ವಿಮಲ ಪೀಠವನೇರಿ ಮಂತ್ರಿ ಮಾಗದರುಡನೆ ವಿಮಲ ಪೀಠವನೇರಿ ಮಂತ್ರಿ ಮಾಗಧರುಡನೆ ಕಮಲೆಯೊಳು ಕೊರೆದಿದ್ದ ಧಾರಿಣಿಯ ಮುದರಿಯೇ ಕಮಲೆಯೊಳು ಕೊರೆದಿದ್ದ ಧಾರಿಣಿಯ ಮುದದಿ ಹೃದಯೇಶ್ವರಿ ಕೀರ್ತಿಮಾಲಿನಿ ರಮಣ ಧೀಶಕ್ತಿ ಪ್ರಚೋದಕ ಆದಿತ್ಯ ಹೃದಯ ಜಗತ್ತಿಗೆ ಜ್ಞಾನವನ್ನು ಬೆಳಕನ್ನು ಹಸಿರನ್ನು ಉಸಿರನ್ನೋ ಒದಗಿಸುವಂತಹ ಭಗವಾನ್ ಭಾಸ್ಕರನ ವಂಶಾವಳಿಯಲ್ಲಿ ಕಾಣಿಸಿಕೊಳ್ಳುವಂತಹ ಮಹಾಭಾಗ್ಯ ಸಂಪನ್ನ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಅಭಿಮಾನವಾಗುತ್ತಾ ಇದೆ ಕಾಂತೆ. ಓಹೋ, ಈ ದೇಹ ಎನ್ನುವುದು ಪರಮಾತ್ಮನ ಉಪಕರಣವಾಗಿ ಸಾರ್ಥಕ ಸಾಧನವಾಗಿ ಬಳಕೆಯಾಗಬೇಕು. ಸತ್ಯ. ಆವಾಗಲೇ ತಾನೇ ದೇಹಧಾರಿಯಾದಂತಹ ಜೀವನಿಗೂ ತೃಪ್ತಿ, ನಿಜ. ರಂಗಕ್ಕಿಳಿಸಿದಂತಹ ದೇವನಿಗೂ ಅಭಿಮಾನ. ಮೌಲ್ಯಯುತವಾದಂತಹ ದೇಹ ಯಾವ ಕಾರಣಕ್ಕೂ ಅಪವ್ಯಯ ಆಗಕೂಡದು ಎನ್ನುವಂತಹ ಸದ್ಭಾವದಿಂದಲೇ ಸತ್ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡವನಿದ್ದೇನೆ. ಸತ್ಯ. ಸತ್ಯ ಧರ್ಮದಿಂದ ಶ್ರದ್ಧಾ ಭಕ್ತಿಯಿಂದ ಈ ಅಯೋಧ್ಯ ನಗರಿಯನ್ನು ಆಳಿಕೊಂಡು ಬರುತ್ತಾ ಇದ್ದೇನೆ. ಎಳ್ಳಿನಿತು ಲೋಪದೋಷಗಳು ಇಲ್ಲ ಎನ್ನುವ ಹಾಗೆ ನಮ್ಮವರೆಲ್ಲವರು ಆಡಿಕೊಳ್ಳುವಾಗ ಮನಸ್ಸಿಗೆ ಬಹಳಷ್ಟು ಸಮಾಧಾನ. ಸತ್ಯ. ದೇವರ ಒಲುಮೆ ಇರುವ ಕಾರಣವೇ ಇಲ್ಲಿ ಇಂತಹ ಒಂದು ಆಡಳಿತವನ್ನು ನೀಡುವುದಕ್ಕೆ ಸಾಧ್ಯವಾಯಿತು ಎನ್ನುವಂತಹ ಭಾವನೆಯನ್ನು ಹೊಂದಿದವನಿದ್ದೇನೆ. ನಮ್ಮನ್ನು ಅನುಗ್ರಹಿಸುವ ಆ ದಿನಕರ ಯಾವತ್ತೂ ದಿನಕರ ವಿರೋಧಿಯಾಗುವುದಕ್ಕೆ ಸಾಧ್ಯವೇ? ದಿನಕರ ನಮಗೆ ಶತ್ರುವೇ? ಅಲ್ಲವೇ ಅಲ್ವಲ್ಲ. ಹೀಗಿರುತ್ತಾ ಅವನನ್ನು ಆರಾಧಿಸುವಂತಹ ನೆಲೆಯಲ್ಲಿ ನಾವು ಬಹಳಷ್ಟು ಬದುಕಿನಲ್ಲಿ ಸಂಪನ್ನತೆಯನ್ನು ಹೊಂದಿದವರಿದ್ದೇವೆ. ಅವನ ಅನುಗ್ರಹ ಜೊತೆಯಲ್ಲಿ ನಮ್ಮನ್ನು ಕಾಪಾಡುವಂತಹ ಪ್ರಭು ರಂಗನಾಥ ಸ್ವಾಮಿ ಇಲ್ಲಿ ಇಂತಹ ಒಂದು ಸುವ್ಯವಸ್ಥಿತವಾದಂತಹ ಆಡಳಿತವನ್ನು ನೀಡುವಲ್ಲಿ ಕಾರಣೇಕ ಸ್ಥಾನದಲ್ಲಿ ನಿಂತಿದ್ದಾರೆ ಎನ್ನುವುದೇ ಸುಸ್ಪಷ್ಟ ಕಾಂತೆ. ಕಾಣಬಾರದೆ ಒಂದು ಕಡೆಯಲ್ಲಿ ಮಂತ್ರಿಗಳು, ಮತ್ತೊಂದು ಕಡೆಯಲ್ಲಿ ಮಾಂಡಲಿಕರು, ಮಗದೊಂದು ದೆಸೆಯಲ್ಲಿ ವಿದ್ವಾಂಸರು, ಅಂತೂ ವಿದ್ವಜ್ಜನ ಪರಿವೇಷ್ಟಿತವಾದಂತಹ ಸಭೆ ಇದು ಎನ್ನುವಂತಹ ತೃಪ್ತ ಭಾವ ನನಗುಂಟು. ಸತ್ಯ. ನಿಡುಗಾಲದ ದಾಂಪತ್ಯದ ಸವಿಯನ್ನು ನಾವು ಸವಿದವರಿದ್ದೇವೆ. ಪ್ರಜಾ ಜನರೆಲ್ಲರೂ ಕೂಡ ನನ್ನ ಈ ಆಡಳಿತದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಹೊಂದುತ್ತಾ ಇದ್ದಾರೆ. ಕೊರತೆ ಎನ್ನುವಂತಹ ಶಬ್ದಕ್ಕೆ ಅಯೋಧ್ಯೆಯಲ್ಲಿ ಯಾವ ಅರ್ಥವೂ ಇಲ್ಲ. ಹಾಗಾದರೆ ಕೊರತೆ ಇಲ್ಲ ಎನ್ನುವುದೇ ಸುಸ್ಪಷ್ಟ. ನಮ್ಮವರೆಲ್ಲವರು ಆಶಿಸಿರುವುದು ರಾಮರಾಜ್ಯದ ಸವಿಯನ್ನುಣ್ಣಬೇಕು ಎನ್ನುವ ಹಾಗೆ ಅದನ್ನು ಉಣಬಡಿಸಿದ್ದೇನೆ ಎನ್ನುವಂತಹ ತೃಪ್ತಿಯೊಂದಿಗೆ ವಿಮಲ ಪೀಠವನ್ನೇರಿ ಶತ್ರುಜಿತನಾಮಕನಾದಂತಹ ನಾನು ಆಳ್ವಿಕೆಯನ್ನು ಕೊಡುತ್ತಾ ಇರುವಂತಹ ಶುಭಾವಸರ ಇದು. ನನ್ನೆಲ್ಲ ಮಾತುಗಳಿಗೆ ನೀ ಮೈಯೆಲ್ಲ ಕಿವಿಯಾದರೂ ಮುಖದಲ್ಲಿ ಒಂದು ಭಾವ, ಬದಲಾದ ಭಾವ, ವ್ಯಥಿತ ಮಾನಸಳಾದ ಹಾಗುಂಟಲ್ಲ ಕಾಂತೆ. ಏನೇ ಪ್ರಭು ಪೃಥ್ವಿ ನುಡಿದಳ ಮನದಿರಮ ಪ್ರಾಣಕಾಂತ ನಿನ್ನ ಪಡೆದ ಭಾಗ್ಯತಳು ಕಾಂತ ಭಾಗ್ಯವಂತ
ನಾನೇ ಭಾಗ್ಯವಂತಳು ಎನ್ನುವುದಾಗಿ ಭಾವಿಸುತ್ತಾ ಇದ್ದೇನೆ. ಯಾಕೆ ಮಾತನಾಡಿದೆ? ನನ್ನ ಮನೆಯನ್ನು ಬಿಟ್ಟು ಈ ಅರಮನೆಯನ್ನು ಸೇರಿದ ಬಳಿಕ ನಿಮ್ಮ ಸೇವೆಯನ್ನು ಮಾಡುವುದರ ಮೂಲಕ ಜೀವನದ ಧನ್ಯತೆಯನ್ನು ಕಂಡುಕೊಂಡವಳು. ಹಾಗಾಗಿ ನಾನು ಭಾಗ್ಯವಂತಳು ಎನ್ನುವುದಾಗಿ ಭಾವಿಸಿದ್ದೇನೆ. ಪ್ರಭು, ಹೆಣ್ಣಾದವಳ ಜೀವನ ಹೊಸ್ತಿಲಿರಿಸಿದ ದೀಪ ಇದ್ದಂತೆ ಇರಬೇಕಂತೆ. ಮನೆಯ ಹೊರಗೂ ಬೆಳಗಬೇಕು, ಮನೆಯ ಒಳಗೂ ಬೆಳಗಬೇಕು. ಅದರಂತೆ ಇದುವರೆಗೆ ನಡೆದುಕೊಂಡು ಬಂದವಳು ನಾನು. ಹಾಗಾಗಿ ಅಲ್ವೇ ಹೆಣ್ಣನ್ನು ಉಭಯ ಕುಲ ಉದ್ಧಾರಣೆ ಎನ್ನುವ ಹಾಗೆ ಪ್ರಾಜ್ಞರು ಸಂಬೋಧಿಸುವುದು. ಸತ್ಯ. ಈ ಅಯೋಧ್ಯೆಯಲ್ಲಿ ಯಾವುದಕ್ಕೂ ಕೊರತೆ ಎನ್ನುವುದು ಇಲ್ಲ. ನಾನು ಕೇಳುವುದಕ್ಕೆ ಮುಂಚಿತವಾಗಿ ಎಲ್ಲವನ್ನು ನನಗೆ ಕೊಟ್ಟವರು ನೀವು. ಹಾಗಾಗಿ ಎಲ್ಲವನ್ನು ನಾನು ಸಂತೋಷದಿಂದ ಇಲ್ಲಿ ಅನುಭವಿಸುತ್ತಾ ಇದ್ದೇನೆ. ಈ ಪ್ರಜೆಗಳು ನಿಮ್ಮನ್ನು ದೇವರು ದೇವರು ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದಾರೆ. ಯಾಕೆ? ನಿಮ್ಮ ಆಳ್ವಿಕೆ ಅಂತಹದ್ದು. ಅವರನ್ನು ಮಕ್ಕಳೋಪಾದಿಯಲ್ಲಿ ನೀವು ನೋಡಿಕೊಂಡು ಬರುತ್ತಾ ಇದ್ದೀರಿ. ಪ್ರಭು, ಹೆಣ್ಣಾದವಳ ಜೀವನ ಸಾರ್ಥಕವಾಗಬೇಕಾದರೆ ಯೋಗ್ಯ ಪುರುಷನ ಕೈ ಹಿಡಿದರೆ ಸಾಲದಂತೆ. ಆತನಿಂದ ಒಂದು ಪುತ್ರರತ್ನವನ್ನು ಪಡೆದು ಆ ಮಗುವಿನ ಬಾಯಿಯಿಂದ ಅಮ್ಮ ಎನ್ನುವಂತಹ ಎರಡಕ್ಷರವನ್ನು ಕೇಳಿಸಿದೆ ಅಂತಾದರೆ ಹೆಣ್ಣಾದವಳ ಜೀವನ ಸಾರ್ಥಕವಾಗುತ್ತದೆ ಅಂತೆ. ಆದರೆ ಆ ಭಾಗ್ಯದಿಂದ ವಂಚಿತಳಾದವಳು ನಾನು. ಆದರೆ ಆ ಬೇಸರ ನನಗಿಲ್ಲ. ಯಾಕೆ? ಈ ಪ್ರಜೆಗಳನ್ನು ನಾನು ಮಕ್ಕಳಂತೆ ನೋಡಿಕೊಂಡು ಬರ್ತಾ ಇದ್ದೇನೆ. ನಾನು ಅದೆಲ್ಲ ಆಲೋಚಿಸುವುದು. ಈ ಸೂರ್ಯವಂಶದ ಕೀರ್ತಿ ಬೆಳಗಬೇಕು. ಈ ಸೂರ್ಯವಂಶ ಯಾವತ್ತೂ ಬೆಳಗ್ತಾ ಇರಬೇಕು ಎನ್ನುವುದಾಗಿ ನನ್ನ ಆಸೆ. ಹಾಗಾಗಿ ನನ್ನ ಒಂದು ಪ್ರಾರ್ಥನೆ ಸ್ವಾಮಿ ನಿಮ್ಮಲ್ಲಿ. ಕೇಳಿಕೆ? ಹೌದು. ಏನದು? ಒಂದು ಹೆಣ್ಣನ್ನು, ಯೋಗ್ಯ ಹೆಣ್ಣನ್ನು ನೋಡಿ ಮದುವೆಯಾಗಿ ಈ ಸೂರ್ಯವಂಶವನ್ನು ನೀವು ಬೆಳಗಬೇಕು ಸ್ವಾಮಿ. ನನ್ನ ನನ್ನ ಆಳ್ವಿಕೆ ನಿರಾತಂಕವಾಗಿ ಸಾಗುವಲ್ಲಿ ನನಗೆ ಸಹಕಾರಿಣಿಯಾದವಳು. ನನಗೆ ಮಂತ್ರಿಣಿಯ ಸ್ಥಾನದಲ್ಲಿ ನಿಂತು ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟವಳು. ದಾಂಪತ್ಯದ ಸಭೆಯ ವಿಚಾರವಾಗಿ ಮಾತನಾಡುವುದಿದ್ದರೆ ನೀರು ಹಾಲು ಬೆರೆತ ಹಾಗೆ ನಾವೇರುವರು ಆ ಸಭೆಯನ್ನು ಉಂಡವರಿದ್ದೇವೆ. ನಿತ್ಯವೂ ಹೃದಯ ಸಂವಾದ ನಡೆಸುತ್ತಾ ಇರುವುದು. ಆದರೆ ಈ ದಿವಸ ನಿನ್ನ ಅಂತರಾಳದಲ್ಲಿ ಹೊಂದಿದಂತಹ ಬೇಗುದಿಯೊಂದನ್ನು ಹೊರಗೆಡಹಿದಾಗ ಕರುಳಿರಿದ ಹಾಗಾಯಿತು ಕಾಂತೆ. ಮಕ್ಕಳಿಲ್ಲ ಎನ್ನುವಂತಹ ಕೊರಗೆ ನಿನಗೆ. ನೀನೇ ಆಡಿದೆಯಲ್ಲ, ಅಯೋಧ್ಯೆಯ ಸಮಸ್ತರೂ ಕೂಡ ನಮಗೆ ಮಕ್ಕಳು ಎನ್ನುವ ಹಾಗೆ. ಹೀಗಿರುತ್ತಾ ತನಗೊಬ್ಬ ಪುತ್ರ ಬೇಕು ಎನ್ನುವಂತಹ ಅಪೇಕ್ಷೆ ನಿನಗುಂಟು ಕಾಂತೆ. ಭವದಲ್ಲಿ ಬಳಲಿದವರಿಗೆ ಭಗವಂತನ ಅನುಗ್ರಹ ಇದೆಯಂತೆ. ಕಾರುಣ್ಯ ಮೂರ್ತಿಯಾದಂತಹ ಶ್ರೀಹರಿ ಸದಾ ನಮ್ಮನ್ನು ಕಾಪಾಡುತ್ತಾನೆ, ಅನುಗ್ರಹಿಸುತ್ತಾನೆ ಎನ್ನುವಂತಹ ಪ್ರಜ್ಞೆಯಿಂದಲೇ ಮುಂದುವರಿದವರು ನಾವುಗಳು.
ಯಾವತ್ತೂ ಜೀವನದಲ್ಲಿ ನಾವು ಆಶಾವಾದಿಗಳಾಗಿರಬೇಕು, ನಿರಾಶಾವಾದಿಗಳಾಗಕೂಡದಲ್ವೇ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಹೀಗಿರುತ್ತ ನಮಗೆ ಆ ಋಣವೊಂದು ಇದುವರೆಗೂ ಕೂಡಿ ಬಂದಿಲ್ಲ ಎಂದಾದ ಬಳಿಕ ಕೂಡಿ ಬರಬಾರದ್ಯಾಕೆ? ಗುರುವರೇಣ್ಯರ ಸೇವೆಯನ್ನು ಸದಾ ಭಕ್ತಿಯಿಂದ ಮಾಡುತ್ತಾ ಇದ್ದರೆ ಭಗವದ್ ಒಲುಮೆಯನ್ನು ಸಂಪಾದಿಸುವುದಕ್ಕೆ ನಾವು ಸತ್ಪಾತ್ರರಾಗುತ್ತೇವೆ ಎನ್ನುವಂತಹ ಸದ್ಭಾವನೆಯೊಂದಿಗೆ ಇರಬೇಕು. ಯಾವ ಕಾರಣಕ್ಕೂ ಮತ್ತೊಂದು ಹೆಣ್ಣನ್ನು ಮದುವೆಯಾಗು ಎನ್ನುವ ಹಾಗೆ ನೀ ಆಡಿದರೆ ನನಗೆ ಕೇಳಿಸಿಕೊಳ್ಳುವುದಕ್ಕೆ ಅಸಾಧ್ಯ ಕಾಂತೆ. ಕಾದ ಸೀಸವನ್ನು ಕಿವಿಗೆರೆದ ಹಾಗಾಗುತ್ತದೆ. ಹಾಗಾಗಿ ಯಾವ ಕಾರಣಕ್ಕೂ ಛಲವನ್ನು ಬಿಡು. ಈ ರೀತಿಯ ಮಾತುಗಳನ್ನು ಆಡಬೇಡ. ಸಮಾಧಾನದಿಂದ ಭಗವಂತನ ನಾಮಸ್ಮರಣೆಯಲ್ಲಿ ನಿರತಳಾಗು. ಗುರುವರೇಣ್ಯರ ಸೇವೆಯನ್ನು ಕೈಯುತ್ತಾ ಇರು. ಯಾರಂತೆ? ಜದಡಿಯಿಟ್ಟು ಮುಂಬರಲು ಪದದ್ವಯಗಳಿಗೆ ಅಭಿವಾದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ. ನಿಮ್ಮಂತಹ ಮಹಾತ್ಮರು ದೂರದಿಂದಲೇ ಆಗಮಿಸಿದಂತಹ ಕಾಲದಲ್ಲಿ ಆದರ ಆತಿಥ್ಯದಿಂದ ಗೌರವ ಭಾವದಿಂದ ಕರೆತಂದವನಿದ್ದೇನೆ. ಸಂತೋಷ. ತಮ್ಮಂಥವರು ಏರಿಕೊಳ್ಳುವುದಕ್ಕೆ ಸೀಮಿತವಾದಂತಹ ದರ್ಭಾಸನವನ್ನಿತ್ತಿದ್ದೇನೆ. ಸರಿ. ಪದಯುಗಗಳನ್ನು ತೊಳೆದಿದ್ದೇನೆ. ಮಂಗಳಾರತಿಯನ್ನು ಬೆಳಗಿದವನಿದ್ದೇನೆ. ನಿಮ್ಮಂತಹ ಮಹಾತ್ಮರು ಬರುವ ಕಾರಣವೇ ಅಯೋಧ್ಯೆಯಾಗಿಯೇ ಉಳಿದಿದೆ ಎನ್ನುವಂತಹ ಭಾವನೆಯಿಂದ ಸತ್ಕರಿಸಿದ್ದೇನೆ ಸ್ವಾಮಿ. ನಿಮ್ಮ ಪ್ರೇಯಸ್ಸನ್ನು ಬಯಸದೆ ಜಗತ್ತಿನ ಶ್ರೇಯಸ್ಸಿಗೆ ಬೇಕಾಗಿ ಅಹರ್ನಿಶ ಶ್ರಮಿಸುವರು ತಾವು. ಆಗಮಿಸಿದ್ದೀರಿ ಎಂದಾದ ಬಳಿಕ ಯಾವುದೋ ಒಂದು ಧ್ಯೇಯ ಉದ್ದೇಶ ಇದೆ ಎನ್ನುವುದು ಸುಸ್ಪಷ್ಟ. ತವ ಸನ್ನಿಧಿಯಿಂದ ಅಪ್ಪಣೆಯಾಯಿತು ಅಂತಾದರೆ ಅದನ್ನು ನಡೆಸಿಕೊಡುವನಾಗುತ್ತೇನೆ. ಏನಾಗಬೇಕು ಪೂಜ್ಯರೇ? ರಾಜನ್
ಸರ್ವ ಸೇವೆಯ ಒದಗಿ ಪಾಲಿಸುತ್ತಲೇ ನೇಮ ಎಂದಿನಿ ಜನಪದ ಕೇಳಯ್ಯ ಭೂಪ ಕೇಳಯ್ಯ ರಾಜನ್ ಮಹರ್ಷಿ, ಗಾಳವ ಮುನಿಯ ಜೀವನ ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ನಿಸ್ವಾರ್ಥ ಮನೋಭಾವದಿಂದ ಲೋಕಹಿತಂ ಮಮ ಕರಣೀಯಂ ಎನ್ನುವಂತಹ ಧ್ಯೇಯನಿರಿಸಿಕೊಂಡು ತ್ರಿಕಾಲದಲ್ಲಿ ಅನುಷ್ಠಾನಾದಿಗಳನ್ನು ಮಾಡುತ್ತಾ ಲೋಕಾಂತದಲ್ಲಿರುವುದು ಸರಿಯಲ್ಲ, ಏಕಾಂತದಲ್ಲಿದ್ದುಕೊಂಡು ತಪಸ್ಸನ್ನು ಆಚರಿಸಬೇಕೆನ್ನುವಂಥ ದೃಷ್ಟಿಕೋನದಲ್ಲಿ ಕೊಂಡಾರಣ್ಯದಲ್ಲಿ ಆಶ್ರಮವನ್ನು ರಚಿಸಿ ತಪೋನಿರತನಾಗಿದ್ದೆ. ಎಷ್ಟೋ ಕಾಲಗಳಿಂದ ತಪಸ್ಸನ್ನು ಮಾಡುತ್ತಾ ಇದ್ದ ನನಗೆ ಯಾಕೋ ಏನು ಅನಿರೀಕ್ಷಿತ ಎಚ್ಚರವಾಯಿತು. ಹೌದು, ಎಚ್ಚರವಾದಾಗ ನೆನಪಾಗುವುದು ನಾನು, ನನ್ನದು, ನನಗೆ, ನನ್ನಿಂದ, ನನ್ನ ಶರೀರ, ನನ್ನ ಕಣ್ಣುಗಳು ಎಲ್ಲವೂ ನನ್ನದು ಎನ್ನುವಂತಹ ಭಾವ ಬರ್ತದೆ. ಆವಾಗ ನೆನಪಾಯಿತು ನನ್ನ ಶರೀರಕ್ಕೆ ವಿಶ್ರಾಂತಿ ಅಗತ್ಯವಿದೆ ಎಂದು. ಹೌದೇ? ಯಾಕೋ ನನ್ನಂಥವನಿಗೆ ವಿಶ್ರಾಂತಿ ಅಗತ್ಯ ಉಂಟೆ? ತಪಸ್ಸೇ ಮುಖ್ಯವಲ್ಲವೇ? ಆದರೂ ವಿಶ್ರಾಂತಿ ಬೇಕು ಅಂತ ಅನ್ನಿಸುವಾಗ ಎಲ್ಲಿ, ಹೇಗೆ, ಯಾವಾಗ ಎಂದು ಯೋಚನಾ ಮಗ್ನಾಗಿದ್ದೆ. ಓಹೋ, ನಾನು ಬಂದಾವಾಗ ನನ್ನನ್ನು ಎದುರುಗೊಂಡು ಸತ್ಕರಿಸಿದಂತಹ ರೀತಿ ನೀತಿಗಳನ್ನು ಕಂಡಾಗ ಅಯೋಧ್ಯೆಯ ಸಂಸ್ಕಾರ, ಅಯೋಧ್ಯೆಯ ಸಂಸ್ಕೃತಿ ನಿನ್ನಲ್ಲಿ ಮೇಳೈಸಿದೆ. ಒಂದು ರಾಜ್ಯದಲ್ಲಿ ರಾಜ ಹೇಗಿದ್ದಾನೆ, ಅವನ ಮನೆತನದವರು ಹೇಗಿದ್ದಾರೆ, ಅರಮನೆ ಹೇಗಿದೆ ಕಂಡಾಗ ಅರ್ಥವಿಸಿಕೊಳ್ಳಬಹುದು. ಅರಮನೆಯಲ್ಲಿ ಭವ್ಯ ಸ್ವಾಗತ ನನಗೆ. ನಿನ್ನ ಸಂಸ್ಕಾರ ಸಂಸ್ಕೃತಿಗೆ ಅನುಗುಣವಾಗಿ ಈ ಹಿಂದೆ ಅಯೋಧ್ಯೆಯ ರಾಜಾನುರಾಜರು ಯಾವ ರೀತಿ ನಡೆದುಕೊಂಡು ಬಂದಿದ್ದಾರೋ ಆ ರೀತಿಯಲ್ಲೇ ನಡೆದುಕೊಂಡಿದ್ದಿ ಎನ್ನುವಾಗ ಈಗಲೂ ನಮ್ಮ ಭೂಮಿಯಲ್ಲಿ ಸಂಸ್ಕಾರ ಸಂಸ್ಕೃತಿ ಅಚ್ಚಳಿಯದೇ ಇದೆ. ಸಂಸ್ಕೃತಿ ಹಾಗೂ ಸಂಸ್ಕಾರಕ್ಕೆ ನಾಶ ಇಲ್ಲ ಎನ್ನುವುದನ್ನು ನಿನ್ನನ್ನು ತಿಳಿದುಕೊಂಡೆ. ಅರಸ, ವಿಶ್ರಾಂತಿ ಅಗತ್ಯ ಉಂಟು. ಹೇಗೆ, ಏನು, ಹೇಗೆ ವ್ಯವಸ್ಥೆ ಮಾಡಬಹುದೇ ಈ ಅಯೋಧ್ಯೆಯಲ್ಲಿ? ಪೂಜ್ಯರೇ, ತಾವು ಕೇಳುವುದು ಹೆಚ್ಚು, ನಾವು ಒದಗಿಸಿಕೊಡುವುದು ಹೆಚ್ಚು. ನಾ ವಿಕ್ರಮೆಯಾದರೂ ನಮ್ಮವರನ್ನು ಆಡಿಕೊಳ್ಳುತ್ತಾ ಇರುವುದು ಹೇಗೆ? ಹೇಗೆ? ಸಂಯಮಿ, ಸದಮಲ ಚರಿತನಿದ್ದಾನೆ. ಹೌದು, ಅಜಾತ ಶತ್ರುವಿದ್ದಾನೆ. ನಿರ್ಮಲ ಗುಣಾನ್ವಿತನು ನೀನು. ಒಬ್ಬ ಅಜಾತ ಶತ್ರು ಎಂದಾದ ಬಳಿಕ ತಾನು ತಾನಾಗಿಯೇ ವಿರೋಧವನ್ನು ಕಟ್ಟಿಕೊಳ್ಳುವುದಿಲ್ಲ. ಆದರೆ ವಿರೋಧವನ್ನು ಕಟ್ಟಿಕೊಂಡವರನ್ನು ಕೊನೆಯವರೆಗೂ ಬಿಡುವುದಿಲ್ಲ. ಅಯೋಧ್ಯೆಯ ಸಂಸ್ಕಾರ. ಹೌದು, ಅಯೋಧ್ಯ ಯೋಧರ ಮರ್ಮಸ್ಥಾನ ಇದು. ಹಾಗಾಗಿ ಎಲ್ಲರೂ ಕೊಂಡಾಡುತ್ತಾ ಇದ್ದ ಹಾಗೆ ನಿಮ್ಮಂತಹ ಋಷಿಗಳು ಇಂತಹ ಅಂತಃಕರಣದ ಅಭಿಪ್ರಾಯವನ್ನು ಹಂಚಿಕೊಂಡಾಗ ನಾ ಯೋಚಿಸುವುದು ಹೇಗೆ ಗೊತ್ತೇ? ಹೇಗೆ? ನಿಮ್ಮಂತಹ ಕ್ರಾಂತದರ್ಶಿಗಳ, ನಿಮ್ಮಂತಹ ಮಹರ್ಷಿಗಳ ಅನುಗ್ರಹಾಮೃತ ಸೇಚನದ ಪ್ರಭಾವದಿಂದಲೇ ಅಯೋಧ್ಯೆ ಅದೆಷ್ಟೋ ಮಹಾನುಭಾವರು ಕೀರ್ತಿಧಾವಳ್ಯವನ್ನು ಹೊಂದುವಲ್ಲಿ ನಿಮ್ಮ ಅನುಗ್ರಹ ಇತ್ತು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡವ ನಾನು. ಆ ಅನುಗ್ರಹದಿಂದ ಯಾವತ್ತೂ ವಂಚಿತನಾಗಲಾರೆ. ತಾವು ಹರಸಬೇಕು. ಅಷ್ಟೇ ಅಲ್ಲ, ನಿಮಗೆ ಬೇಕಾದಂತಹ ವಿಶ್ರಾಂತಿಗೆ ವ್ಯವಸ್ಥೆಯನ್ನು ನಾ ಮಾಡಿಕೊಡ್ತೇನೆ. ಆದರೆ ಒಂದು ಪೂಜ್ಯರೇ, ಏನು? ರಾಜಕೀಯ ಕಾರ್ಯಬಾಹುಳ್ಯದಿಂದಲಾಗಿ ಸದಾ ನಿಮ್ಮೊಂದಿಗೆ ಇರುವುದಕ್ಕೆ ನನಗಾಗುವುದಿಲ್ಲ. ಅನಿವಾರ್ಯವೂ ಹೌದು. ಬದಲು ಮಾರ್ಗವೊಂದನ್ನು ಕಂಡುಕೊಂಡಿದ್ದೇನೆ. ಯಾವ ಮಾರ್ಗ? ನನ್ನ ಅರ್ಧ ಶರೀರಿಣಿ ಕೀರ್ತಿ ಮಾಲಿನಿ ನಿಮ್ಮಂಥವ ಸೇವೆಯನ್ನು ಮಾಡಬೇಕು ಎನ್ನುವ ಹಾಗೆ ಕಾತರಳಾಗಿರುವಳು. ಅವಳಿಗೆ ಒಂದು ಮಹದವಕಾಶವನ್ನು ಒದಗಿಸಿಕೊಟ್ರೆ ತೃಪ್ತ ಭಾವದಿಂದ ಸ್ವೀಕರಿಸುತ್ತಾಳೆ ಸ್ವಾಮಿ. ಅಧಿಪತಿಯ ಧರ್ಮವೇ ಅದು. ಸತಿ ಅರ್ಧ ಶರೀರ ಪತಿ, ಪತಿ ಅರ್ಧ ಶರೀರ ಸತಿ. ಅವ್ಯಾಜವಾದ ನಿರ್ಮಲವಾದಂತಹ ಪ್ರೇಮದಿಂದ ಸತಿಪತಿಯರು ಒಂದಾಗುತ್ತಾರೆ.
ಕೇವಲ ದೇಹದ ಕಾಮದ ತೀಟೆಯನ್ನು ನಿವಾರಿಸುವುದಕ್ಕೆ ವಿವಾಹ ಎನ್ನುವಂತಹ ಸಂಸ್ಕಾರವಲ್ಲ. ಸತ್ಸಂತಾನವನ್ನು ಪಡೆದು ಪಿತೃಕುಲ ಉದ್ಧಾರವಾಗಬೇಕೆನ್ನುವಂತಹ ಯೋಜನೆಯಿಂದಲೇ ವಿವಾಹ ಎನ್ನುವಂತಹ ಸಂಸ್ಕಾರ ಒದಗಿ ಬರುತ್ತದೆ. ಆ ರೀತಿ ನಡೆಯುವುದು ಅನೂಚನ ನಿನ್ನದಂತಹ ಸಂಪ್ರದಾಯ ಬಿಟ್ಟಿಲ್ಲ. ನಿನ್ನ ಸತಿ ಮಾಡಿದರೇನು, ನೀನು ಮಾಡಿದರೇನು, ಸೇವೆ ಮಾಡ್ತಾಳಲ್ಲ ಒಳ್ಳೆ. ಆದರೆ ವಿಶ್ರಾಂತಿ ಧಾಮ ಈ ಕಡೆ ಇದೆ, ಹೀಗೆ ಬನ್ನಿ. ನಿನ್ನನ್ನು ಕಂಡೆ ಅನೇಕ ದಿವಸಗಳಿಂದ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನನ್ನ ಸೇವೆಯನ್ನು ಕೈಗೊಂಡಿದ್ದಿ. ಹೌದು, ಸಂತೋಷವಾಯಿತು. ಹಾಗೆಂದು ಸಂತೋಷವನ್ನು ವಾಕ್ಯಗಳ ಮೂಲಕ ಹೊರಗಡುವುದಕ್ಕೆ ಸಾಧ್ಯವಿಲ್ಲ. ಸಂತೋಷವನ್ನು ಉಪಕಾರ ಮಾಡಿಯೇ ಅನುಭವಿಸಲೇಬೇಕು. ಹೌದು, ಸುದತಿ ಮಣಿಯಾಗಿದ್ದೀಯ, ಮೆಚ್ಚಿದ್ದೇನೆ ಎಂದು ಒಂದು ಶಬ್ದದಲ್ಲಿ ಹೇಳಬಹುದು. ತೃಪ್ತಿ ಇಲ್ಲ, ಆದರೂ ಈವರೆಗೆ ನೀನು ಏನು ಬೇಕು ಎಂದು ಕೇಳಿದ್ದಿಲ್ಲ, ನಾನಾಗಿ ಕೊಟ್ಟದ್ದಿಲ್ಲ. ಸತ್ಯ. ಆದರೆ ತೃಪ್ತಿಗೊಂಡಂತಹ ನಾನು ನಿನಗೆ ಮೆಚ್ಚಿ ವರವನ್ನು ಕೊಡುವುದಕ್ಕಿದ್ದೇನೆ. ಏನು ವರ ಬೇಕೋ ಕೇಳಿ ಗುರುಗಳೇ. ತರಣಿವೋ ಕೀರ್ತಿ ಮೇರೆಯಲಿ ಧರಣಿ ಧರಣಿ ಮಾಡಿ ಧರಣಿ ಧರಣಿ ನೆಲೆದನಿಯೇ ನಿರತನ ಮುಖ್ಯ
ಯಾವತ್ತು ಈ ಅಯೋಧ್ಯೆಯ ಪ್ರಜೆಗಳು ಹಾ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು. ಅಷ್ಟು ಮಾತ್ರವಲ್ಲದೆ ಹಾ ಈ ಸೂರ್ಯವಂಶದ ಕೀರ್ತಿ ಬೆಳಗಬೇಕು. ಮಗಳಾಗಿ ನನ್ನನ್ನು ನೀವು ಹರಸಬೇಕು ತಂದೆ. ಒಳ್ಳೆ ವಿಚಾರ. ಒಳ್ಳೆಯವರಲ್ಲಿ ಒಳ್ಳೆಯ ಮಾತನ್ನು ಕೇಳಬಹುದು. ನೀವು ನಿನಗಾಗಿ ಏನನ್ನು ಕೇಳಲಿಲ್ಲ. ಸೂರ್ಯವಂಶ ನಮ್ಮ ಅಯೋಧ್ಯೆಯ ಸಮಸ್ತ ನಾಗರಿಕರಿಗೂ ಯಾವತ್ತೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯಗಳು ನಿರಂತರವಾಗಿ ಒದಗಿ ಬರಲಿ. ನಿನಗಾಗಿ ಅಲ್ಲ, ತನ್ನವರೀಗ ತಥಾಸ್ತು. ಯಾವತ್ತೂ ಕೆಟ್ಟು ಹೋಗುವುದಿಲ್ಲ. ಅಯೋಧ್ಯೆಯಾಗಿ ಮುಂದೆ ಮುಂದೆಯೂ ಬಾಳಿ ಬೆಳಗುವುದಕ್ಕಿದೆ. ಸಂಶಯ ಅನುಮಾನಗಳು ಬೇಡ. ಸಂಕೋಚದಿಂದ ಬಿಟ್ಟು ತೃಪ್ತಿಯಲ್ಲಿರು. ಆಮೇಲೆ ಕೇಳಿದಂತಹ ವರ, ಸೂರ್ಯವಂಶದ ಕೀರ್ತಿ ಬೆಳಗಲಿ. ಯೋಚಿಸಿದೆ. ಹೌದು, ಒಂದು ವಂಶದತೆ ಬೆಳಗಬೇಕಿದ್ರೆ ತನ್ನಿಂದ ಪತಿ ಹಾಗೂ ಸತಿ ಒಂದಾಗಿ ಆ ಮೂಲಕವಾಗಿ ಮಗುವನ್ನು ಪಡೆಯಬೇಕು. ಮದುವೆಯಾಗಿ ಕೆಲವು ಕಾಲಗಳು ಕಳೆದು ಹೋದವು. ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ ನಿನ್ನನ್ನು ಕಾಡುತ್ತಾ ಇದೆ. ತಿಳಿದುಕೊಂಡೆ. ಅಪುತ್ರಸ್ಯ ಗತಿರ್ನಾಸ್ತಿ ಎಂದರು. ಹೌದು, ಸೂರ್ಯವಂಶ ಕೀರ್ತಿ ಬೆಳಗಬೇಕಿದ್ರೆ ಸತ್ಸಂತಾನವಾಗಬೇಕು. ಸರಿ, ಆದರೆ ಯೋಚಿಸಿದಾಗ ನೋಡು, ಅನೇಕ ಕಾಲಗಳಿಂದ ಅನುಷ್ಠಾನಾದಿಗಳನ್ನು ಮಾಡಿ ತಪಸ್ಸನ್ನು ನಿರತವಾಗಿ ಮಾಡಿ ಆತ್ಮವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದ್ದೇನೆ. ಮಂತ್ರ ಇದು ಚೂತಬಲ. ಮಂತ್ರದ ಪ್ರಭಾವದಿಂದ ಈ ಚೂತಬಲದ ಮೂಲಕವಾಗಿ ಸತ್ಸಂತಾನವಾಗಿ ಸೂರ್ಯವಂಶದ ಕೀರ್ತಿ ಬೆಳಗಲಿ. ತಥಾ ದೀರ್ಘ ಸುಮಂಗಲೇ ಭವ. ಜಾತ ಕರ್ಮವನೆಸಗಿ ಶುಭ ದಿನದಿ ಮತ್ತೆ ವೃಥ ಧ್ವಜನೆಂದು ಹೆಸರಿರಲಿ.
ಒಂದುಂಟು, ಜನ್ಮನ ಜಾಯತೆ ಜಂತು. ಹುಟ್ಟುವಾಗ ಪ್ರತಿಯೊಬ್ಬ ಮಾನವನು ಕೂಡ ಜಂತುವಾಗೇ ಹುಟ್ಟುತ್ತಾನೆ. ಯೋಗ್ಯತೆ ಎನ್ನುವುದು ಬರುವಾಗ ಯಾವಾಗ ಅದು ಗೊತ್ತೇ? ಅವನದಾದಂಥ ಒಳ್ಳೆಯ ಗುಣನಡತೆಗಳಿಂದ ಸಾಮಾನ್ಯವಾದಂಥ ನೀರಿಗೆ ವಿಪ್ರನೋರ್ವ ಸಂಸ್ಕಾರ ಕೊಟ್ಟಾಗ ಮಾತ್ರ ಅದು ಪವಿತ್ರವಾದ ತೀರ್ಥವಾಗುವುದಕ್ಕೆ ಸಾಧ್ಯ. ಸಾಮಾನ್ಯವಾದಂಥ ಕಲ್ಲಿಗೆ ಶಿಲ್ಪಿಯೊಬ್ಬ ಸಂಸ್ಕಾರ ಕೊಟ್ಟಾಗ ಮಾತ್ರ ಅದು ಸುಂದರವಾದಂಥ ಶಿಲ್ಪವಾಗುವುದಕ್ಕೆ ಸಾಧ್ಯ. ಅಂತೆಯೇ ಹುಟ್ಟುವಾಗ ಸಾಮಾನ್ಯ ಜಂತುವೆನಿಸಿಕೊಂಡ ನಮ್ಮಂಥ ಮಾನವರಿಗೆ ವಿದ್ಯೆ ಎನ್ನುವಂಥ ಸಂಸ್ಕಾರ ಕೊಟ್ಟಾಗ ಮಾತ್ರ ಅವ ಪ್ರಪಂಚ ಮುಖದಲ್ಲಿ ಬೆಳಗುವುದಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಒಂದು ಮಾತು ಉಂಟು, ಕದಿಯಲಾಗದ ವಸ್ತು ಎಂಬುದಾಗಿದ್ರೆ ಅದು ವಿದ್ಯೆ, ಅಣ್ಣ ತಮ್ಮಂದಿರು ಪಾಲು ಮಾಡಲಾಗದ ವಸ್ತು ಎಂಬುದಾಗಿದ್ರೆ ಅದು ವಿದ್ಯೆ ಎನ್ನುವ ಹಾಗೆ. ಅಂತಹ ವಿದ್ಯೆಯಿಂದ ನಾನು ವಂಚಿತನಾಗಬಾರದು ಎನ್ನುವಂಥ ಉದ್ದೇಶದಿಂದ ನನ್ನ ತಂದೆಯಾದಂತಹ ಶತ್ರುಜಿತ್ ಮಹಾರಾಜರು ನನ್ನನ್ನು ಯೋಗ್ಯವಾದ ಗುರುಮಠಕ್ಕೆ ಕಳುಹಿಕೊಟ್ಟರು. ಗುರುಗಳಿಗೆ ಹೇಳಿಕೊಟ್ಟಂತ ವಿದ್ಯೆಯನ್ನೆಲ್ಲ ಆರ್ಜಿಸಿ ಏಕಪಾಟಿ ಎನ್ನುವಂತ ನೆಗಲ್ತೆಗೆ ಪಾತ್ರನಾದೆ. ಅಷ್ಟು ಮಾತ್ರವಲ್ಲ, ಪುನಃ ಪುರವನ್ನು ಸೇರಿಕೊಂಡೆ. ಒಂದು ದಿನ ತಂದೆಯವರು ಆಡಿದಂತ ಮಾತು, ಮಗನೇ, ನೀನು ಈ ರಾಜ್ಯದ ಉತ್ತರಾಧಿಕಾರಿಯಾಗಬೇಕು, ವಂಶ ಪಾರಂಪರ್ಯವಾಗಿ ಬಂದಂತಹ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡಬೇಕು ಎನ್ನುವ ಹಾಗೆ. ತಂದೆಯ ಮಾತಿಗೆ ಒಪ್ಪಿಗೆ ಕೊಟ್ಟೆ. ವಿಜೃಂಭಣೆಯಿಂದ ಪಟ್ಟಾಭಿಷೇಕ ನಡೆದು ಹೋಯಿತು. ಗುರು ಹಿರಿಯರ ಆಶೀರ್ವಾದದಿಂದ ರಾಜ್ಯಭಾರ ಮಾಡಿಕೊಂಡು ಬರ್ತಾ ಇದ್ದೇನೆ. ಒಂದು ವಿಷಯ ಉಂಟು, ಅರಸನಾದವ ಕೇವಲ ಅರಮನೆಯೊಳಗೆ ಇದ್ದುಕೊಂಡು ನನ್ನ ಪ್ರಜೆಗಳು ಕ್ಷೇಮ ಎಂದುಕೊಳ್ಳುವುದಲ್ಲ, ಪ್ರಜೆಗಳ ಜೊತೆ ಪ್ರಜೆಯಾಗಿ ಬೆರೆತು ಅವರ ಕಷ್ಟ ಏನುಂಟು ಅದನ್ನು ಪರಿಹಾರ ಮಾಡಿಕೊಡುವ ನಿಜವಾದ ಅರಸ. ಹಾಗಾಗಿ ಇಂದಿನ ದಿವಸ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಧರಣಿ ಸಂಚಾರ ಮಾಡಬೇಕು, ನಮ್ಮರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಬೇಕು ಎನ್ನುವ ಹಾಗೆ. ಅದಕ್ಕಾಗಿ ಯೋಗ್ಯವಾದ ರಥ ಸಿದ್ಧವಾಗಿದೆ. ತಡ ಮಾಡುವುದು ಸರಿಯಲ್ಲ. ರಥರೂಢನಾಗ್ತೇನೆ, ಹೊರಡುತ್ತೇನೆ.
ಎನ್ನುವ ಹಾಗೆ ನಮಗೆ ಹೆಮ್ಮೆಯೂ ಉಂಟು. ತಮ್ಮ, ಹೆತ್ತವರು ಮಕ್ಕಳಿಗೆ ಕೊಡಬಹುದಾದಂತ 2 ಉಡುಗೊರೆಗಳು ಯಾವುದು ಅಂತ ಹೇಳಿದ್ರೆ, ಒಂದು ಉನ್ನತವಾದಂತಹ ಗುರಿ, ಮತ್ತೊಂದು ಉತ್ತಮವಾದಂತಹ ಸಂಸ್ಕಾರ. ಯಾವ ಹೆತ್ತವರು ತಮ್ಮ ಮಕ್ಕಳಿಗೆ ಜೀವನದಲ್ಲಿ ಇಂಥದ್ದೇ ಆಗಬೇಕು ಮಗು ಎನ್ನುವ ಹಾಗೆ ಉನ್ನತವಾದಂತಹ ಗುರಿಯನ್ನು ತೋರಿಸಿಕೊಡ್ತಾರೋ ಅಂತಹ ಮಕ್ಕಳು ಯಾವತ್ತು ದಾರಿಯನ್ನೇ ತಪ್ಪುವುದಿಲ್ಲ. ಮತ್ತೆ ಹೆತ್ತವರು ಮಾಡಬೇಕಾದಂತ ಮತ್ತೊಂದು ಕೆಲಸ, ಉತ್ತಮವಾದಂತಹ ಸಂಸ್ಕಾರ. ತಾವು ಹಡೆದಂತ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರಗಳನ್ನು ಯಾರು ಕೊಡ್ತಾರೋ ಅಂತಹ ಮಕ್ಕಳು ಭವಿಷ್ಯದಲ್ಲಿ ರಾಷ್ಟ್ರ ನಿರ್ಮಾಣವನ್ನೇ ಮಾಡುತ್ತಾರೆ ಎನ್ನುವುದಕ್ಕೆ ಅದೆಷ್ಟೋ ಮಂದಿಗಳ ಸಾಧನೆಯೇ ಕಾರಣ. ಅಂತಹ ಅಶ್ವತರಣ ಮಕ್ಕಳುಗಳು ನಾವು. ಬೆಳೆದಂತಹ ನಮಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಒದಗಿಸಿದರು ನಮ್ಮಪ್ಪಯ್ಯ. ಅಷ್ಟು ಮಾತ್ರವಲ್ಲ, ದೇವತ್ವವನ್ನು ಏರುವಲ್ಲಿ ನಮಗೆ ಉನ್ನತವಾದಂತಹ ಗುರಿಯನ್ನು ತೋರಿಸಿಕೊಟ್ಟವರಿದ್ದಾರೆ. ಸರಿ, ಆ ಗುರಿ ಹಾಗೂ ಸಂಸ್ಕಾರಯುತವಾಗಿ ಬದುಕಿದ ಕಾರಣದಿಂದಲೇ ಈ ಕಾಲದಲ್ಲಿ ಲೋಕದಲ್ಲಿ ದೇವಮಾನ್ಯರಾಗಿದ್ದೇವೆ. ಹೇಳುವುದಕ್ಕೆ ದೇವಲೋಕದ ಒಡ್ಡೋಲಗದಲ್ಲಿ ಆಡುತ್ತಾನಂತೆ ಸುರಪತಿ. ಯಾವ ರೀತಿ? ಗರುಡರು, ಯಕ್ಷರು, ಕಿನ್ನರರು, ಕಿಂಪುರುಷರು. ಅಷ್ಟು ಮಾತ್ರವಲ್ಲ, ಸಿದ್ಧ ಸಾಧ್ಯರು, ಉರಗಾದಿಗಳು. ಮತ್ತೆ ನೋಡು, ಅಲ್ಲಿಯೂ ನಮಗೆ ಸ್ಥಾನ ಉಂಟು. ನಮ್ಮ ಸ್ಥಾನ ಎನ್ನುವುದು ದೇವತ್ವದ ಮಟ್ಟಕ್ಕೆ ಉಂಟು. ದೇವತ್ವದ ಮಟ್ಟವನ್ನು ಏರಿದಂತ ಅಪ್ಪನ ಮಕ್ಕಳಾಗಿ ಹುಟ್ಟಿದ್ರೆ ಸಾಕಾಗುವುದಿಲ್ಲ. ಕೆಲವರೆಲ್ಲ ಹಾಗೆ ಉತ್ತಮ ಕುಲದಲ್ಲಿ ಹುಟ್ಟಿ ಬರ್ತಾರೆ. ಹೆಸರು ಯಾರದ್ದು ಕೇಳಿದ್ರೆ ಅಪ್ಪ ಅಮ್ಮ ಮಾಡಿದ ಹೆಸರು. ಮಕ್ಕಳು ಯಾವುದು ಮಾಡ್ಲಿಕ್ಕಿಲ್ಲ. ನಮ್ಮ ಅಪ್ಪ ಹೌದು ಹಾಗೆ ಮಾಡಿದ್ದಾರೆ, ಅವರ ಹೆಸರು ಇಟ್ಟುಕೊಂಡ್ರೆ ಆದ್ರೆ ನಾವು ಹಾಗಲ್ಲ. ದ್ವಿವೇದಿಯ ಮಗ ದ್ವಿವೇದಿಯೇ ಆಗಬೇಕು ಅಂತ ಇದ್ರೆ ಇವನು 2 ವೇದವನ್ನು ಕಲಿತಿರಬೇಕು. ತ್ರಿವೇದಿ ಅಂತ ಹಾಕಿಕೊಳ್ಳಬೇಕು ಅಂತ ಇದ್ರೆ ವೇದ ಪಾಠವನ್ನು ಇವನು ಆರ್ಜಿಸಿಕೊಂಡಿರಬೇಕು, ಗೊತ್ತಿರಬೇಕು. ಬ್ರಾಹ್ಮಣನ ಮಗ ನಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳಬೇಕು ಅಂತ ಇದ್ರೆ ಬ್ರಾಹ್ಮಣ್ಯದ ಸಂಸ್ಕಾರವನ್ನು ಹೊಂದಿರಬೇಕು. ಕ್ಷತ್ರಿಯನ ಮಗ ಕ್ಷತ್ರಿಯ ಎನ್ನುವ ಹಾಗೆ ಹೇಳಿಕೊಳ್ಳಬೇಕು ಅಂತ ಇದ್ರೆ ರಾಷ್ಟ್ರ ರಕ್ಷಣೆಗೆ ತನ್ನ ಪ್ರಾಣವನ್ನು ಅರ್ಪಿಸುವಂತಹ ನೈಜವಾದಂತಹ ಗುಣವನ್ನು ಹೊಂದಿರಬೇಕು. ತಮ್ಮ, ಉರಗಪತಿಯ ಮಕ್ಕಳು ನಾವೆನ್ನುವ ಹಾಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವುದು ಯಾಕೆ? ಅಪ್ಪನಷ್ಟೇ ದೇವತ್ವವನ್ನು ನಾವು ಆರ್ಜಿಸಿಕೊಂಡವರಿದ್ದೇವೆ. ನಮ್ಮನ್ನು ನಂಬಿ ಬಂದಂತಹ ಭಕ್ತರಿಗೆ ಅನುಗ್ರಹವನ್ನು ಮಾಡಬಲ್ಲಂತಹ ಸಶಕ್ತತೆಯನ್ನು ನಾವು ಗಳಿಸಿದವರಿದ್ದೇವೆ. ಭೂಲೋಕದಲ್ಲಿ ನಮ್ಮನ್ನು ಪೂಜಿಸುವವರು ಎಷ್ಟು ಮಂದಿ? ಭೂಲೋಕದಲ್ಲಿ ನಮಗೆ ವಿಶೇಷವಾದ ಪೂಜೆ ನಡೆಯುತ್ತದೆ. ಪೂಜಿಸದವರು ಯಾರು ಇಲ್ಲ, ಇಲ್ಲವೇ ಇಲ್ಲ. ನಾಗಾರಾಧನೆ ವೈಭವವನ್ನು ಪಡೆಯುತ್ತಾ ಉಂಟು. ಒಂದು ವೇಳೆ ಪೂಜೆಯನ್ನು ಮಾಡದಿದ್ರೆ ಮತ್ತೆ ಆ ದೋಷ ಜನ್ಮ 7 ಜನ್ಮದಲ್ಲೂ ಕೂಡ ಹೋಗುದಿಲ್ಲ. ಮತ್ತೊಂದುಂಟು ತಮ್ಮ, ನಾಗಗಳಿಗೆ ಪೂಜೆ ಆಗಬೇಕು ಅಂತ ಹೇಳುವುದು. ನಮಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ನಾವು ಒಲಿದು ಬರ್ತೇವೆ. ಇದು ಹಾಗಲ್ಲ, ಆಡಂಬರಕ್ಕೆ ತಿರುಗುತ್ತಾ ಉಂಟು. ಎಲ್ಲಿಯಾದ್ರೂ ಆಡಂಬರದ ಪೂಜೆ ಆಯ್ತು ಅಲ್ಲಿ ನಾವು ಹೋಗ್ಲಿಕ್ಕಿಲ್ಲ. ಪೂಜೆ ಮಾತ್ರ ಆಗುದು. ನಾವು ಹೋಗಬೇಕು, ಭಕ್ತಿಯ ಪೂಜೆಯೇ ಆಗಬೇಕು. ಅಂತರಂಗ ಶುದ್ಧಿಯಿಂದ ಪೂಜೆ ಮಾಡಬೇಕು. ಈಗ ಆಡುವುದಿಲ್ವೋ ತಮ್ಮ? ದೇಹವೇ ಪಂಚಭೂತಗಳು. ಆ ಪಂಚಭೂತಗಳ ತತ್ವವನ್ನು ಹೊಂದಿರುವಂತಹ ದೇಹದಾರಿಯಲ್ಲಿ ಆತ್ಮನೇ ದೇವರು. ಆ ಆತ್ಮದಿಂದಲೇ ನಮ್ಮನ್ನು ಕರೆಯಬೇಕು. ಆವಾಗ ಆತ್ಮಸಕರಾದಂತ ನಾವು ಒಲಿದು ಬರ್ತೇವೆ. ತಮ್ಮ, ಇದು ನಮ್ಮ ಹೆಚ್ಚುಗಾರಿಕೆ ವಿಶೇಷತೆ. ಧರೆ ನಮ್ಮನ್ನು ಕೊಂಡಾಡುವ ಹಾಗೆ ಬೆಳೆಯುತ್ತಾ ಇದ್ದೇವೆ. ಆದ್ರೆ ಇದು ನಾಗಲೋಕ ಅಲ್ವ? ಎಲ್ಲೆಲ್ಲಿಯೂ ಪೂಜೆ ಆಗುತ್ತಾ ಇರ್ತದೆ. ಭೂಲೋಕದಲ್ಲಿ ಪೂಜೆ ಆದ್ರೂ ನಮಗಿಲ್ಲಿ ಸದ್ದು ಕೇಳ್ತದೆ, ಮತ್ತೆ ಅಂದ್ರೆ ಇಲ್ಲಿಗೆ ಮುಟ್ಟುತ್ತದೆ ಅಂತ ಅರ್ಥ. ತಮ್ಮ, ಆದ್ರೆ ಎಂದಿನ ಹಾಗೆ ಇಲ್ಲಿ ಸುತ್ತಾಡುವುದಕ್ಕೆ ಮನಸ್ಸಿಲ್ಲ ತಮ್ಮ. ಯಾಕೆ? ಯಾವುದೋ ಒಂದು ಜಾಡ್ಯ, ಯಾವುದೋ ಒಂದು ಉಲ್ಲಾಸವೇ ಇಲ್ಲ. ಏನಾದೊಂದು ಉಪಾಯ ಹೇಳು. ನಿನಗೆ ಈಗ ಗೊತ್ತಾದ? ಈಗ ನನಗೀಗ ಗೊತ್ತಾಗ, ನನಗೆ ಅಲ್ಲಿ ಬರುವಾಗಲೇ ಗೊತ್ತಾಗಿದೆ. ಹೌದಾ? ನನಗೆ ಇವತ್ತು ಆಡಂಬರದಲ್ಲಿ ಹೋಗಿಸಿದ್ದಲ್ವಾ, ಗೊತ್ತಾಗ್ಲಿಲ್ಲ. ಒಂದು ರೀತಿಯ ಮನಸ್ಸಿಗೆ ಬೇಸರ, ದೇಹಕ್ಕೆ ಉದಾಸೀನತೆ. ನನಗೆ ಪ್ರಶಾಂತ ಭಾವ ಇತ್ತು, ಪ್ರಫುಲ್ಲ ವದನವೂ ಇತ್ತು. ಈಗ ಏನು ಸ್ವಲ್ಪ ಬೇಕು ಅಂತ ಅನಿಸ್ತಾ ಉಂಟು. ಅಲ್ಲಿ ತಿರುಗಾಡ್ಲಿಕ್ಕೆ ಜಾಗ ಉಂಟಾ ಅಲ್ವಾ? ನಮ್ಮಲ್ಲಿ ಜಾಗ ಎಲ್ಲಿಗೆ? ನಮಗೆ ಇಷ್ಟುಂತ ಜಾಗ ಕೊಟ್ಟಾಗಿದೆ. ಅಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗುದು ಅಲ್ವಾ? ಅಣ್ಣ, ನಿನಗೆ ಮಾತ್ರ ಹಾಗೆಂದು ನಮಗೆ ಸಣ್ಣ ಜಾಗ ಕೊಟ್ಟರು ನಾವು ಹೊಂದಾಣಿಕೆ ಆಗುತ್ತೇವೆ. ಸಣ್ಣ ಜಾಗವನ್ನು ದೊಡ್ಡದಾಗಿ ಭಾವಿಸ್ತೇವೆ. ಹಾಗೆಂದು ಇವತ್ತಿಲ್ಲಿ ಬೇಡ. ಹಾಗಾದ್ರೆ ಏನು ಮಾಡ್ಬೇಕು? ಮನಸ್ಸಿನ ಉಲ್ಲಾಸಕ್ಕೆ ಏನು ಮಾಡುವ? ಮನಸ್ಸಿನ ಬೇಸರವನ್ನು ದೂರ ಮಾಡುವುದಿದ್ರೆ ಇಲ್ಲ ಆಗ್ತದ? ಇಲ್ಲೇ ಆಗುದಿಲ್ಲ. ಬೇರೊಂದು ಸ್ಥಳದ ಅವಶ್ಯಕತೆ ನಮಗಿದೆ. ಯಾವ ಸ್ಥಳ? ಅಂದ್ರೆ ಲೋಕವನ್ನೇ ಬದಲಾಯಿಸಬೇಕು.
ಲೋಕವನ್ನು ಬದಲಾಯಿಸುವುದು. ಹೌದು. ಸ್ವರ್ಗಕ್ಕೆ ಹೋದ ದೇವೇಂದ್ರನಿಗೆ ಸಿಟ್ಟು ಬಂದಿತ್ತು. ಸಿಟ್ಟು ಬರ್ಲಿಕ್ಕಿಲ್ಲ, ಅದು ಸದ್ಯಕ್ಕೆ ಸ್ವರ್ಗ ಬೇಡ, ಬೇಡ ಅಲ್ವಾ? ಭೂಲೋಕವನ್ನು ಸೇರಬೇಕು. ಆ ಭೂಲೋಕಕ್ಕೆ ಹೋಗಬಹುದು. ಪರಿವರ್ತನಾಶೀಲ ಪ್ರಪಂಚ ಎನ್ನುವ ಹಾಗೆ ಕೊಂಡಾಡುತ್ತಾ ಇರುವುದು ಭೂಲೋಕವನ್ನು. ಮಹಾವಿಷ್ಣುವಿನ ರಂಗವೇದಿಕೆ ಅಂತ ಅಲ್ವೇ? ನಮ್ಮ ಮೇಲೆ ಮಲಗುವ. ಹೌದು. ಹಾಗಾಗಿ ಭೂಲೋಕವನ್ನು ಒಂದು ಸುತ್ತು ತಿರುಗಾಟ ಮಾಡಿದ್ರೆ ಹೇಗೆ? ನಿನ್ನದು ತಿರುಗಾಟ ಅಂತ ಹೇಳುವಾಗಲೇ ನನ್ನ ತಲೆ ಬಿಸಿ ಆಗುತ್ತೆ. ತಿರುಗಾಟ ಅಂತ ಹೇಳ್ತಿ, ದೊಡ್ಡ ವಿಷಯ ತಂದು ಹಾಕ್ತಿ. ಈ ಭೂಲೋಕ ಎಷ್ಟು ದೊಡ್ಡದುಂಟು, ತಮ್ಮ ತಿರುಗಾಟ ಮಾಡಿದಷ್ಟು ಮುಗಿಲಿಕ್ಕುಂಟು. ಅಣ್ಣ, ಯಾವ ಒಂದು ಅವಧಿಯಲ್ಲಿ ಮುಗಿಸುದು? ನೀನು ಹೇಳುವ ಮೊದಲೇ ನಾನು ನಿರ್ದಿಷ್ಟವಾದಂತಹ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಯಾವ ಸ್ಥಳ ಅದು? ವಿಂಧ್ಯಾದ್ರಿಯ ಪರ್ವತ ಸ್ಥಳ. ಒಂದು ಕಾಲದಲ್ಲಿ ಅಗತ್ಯ ಮುನಿಗೆ ಬಾಗಿದಂತಹ ವಿಂಧ್ಯೆ. ಅಲ್ಲಿ ಬೀಸುವಂತಹ ಗಾಳಿ, ಹರಿಯುವಂತಹ ನೀರು, ಬರುವಂತಹ ಆ ಗಾಳಿ, ಆ ಮಣ್ಣು, ಅಲ್ಲಿಯ ನೆಲ. ನೀನು ಮಣ್ಣು ಅಂತ ಹೇಳುವ ನನಗೆ ಆಸೆ ಆಗ್ತದೆ. ನಿನ್ಗೆ ನಾನು ಏನೆಲ್ಲ ಹೇಳುವಾಗ ಆಸೆ ಆಗ್ತದೆ? ಮಣ್ಣು ಅಂತ ಹೇಳುವಾಗ ಘಮಿಸುವುದಕ್ಕೆ ಆಸೆ ಆಗ್ತದೆ. ಅಷ್ಟೊಂದು ಪಾವಿತ್ರ್ಯತೆ ಉಳ್ಳಂತಹ ಸ್ಥಳವಿದೆ. ಹಾಗಾಗಿ ಆ ಸ್ಥಳವನ್ನು ಸೇರಬೇಕು. ಕೆಲವರೆಲ್ಲ ಈಗ ಭೂಮಿಯಲ್ಲಿ ಹುಟ್ಟಿದವರು ಆಡ್ತಾ ಇದ್ದಾರೆ, ಹೇಗೆ? ನಮಗೆ ಈ ಭೂಮಿ ಬೇಡ, ನಮಗೆ ಬೇರೊಂದು ಲೋಕ ಬೇಕು. ಆ ಭೂಮಿಯ ಪಾವಿತ್ರ್ಯತೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೋದ್ಮೇಲೆ ಹೇಳ್ತಾರೆ ಹೇಗೆ, ನಮ್ಗೆ ಇದು ಬೇಕು ಅಂತ, ಅಲ್ಲೇ ನಮಗೆ ಅಲ್ಲೇ ಸುಖ ಅಂತ. ಈಗ ನಮಗೆ ನೋಡು, ನಾಗಾದಿಗಳಾದಂತ ನಮಗೆ ನಾಗಲೋಕ ಬೇಡ, ಭೂಮಿ ಬೇಕು ಅಂತ ಆಗುತ್ತದೆ. ಆದ್ರೆ ಜೀವನ ಪರ್ಯಂತ ಅಲ್ಲ, ಸ್ವಲ್ಪ ಹೊತ್ತಿಗೆ ಯಾಕೆ ಆಗುತ್ತದೆ? ಅಷ್ಟು ಪಾವಿತ್ರ್ಯತೆ ಉಂಟು ಆ ಮಣ್ಣಿನಲ್ಲಿ. ಈಗ ಬರ್ತೀಯ ನೀನು? ನಾನು ಬರೋದಕ್ಕೆ ಇಲ್ಲೇ ಮಾತಾಡಿ ಕೂತ್ಕೊಳ್ಳಿ. ಹೋಗುವ, ಮಾತಾಡ್ಕೊಂಡು ಹೋಗುವ.
ಸರ್ವಾಧಿಕಾರಿಯಾಗಿರುತ್ತ ಒತ್ತಡಕ್ಕೆತ ಹಾಗೂ ಕಾಲಕ್ಕೆತ ಅವರಿರುವರು ಪ್ರೀತಿಯ ತಂಗಿ ತಾಲಾಮುಖಿ ಎಂಬ ಹೆಸರಿನಿಂದ ಮೆರೆಯುತ್ತಾ ಇದ್ದೇನೆ. ನಮ್ಮ ಹೆಸರು ಹೇಳಿದ ತಕ್ಷಣ ಲೋಕವೇ ಕಟಗುಟ್ಟಿ ನಡುಗುತ್ತದೆ. ಅಂತಹ ಶಕ್ತಿ ಸಾಮರ್ಥ್ಯ ನಮ್ಮದು. ಈ ಕಾಲಕ್ಕೆ 16 ವರ್ಷ ಕಳೆದು 17ಕ್ಕೆ ಕಾಲೇಜ್ ಸಾಯ್ತಾರೆ. ಈ ಸಂದರ್ಭದಲ್ಲಿ ಏನೋ ಬದಲಾವಣೆ ಶರೀರದಲ್ಲಿ ಕೆಲವು ಸತಿ ಚಳಿ ಬಿಸಿ ಯಾಕೆ ಹೇಗೆಂಬುದಾಗಿ ಅರ್ಥವಾಗುವುದಿಲ್ಲ. ರೋಗವಾದ ಆದಿತ್ತು ಹೋಗ್ಬೋದಿತ್ತು. ಇದು ರೋಗವಲ್ಲ, ಪರಿಹಾರ ಮಾಡ್ಬೋದು ನಿಮ್ಮಿಂದ. ನಿಮ್ಮನ್ನೇ ಮದುವೆ ಆಗುತ್ತೇನೆ. ಮದುವೆ ಆಗಿದೆ ಇನ್ನೋರು ಬಳಿತಾರಲ್ವಾ, ಸುಂದರ ಅವರಾದ ಆದಿತ್ತು. ಮನಸ್ಸು ಮಾಡಿದ್ರೆ ಇನ್ನೋರು ಬಳಿದ್ದಾರೆ. ಶತಗಜತ್ರಾಳಿಯ ಆಗಿರುವವ ನಿಮ್ಮ ಹಿಂದೆ ಇದ್ದಾನೆ. ಅವರಾಗಿತ್ತು ಆಗಿದ ಇನ್ನೋರ್ವ ಕಾಣುವುದಕ್ಕೆ ಬಾಲಕ ಯುವ ಪೀಳಿಗೆ ಅವ ಬೆಳೆಯಬೇಕು. ಹೀಗಲ್ಲ, ಮದುವೆಗೆ ಅವಸ ಅಲ್ಲವಲ್ಲ. ಹಾಗಾಗಿ ಉದರಾಗ್ತಿ ಬಾಧಿಸ್ತಾ ಇದೆ. ಏನು ಕಾಣುತ್ತಾ ಇರುವುದೇ ವಿಂಧ್ಯಾದ್ರಿಯ ತಪ್ಪಲ ಪ್ರದೇಶ. ಬೇಟೆಯನ್ನು ಆಡಬೇಕು, ತಡ ಮಾಡುವ ಹಾಗೆಲ್ಲ. ಆದಷ್ಟು ಬೇಗ ನಾನಲ್ಲಿ ಬಿದ್ದುಕೊಳ್ಳಬೇಕು ಅಂತ ಹೊರಟ. ನೀನ್ ಯಾಕೆ ಕೂತದಲ್ಲಿ? ನನಗೆ ಜಾಗ ಬೇಕಲ್ಲ, ಅದಕ್ಕೆ. ಎಲ್ಲಿಗೆ? ಹೇಗೆ ಕೆಳಗೆ ಬಿದ್ದುಕೊಳ್ಬಹುದು? ಆಗುವುದಿಲ್ಲ, ಹೆಚ್ಚಾಯ್ತು ಇವತ್ತು. ಯಾವುದು ಹೆಚ್ಚಾಯ್ತು? ಆಟ ಆಡಿದ್ದು, ತಿರುಗಾಟ ಮಾಡಿದ್ದು. ನಮ್ಮದೊಂದು ನಾಗನಾಟ್ಯ, ನಾಗ ನರ್ತನ. ಸತ್ಯ ಹೇಳ್ಬೇಕು, ಇದಕ್ಕಿಂತ 100 ಪಾಲು ನಮ್ಮ ಆಲೋಕವೇ ಆದಿತ್ತು ಅಲ್ವಾ? ನೋಡು ಸೆಕೆ, ನೋಡು ಉರಿ ಸಹಿಸುವುದಕ್ಕಾಗುದಿಲ್ಲ. ಎಷ್ಟು ಉರಿ ಹೇಳ್ತದಂತ ನನಗೆ ಗೊತ್ತಿರಲಿಲ್ಲ.
ಅಲ್ಲಿ ಅದು ಸ್ವಲ್ಪ ಆದ್ರೂ ಗಾಳಿ ಬರ್ತದೆ. ನೀನೊಂದು ತಿರುಗಾಟ ಮಾಡುವಂತ ಕರ್ಕೊಂಡು ಬಂದದ್ದು. ಈ ಊರಿಗೆ ಇನ್ನು ತಿರುಗಾಟವ ನಮ್ಮದು. ಈ ರೀತಿಯ ಬದಲಾವಣೆ ಉಂಟು ಅಂತ ಗೊತ್ತಾದ್ದು ಈಗ ಅಲ್ಲ. ಈಗ ಬಂದ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಭೂಲೋಕದಲ್ಲಿ ಈಗ ಬಿಸಿ ಇದ್ರೆ ಇನ್ನು ಸ್ವಲ್ಪ ಹೊತ್ತು ಹೋಗ್ಲಿ, ತಂಪು ಗಾಳಿ ಬರ್ತದೆ. ಅವಾಗ ನಮ್ದು ಇದೆಲ್ಲ ತೆಗೆದಾಗಿ ಇನ್ನು ಸ್ವಲ್ಪ ಅಡ್ಡ ಉಂಟು, ಹಾಗಾಗಿ ಗಾಳಿ ಬರುದಿಲ್ಲ ಅಷ್ಟೇ. ಅಷ್ಟು ಹೊತ್ತಿಗೆ ನಾವೆಲ್ಲ ಇದನ್ನು ಕಳಚಿ ಆಗಿರ್ತೇವೆ. ತಮ್ಮ ಬಹಳ ಆಯಾಸ ಆಗಿದೆ, ಒಂದು ವಿಶ್ರಾಂತಿ ಬೇಕೇ ಬೇಕು. ವಿಶ್ರಾಂತಿ ಬೇಕು ಅಂತಾದ್ರೆ ಒಂದು ಕೆಲಸ ಮಾಡು. ಏನು? ಇನ್ನು ಕೂಡ ತಿರುಗಾಟ ಮಾಡ್ಬೇಕು. ಮಾಡ್ಬೇಕು ಅಂತ ಆದ್ರೆ ಇನ್ನು ತಿರುಗಾಟ ಒಂದು 3 ಅವಧಿ ಆದ್ರೂ ಮಾಡದಿದ್ರೆ ಆಗಲ್ಲ. ಈಗ ಆಗುದಿಲ್ಲ. ಈಗ ಆಗುದಿಲ್ಲ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು ಅಂತ ಆದ್ರೆ ಎಲ್ಲಿ 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 ಇಲ್ಲಿ ಉಂಟಲ್ಲ ದೊಡ್ಡ ಮರ. ಎಷ್ಟು ದೊಡ್ಡ ಮರ ಇದು ಅಲ್ವಾ? ಕೆಳಗೆ ನೋಡು, ಬಿಸಿಲು ಬರುವುದೇ ಇಲ್ಲ. ಬರ್ಲಿಕ್ಕೆಲ್ಲ ನೆರಳೆ. ಹೌದು. ಸ್ವಲ್ಪ ಹೊತ್ತು ಆ ಬೇರಿಗೆ ತಲೆ ಕೊಟ್ಟು ತರಗೆಲೆ ಉಂಟು. ನಮಗೆ ಅದುವೇ ಆಸೆ. ವಿಶ್ರಾಂತಿಯನ್ನು ಪಡೆದು ಮತ್ತೆ ನೋಡು. ಬೇಟೆಯನ್ನು ಮಾಡುತ್ತಾ ಮುಂದೆ ಮುಂದೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮರದ ಬೇರೆ ಕಡೆ ಎಂತ ಸುಂದರ ಏಳುವರಿದ್ದಾರೆ. ಓರ್ವ ತೆಳ್ಳಗಿದ್ದಾರೆ, ಇನ್ನೋರ್ವ ಗುಂಡು ಗುಂಡು ಗುಂಡಾಗಿದ್ದಾರೆ. ಈ ಗುಂಡಾದವರನ್ನು ನೋಡಿ ಮನಸ್ಸಲ್ಲಿ ಆಸೆ ಹುಟ್ಟುತ್ತಾ ಇದೆ. ಇವರನ್ನು ಪಡಿಬೇಕು, ಇವರನ್ನು ಇಂದಿಗೆ ಮಾತಾಡಿಸಬೇಕು. ಹೇಗೆ ಮಲಗಿದ್ರು ಕೂಡ ಮಲಗದವರ ಹಾಗೆ ನಟಿಸ್ತಾ ಇದ್ದಾರೆ. ನನ್ನನ್ನ ಕರೆಯುವುದು, ನನ್ನನ್ನೇ ನನ್ನ ರೂಪಕ್ಕೆ ಮರಳಾಗಿದ್ದಾರೆ ಇರುವರು. ನಾವು ಹೆಣ್ಣು ಮಕ್ಕಳು ವಿಚಾರ ತಿಳಿಬೇಕಲ್ವಾ? ಹೇಗೆ ಕಾಲಲ್ಲಿರುವುದು ಗೆಜ್ಜೆ, ಗೆಜ್ಜೆ ನಾದವನ್ನು ತೋರಿಸ್ತೀನಿ. ಪ್ರತಿಕ್ರಿಯೆ ಇದೆ ನನಗೆ. ಇವನ ರೂಪ ಬಹಳಷ್ಟು ಚಂದವಾಗಿದೆ. ಹೀಗೆ ಇರುವುದಲ್ಲ, ಎಬ್ಬಿಸ್ತೇನೆ. ಅವನೊಂದು ಧೈರ್ಯಕ್ಕೆ ಬೇಕಾಗಿದ್ದಕ್ಕೋ
ಯಾವುದು? ನನಗೂ ಗೊತ್ತಾಗ್ಲಿಲ್ಲ, ನಿದ್ದೆಂದ ಎದ್ದದ್ದಲ್ವ? ನಾಚಿಗೆ ಬಹುಶಃ ಇವರಿಗೆ ಮಾನಸಿಕ. ಎಲ್ಲಿ ನಾಚಿಗೆ? ನನಗೆ ಅದನ್ನು ಮುಚ್ಚಿಡಬೇಡ. ಅದು ಹೇಗೆ ನೋಡ್ತಾ ಇದ್ದಾರೆ, ಮತ್ತೆ ನಾಚಿಗೆ ಆಗದೆ ಇರ್ತದ. ನೋಡುವುದಕ್ಕೆ ಎಂತದುಂಟು, ನಿನ್ನಂತವರು ತೋರಿಸ್ತಾ ಇದ್ದಾರೆ. ಮಾತಾಡು ಮಾತಾಡು. ಆ, ಎಲ್ಲಿಂದ ಮಾತಾಡುದಿಲ್ಲ ಶಬ್ದವಾಗಿ ನನಗೂ ನೀನು ತಮ್ಮನಲ್ವಾ? ಇಲ್ಲೋ ಇದರಲ್ಲಿ ಕಣ್ಣಲ್ಲಿ ಮೂಗೆಲ್ಲಿ ಬಾಯಿಲಿಂದ ಹುಡುಕಬೇಕಾದ್ರೆ ಒಂದು 14 ದಿವಸ ನಮ್ಮ ಟಿವಿ ಹೀಗೆ. ಟಿವಿ ಪುಡಿವಾಗಿ ಟಿವಿ. ನಿನ್ನ ಟಿವಿಗೆ ಸಿಡಿಲು ಹೊಡೆದು ಅಣ್ಣ ಕರೆಯುವುದುಂಟು. ಓ ಸುಂದರಿ, ಓ ಲಕ್ಷ್ಮಿ. ಯಾರನ್ನು? ನನ್ನನ್ನು ಅಣ್ಣ ಕರೆಯುವುದು. ಸುಂದರಿ. ಓ ಸುಂದರಿ. ಯಾರು ಸುಂದರಿ? ಬಾರೆ. ಸುಂದರಿ ಯಾರು? ಅಯ್ಯೋ, ಮತ್ತೊಂದು ಮತ್ತೊಂದು ನೀನು ಸುಂದರ. ಯಾರು ಸುಂದರ? ಯಾರು ಇವ ಇವ. ಸುಂದರನ ವಿಷಯ ತೆಗಿಬೇಡ. ಯಾರಿಗೆ ಸುಂದರ? ಯಾರಿಗೆ? ನಾನು ನನಗೆ. ನಿನಗೆ ಸತ್ಯ ಹೇಳ್ಬೇಕಾದ್ರೆ ಅಣ್ಣನಿಗೆ ತಲೆ ಸರಿ ಇಲ್ಲ. ಯಾಕೆ? ಹೋಗಿ ಹೋಗಿ ಇದನ್ನು ಸುಂದರಿ ಅಂತ ಕರೀತಾರೆ. ಅಲ್ಲ, ನಮ್ಮ ಜಾತಿಯಲ್ಲಿ ನಾನೇ ಸುಂದರಿ. ಜಾತಿ ಹೇಳ್ಬೇಕಷ್ಟೇ. ಜಾತಿದ್ದು ವಿಷಯ ತೆಗೆದದ್ದು ಒಳ್ಳೇದಾಯ್ತು. ಯಾಕೆ? ಬೇಡ. ನಿಮಗೆ ಎಂತದ್ದೂ ಮಾತಾಡ್ಲಿಕ್ಕಿಲ್ಲ. ಒಂದು ಪ್ರಸಂಗವನ್ನು ಪೂರ್ತಿ ನೋಡದೆ ಅಲ್ಲಿ ಮತ್ತೆ ಜಾತಿ ನಿಂದನೆ ಅಂತ ಹೋಗ್ಬೇಡಿ. ಅದು ಅಲ್ಲ, ವಿಷಯ ನಮ್ಮ ಹಾಗೆ. ಜಾತಿಯಲ್ಲಿ ವಿಶೇಷ ಆಕರ್ಷಣೆಯಲ್ಲಿ ಪೂರ್ತಿ ನೋಡಿದವರು ಯಾರು ಕೂಡ ವಿಮರ್ಶೆ ಮಾಡುದಿಲ್ಲ. ಎಲ್ಲಿ ಅರ್ಧ ಅರ್ಧ ನೋಡ್ತಾರೋ ಅಷ್ಟು ನೋಡ್ತಾರೆ. ಜಾತಿಗೆ ಅಪಮಾನ. ಜಾಗರೂಕತೆಯಾಗಿ ನೀನು ಎಲ್ಲಿಗೆ? ನಾವು ನಮ್ಮದು ಪೂರ್ತಿ ಜಾಗರೂಕತೆಯೊಂದುಂಟು. ಇದು ಅರ್ಧ ನೋಡಿದವರಿದ್ದಾರೆ. ನಮ್ಮ ಅವರಿನ್ನು ಜಾಗರೂಕತೆ ಮಾಡಲಿಕ್ಕೆ ಹೌದು. ನಾವು ಜಾಗರೂಕತೆ ಅಲ್ಲ, ನಮ್ಮ ಹಿಮ್ಮೇಳ ಗಟ್ಟಿ ಉಂಟು. ಇಲ್ಲಿ ಬಾ. ನೀ ನಮ್ಮನ್ನು ಎಬ್ಬಿಸಿದೆ ಅಂತ. ಯಾಕೆ ಎಬ್ಬಿಸಿದೆ? ಅದಿರ್ಲಿ, ನೀನು ಯಾರು? ಓ ಕಾಂತ. ಯಾವುದು? ಕಾಂತ. ಕಾಂತ? ಯಾವುದಕ್ಕೆ ಕಾಂತ? ಕಾಂತ ಅಂದ್ರೆ ಏನು? ಓ ವೀರ. ಅದು ನಾವು ಅದು ಓ ರಾಜ. ಅದು ಅದು ರಾಜ ಅಲ್ಲ, ಅದು ನಮ್ಮ ಅಪ್ಪ ರಾಜ. ನಾನು ರಾಣಿ, ಅವ ರಾಜ. ಯಾರು ರಾಣಿ? ನೀನು ಯಾರು ರಾಣಿ? ಎಲ್ಲಿ ನಿನ್ನ ಗಂಡ ಹೆಂಡತಿ ಹೇಗುಂಟು? ಓ ತಮ್ಮ, ಇದು ಹೀಗೆ. ಇವಳು ಕಟ್ಟಿಕೊಂಡ ಗಂಡ ಎಲ್ಲಿಯೋ ಬಿಟ್ಟು ಓಡಿ ಹೋಗಿದ್ದಾನೆ. ಗಂಡನನ್ನು ಹುಡುಕಿ ಕೊಡಬೇಕು ಅಂತ ಹೇಳುವುದು. ಪಾಪ, ಗಂಡ ಹೋದ್ನ ಮತ್ತೆ ನಿನ್ನದು ಮುಂದೆ ಇದ್ದಾರೆ ಗಂಡ. ಮುಂದೆ. ಎಲ್ಲಿ ಮುಂದೆ? ನನ್ನ ಮುಂದೆ. ನೀನೆ, ಅದು ನೀನೆ. ಇಲ್ಲಿ ಬಾ. ನಾನು ನಿನಗಿಂತ ಮತ್ತೆ ಎದ್ದದ್ದು ಯಾಕೆ? ನನ್ಗೆ ಸತ್ಯ ಹೇಳ್ಬೇಕಾ? ನನ್ಗೆ ನಿದ್ದೆ ಬರ್ಲಿಲ್ಲ. ಇವಳು ಮಾತಾಡಿದ್ದಾನೆ ಕೇಳಿದ್ದ ಇದ್ದೆ. ಅವಳೊಂದು ಮಾತನ್ನು ಹೇಳಿದ್ದಾರೆ. ಏನು? ಒಬ್ಬ ತೆಳ್ಳಗೆ, ಮತ್ತೊಬ್ಬ ಗುಂಡು ಗುಂಡು. ತೆಳ್ಳಗೆ ನಾನು, ಗುಂಡು ಗುಂಡು ನೀನು. ಹೇಗೂ ನಮ್ಮ ಜಾತಿದ್ದು ಸಿಗುದಿಲ್ಲ. ನಿನಗೊಂದು ತಾಗುವ ಲಕ್ಷಣ ಉಂಟು. ಬಿಡಬೇಡ. ಓ ತಮ್ಮ, ಈಗ ನಮ್ಮಲ್ಲಿ ಹುಡುಗಿಲ್ಲ ಅಂತ ಇದನ್ನು ಕಟ್ಟಿಕೊಳ್ಳಿಕ್ಕೆ ನನ್ನ ಪ್ರಾರಬ್ಧ. ಸಿಕ್ಕಿದ್ದು ಲಾಭ. ಎಂತದ್ದು ಸಿಕ್ಕಿದ್ದು ಲಾಭ? ಹೇಗೂ ಬರುದಿಲ್ಲ, ಬಂದದನ್ನು ಬಿಡ್ಬಿಡು. ಬಂದದಲ್ಲಿ ಇಂಥದ್ದೇ ಬಂದ್ರೆ ಏನು ಮಾಡುದು? ಸರಿಯಾದ ವಿಚಾರವನ್ನ ಹೇಳ್ತಾ ಇದ್ದಾರ. ಎಂತದ್ದು ಸರಿಯಾದ? ಮತ್ತೆ ಏನು? ಈಗ ತಲೆ ಸರಿ. ಸಿಕ್ಕಿದ್ದು ಲಕ್ಷ್ಮಿ ಎಂಬುದಾಗಿ ಒಪ್ಪಿಕೊ. ಅಲ್ಲ, ನೀನೊಂದು ಉಪಾಯ ಮಾಡು. ನಿಮ್ಮ ಇಬ್ಬರವಧಿ ನಾನಿಲ್ಲ. ನೀನು ಸ್ವಲ್ಪ ಹಿಂದೆ ನಿಲ್ಲು. ಯಾರಾದ್ರೂ ಬರುವುದಾದ್ರೆ ಸೂಚನೆ ಕೊಡು. ಬರುವುದಾದ್ರೆ ಮಾತ್ರ. ಇಲ್ಲಿ ಬಾ. ನೀನು ರಕ್ಕಸಿ ಹೌದಾ? ನಾವು ಉರಗಾದಿಗಳು ಹೌದಾ? ನಮ್ಮ ಜೊತೆ ನಿನ್ನದೆಂತದ್ದು ಸಂಸಾರ? ಯಾಕೆ ಮಾಡಬಾರ್ದ? ನಮ್ಮಲ್ಲಿರುವುದೆಲ್ಲ ವಿಷಯವೇ. ಎಲ್ಲಿ ನನಗೆ ಎಲ್ಲ ವಿಷಯದಲ್ಲಿ ನಿಲ್ಲು. ನಮ್ಮದು ಹಲ್ಲಿನಲ್ಲಿ ವಿಷಯ ಇರುತ್ತದೆ. ಅದು ಕಚ್ಚಿದ ಕೂಡಲೇ ವಿಷಯ ಇರ್ತದೆ. ನಿಮ್ಮದು ಹಾಗಲ್ಲ. ದೇಹ ಮನಸ್ಸು ಎಲ್ಲ ಕಡೆ ವಿಷಯವೇ. ನಮಗೆ ಹೆಚ್ಚು ವಿಷಯದೆಲ್ಲ ಅದು ನಡೀತದೆ ಅಣ್ಣ. ಸುಧಾರಿಸುವ ಇನ್ನು ಸಿಕ್ಬೇಡ. ಇರ್ಲಿ. ಸುಧಾರಿಸುವುದಕ್ಕಿಂತ ನೀನೇ ಸುಧಾರಿಸು. ನಾನು ಆಗುದಿಲ್ಲ ಅಲ್ವಾ? ನಿನ್ನ ಮೇಲೆ ಅಲ್ವಾ ಕಣ್ಣಿದು? ಇನ್ನೊಂದು ವಿಚಾರ. ಏನು? ಬಣ್ಣವೋ, ಜಾತಿಯೋ, ಕುಲವೋ, ಗೋತ್ರವೋ ಯಾವುದನ್ನು ನೋಡಿ ಪ್ರಯೋಜನ ಇಲ್ಲ. ಸಿಕ್ಕಿದ್ದು ಲಕ್ಷ್ಮಿ ಎಂಬುದಾಗಿ ಒಪ್ಪಿಕೋ. ಅದು ನಿನ್ನಂತವರು ಅದನ್ನ ನೋಡು. ನಮ್ಮಂತ ಸಂಸ್ಕಾರ ಇದ್ದವರೆಲ್ಲವರು ನೋಡ್ತೇವೆ. ನಿನಗೆ ಸಂಸ್ಕಾರ ಇದೆಯಾ? ನಮಗೆ ಸಂಸಾರ ಅಲ್ವಾ? ನಮಗೆ ಅಂದ್ರೆ ಸಂಸ್ಕಾರ. ಇಲ್ಲಿ ಬಾ. ಈಗ ಉರಗಾದಿಗಳಲ್ಲಿಯೂ ಬೇರೆ ಬೇರೆ ಜಾತಿ ಉಂಟು. ನಮ್ಮಲ್ಲಿ ಬೇರೆ ಬೇರೆ ಜಾತಿ ಉಂಟು. ನಮಗೆ ನಮ್ಮ ಜಾತಿದ್ದೇ ಆದಿತ್ತು. ನಮಗೆ ಬೇರೆ ಧರ್ಮದ್ದೆಲ್ಲ ಬೇಡ. ಅಲ್ಲ, ನನಗೆ ಆದೀತು ಎಂಬುದು. ಈ ರಾಕ್ಷಸಿ ಧರ್ಮದ್ದೆಲ್ಲ ನಮಗೆ ಬೇಡ. ನಮಗೆ ನಾಗ ಧರ್ಮದಿದ್ರೆ ಸಾಕು. ನನಗೆ ಆದೀತು ಎಂಬುದಾಗಿ ನಿನಗೆ ಕಂಡ ಕೂಡ ನನಗೆ ಆಗಬೇಕು ಅಂತೇನಿಲ್ಲ. ನಮ್ಮನ್ನು ಎಬ್ಬಿಸಿದ್ದಿ. ನಿದ್ರಾಭಂಗ ಮಹಾಪಾಪ. ಆದದ್ದು ತಪ್ಪಾಯಿತು. ಹೋದ್ರೆ ಲೇಸು. ಇದು ಪಡಿದೆ.
ನೀನು ಪರಿಹಾರ ಮಾಡು ತಮ್ಮ, ಮತ್ತೆ ನಾನು ಬರ್ತೇನೆ. ಕಣ್ಣಿನಲ್ಲಿ ದೃಷ್ಟಿ ಸರಿ ಉಂಟು. ಅದು ಕಂಬ ಅಲ್ಲಿದ್ದಾನೆ ಅವ. ಈ ಕಂಬದಲ್ಲಿ ಇವನೇ ಇದ್ದಾನೆ. ಅವಳು ನೀನು ಅಂತ ಭಾವಿಸಿ ಮರವನ್ನು ಅಪ್ಪಿ ಇವಳಿಗೆ ನಿನ್ನೆ ಯಕ್ಷಗಾನ ನೋಡಿದ್ದಾಳಂತ ನರಸಿಂಹ ಅವತಾರ ಕಂಬವನ್ನು ಕಟ್ಟಿಟ್ಕೊಂಡಿದ್ದಾಳೆ. ನಿನ್ನದು ಎಂತದ್ದು ಒಮ್ಮೆ ಏರು ಒಮ್ಮೆ ಇಳಿತ. ಇವನನ್ನು ನೋಡಿದ ಮೇಲೆ ಸಹಿಸುವುದಕ್ಕಾಗುವುದಿಲ್ಲ. ಎಂತದ್ದು ವಿರಹ, ಅದಕ್ಕೊಂದು ರಾಗ ಅಲ್ವಾ ನಿನಗೆ? ನಮ್ಮವರಿದ್ದಾರಲ್ವಾ ಸಹಕಾರಿ, ನಿಮ್ಮವರೇ ನಿನ್ನ ವಿರಹವನ್ನು ಹೆಚ್ಚು ಮಾಡುದು. ಬಹುಶಃ ಅವರಿಗೆ ನಿನ್ನ ಮೇಲೆ ಮನಸ್ಸಾಗಿರ್ಬೇಕು. ಅವರಿಗೆ ಮದುವೆ ಆಗಿರುತ್ತೆ ಕೇಳಿದ್ದೇನೆ. ಮದುವೆ ಆಗಿದೆ ಎಲ್ಲ ವಿಷಯ ತಿಳ್ಕೊಂಡು ನೀನೊಂದು ಮದುವೆಯಾಗಿ 10 ಮಕ್ಕಳ ತಾಯಿಯಾಗಿ ನನಗೆ ಕಾಣುತ್ತೆ. ನನ್ನ ದೇಹ ದೊಡ್ಡದು. ಎಷ್ಟು ದೊಡ್ಡ ದೇಹ, ನಾವಿಷ್ಟು ತೆಳ್ಳಗಿದ್ದೇವೆ. ನಾವು ದೊಡ್ಡವರ ಮಕ್ಕಳು, ಬೇಕಾದಷ್ಟು ತಿನ್ನುವುದಕ್ಕೂ ಕುಡಿಯುವುದಕ್ಕುಂಟು. ಹಾಗೆ ನಾವು ಹೀಗೆ ಕೆಲವರೆಲ್ಲ ಜೋಡಿ ಸರಿಯಾಗ್ಲಿಕ್ಕಿಲ್ಲ. ನಿನ್ನ ಜೋಡಿ ಸರಿಯಾಗ್ಲಿಕ್ಕಿಲ್ಲ. ಇನ್ನು ದಪ್ಪ ಇದೆ ಅಲ್ಲ, ಇನ್ನೂ ತೆಳ್ಳಗಿದ್ದೇನೆ ಎಂಬುದಾಗಿ ಹೇಳುದ. ಆದ್ರೆ ಮದುವೆ ಆದ ಮೇಲೆ ದಪ್ಪ ಆಗ್ತೇನೆ. ಹಾಗಾದ್ರೆ ಇನ್ನೆಲ್ಲಿಗೆ ದಪ್ಪ ಹೋಗ್ಬೇಕಷ್ಟೇ. ತುಂಡು ತುಂಡಾದಿತ್ತಷ್ಟೇ ನೀವು ದಪ್ಪ ಆದ್ರೆ. ಯಾವೆಲ್ಲ ರೋಗ ಉಂಟು ಇವಳಿಗೆ? ಅಸಂಬದ್ಧ ಪ್ರಳಾಪ. ಅದನ್ನು ತಿನ್ನುವುದ? ಬಹಳಷ್ಟು ರುಚಿ ಇದೆ. ಅದು ನೀನೇ ಹೇಳ್ಬೇಕು. ಏನು ಸಮಸ್ಯೆ ಇದ್ರೂ ತೊಂದ್ರೆ ಇಲ್ಲ. ಈಗ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಯಾವುದೇ ಸಮಸ್ಯೆ ಇದ್ರೂ ಮದುವೆ ಆಗಬಹುದು. ಒಂದು ಸಂಸ್ಕಾರ ಮತ್ತೊಂದು ಶೀಲ ಪ್ರವೃತ್ತಿ, ಅದು ಎರಡು ಇಲ್ಲದಿದ್ರೆ ಯಾವುದಕ್ಕಾಗ್ಲಿಕ್ಕೆ ನನಗಿಲ್ಲ ಅಂತ ಹೇಳಿ. ಆದ್ರೆ ಮದುವೆ ಆದ ಮೇಲೆ ನನಗೆ ಕಲಿಸು. ಅದು ಕಲಿಸಿ ಬರುದಲ್ಲ, ಅದು ಮೂಲತಃ ಬರ್ಬೇಕು. ಉಪಾಯ ಒಳ್ಳೆದು ತಮ್ಮ. ಈಗ ಶೀಲ ಸಂಸ್ಕಾರ ಎಲ್ಲ ಮತ್ತೆ ಕಲಿಸಿ ಬರುದು ಅಲ್ಲ. ಅವಳು ಹೇಳ್ತಾಳೆ ಇವರ ಕುಟುಂಬದವರು ಕಲಿಸಿ ಬರ್ಬೇಕಿತ್ತು. ಕುಟುಂಬಕ್ಕೆ ಕೈ ಹಾಕ್ಬೇಡ, ಕುಟುಂಬಕ್ಕೆ ಕೈ ಹಾಕ್ಬೇಡ. ಮತ್ತೆ ನೀವಳ ಅಣ್ಣ ಇವರ ಸುಂದರ. ನಿನ್ನನ್ನು ಅಣ್ಣನೇ ಹೇಳ್ಬೇಕಷ್ಟೇ, ಬೇರೆ ಈಗ ನಿನ್ನ ಸಮಸ್ಯೆ ಅಂತದ್ದು ಹೇಳು. ನಿನ್ನ ಸಮಸ್ಯೆ ಅಂತದ್ದು ಆ ಮನ್ಮಥ ಪುಕ್ಕವಾಗಿ ಬಾಣವನ್ನು ಬಿಟ್ಟಿದ್ದ. ಯಾರಿಗೆ? ತಮ್ಮ. ಅಯ್ಯೋ, ಅವನ ಪ್ರಾರಬ್ಧವೇ. ಹೋಗಿ ಹೋಗಿ ನಿನ್ಗೆ ಬಾಣ ಬಿಟ್ಟಿದ್ದಾನಲ್ಲ. ಆದ್ರೆ ಒಂದುಂಟು, ಅವಲ್ವ ಬಾಣ ಬಿಟ್ಟದ್ದು. ಅವನಲ್ಲೇ ಪ್ರೀತಿ ಪ್ರೇಮ ನೋಡಿದ ಮೇಲೆ ಹೀಗಾದ್ರು. ಬಾ, ಯಾರಿಗೆ ನೀನು ತಿರುಗಾಟ ಮಾಡೋಣ. ತಿರುಗಾಟ ಯಾರ ಜೊತೆ? ನನ್ನ ಜೊತೆ. ಸತ್ಯ ಹೇಳ್ಬೇಕು. ನಿನ್ಗೂ ಒಂದು ಸ್ವಲ್ಪ ಒಳಗಿಂದೊಳಗೆ ಮನಸ್ಸು. ಯಾವುದಕ್ಕೆ ಮನಸ್ಸು? ಇದರ ಮತ್ತೆ ಅದನ್ನು ನೋಡಿದ್ಯಾ? ಅಲ್ಲ, ನಿನಗೆ ಗೊತ್ತಾಯ್ತಲ್ವಾ? ಹಾಗಾಗಿ ಹೇಳ್ತಾ ಇದ್ದೇನೆ, ಸಹಕಾರಿಯಾಗಿ ನೀನು ಒಟ್ಟಿಗಿದ್ದಕ್ಕೂ ನನ್ನ ತಂಗಿಯಂದಿರಿದ್ದಾರೆ, ನನ್ನ ಸಖಿಯಂದಿರಿದ್ದಾರೆ. ನಿನಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಸಿದ್ಧ ಮಾಡ್ತೇನೆ. ನಿನಗೆ ಒಳ್ಳೆ ನೋಡು. ನಾವಿಷ್ಟು ಹೊತ್ತು ಈ ರೀತಿಯಾಗಿ ಮಾತಾಡಿದ್ದು ಯಾಕೆ? ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ. ಅದನ್ನು ಕೊಲೆ ಮಾಡಿ ಬಿಟ್ಲಿ. ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಾಖ್ಯೆ. ನಿಮ್ಮ ಈರುವರ ಒಂದು ಅನ್ಯೋನ್ಯತೆ ನಾನು ಭಾವಿಸುವುದು. ಅವನದು ವಿರಹ, ನನ್ನದು ವೇದನೆ. ಯಾರು ಹೇಳಿದ್ರು? ಉಲ್ಲಾಸ ಇರುತ್ತಾ ಇದೆ ಅವನಿಗೆ.
ಇಷ್ಟು ಹೊತ್ತು ಈ ರೀತಿಯಾಗಿ ಮಾತಾಡಿದ್ದು ಯಾಕೆ? ಯಾಕೆ? ನಾವು ನಾಗಲೋಕದವರು, ಯಾರಲ್ಲಿ ಯಾವ ರೀತಿ ಮಾತಾಡಬೇಕೆನ್ನುವಂತಹ ಸಂಸ್ಕಾರ ಸರಿಯಾಗಿ ತಿಳ್ಕೊಂಡವರು. ಮತ್ತೆ ಎಷ್ಟಾದ್ರೂ ನೀನು ರಾಕ್ಷಸಿ, ನಿನ್ನಂತಹ ರಾಕ್ಷಸಿಗೆ ಒಳ್ಳೆಯ ಮಾತು ಅರ್ಥ ಆಗುದಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಸ್ವಲ್ಪ ಹಾಸ್ಯ ಮಾಡಿದ್ದು ಬಿಟ್ರೆ ನಮಗೆ ಪ್ರೌಢತೆ ಇಲ್ಲ ಅಂತಲ್ಲ, ಒಳ್ಳೆ ಪ್ರೌಢತೆಯನ್ನು ಹೊಂದಿದವರು. ಯಾಕೆ ಹೀಗೆ ಮಾಡಿದ್ದು? ನಮ್ಮ ಎಷ್ಟಾದ್ರೂ ರಾಕ್ಷಸಿ ಆದರೂ ನೀನೊಬ್ಬಳು ಹೆಣ್ಣು ಇದ್ದೀಯ. ಹೆಣ್ಣಿನಂತಿದ್ದರೆ ಮಾತ್ರ. ಮತ್ತೆ ಒಂದುಂಟು, ಅರ್ಥ ಆಯ್ತು. ಇಲ್ಲಪ್ಪ, ಇದಕ್ಕೆ ಪೂರ್ತಿ ಹಾಳಾಗಿದೆ. ಯಾವುದನ್ನಾದ್ರೂ ಬಡಿದು ಕೊಲ್ಲುವ ಮೊದಲು ಸ್ವಲ್ಪ ಸುಧಾರಿಸಿ ಬಡಿಬೇಕು ಅಂತ. ಇದು ಸುಧಾರಿಸುವುದಲ್ಲ, ಇದು ಸುಧಾರಿಕೆ ಆಗುವಂತ. 4 ತಿನ್ನಲು ಸರಿಯಾಗ್ಲಿಕ್ಕೆ ಒಳ್ಳೆಯ ಮಾತಿನಿಂದ ಬಂದ ದಾರಿ ಹಿಡಿದ್ರೆ ಸರಿ, ಇಲ್ಲದಿದ್ರೆ ಹೆಣ್ಣು ಅಂತ ನೋಡ್ಲಿಕ್ಕಿಲ್ಲ, ಕಚ್ಚಿಕೊಳ್ತೇವೆ. ಪರಿಸ್ಥಿತಿಗೆ ಒಳಗಾಗಿ ಹೋದೆವು ನಾವು. ಈರ್ವರು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುವಂತಹ ವೇಳೆ ಎಲ್ಲಿಂದಲೋ ಬಂದಂತಹ ಒಬ್ಬಳಾಕೆ ರಾಕ್ಷಸಿ ಈ ರೀತಿಯ ಕೃತ್ಯವನ್ನು ಮಾಡಿಬಿಟ್ಟಳಲ್ಲ. ಎಷ್ಟು ಹುಡುಕಿದ್ರು ಅಣ್ಣ ಕಣ್ಣಿಗೆ ಕಾಣುವುದಿಲ್ಲ. ದೇವ್ರೆ ದೇವ್ರೆ, ನೀನೇ ದಾರಿ ತೋರಿಸಬೇಕು ಅಣ್ಣ ಅಣ್ಣ ಅಣ್ಣ. ಆಶ್ಚರ್ಯಚಕಿತನಾದೆ. ಒಂದೊಮ್ಮೆ ರಾಜಬೀದಿಯಲ್ಲಿ ಸಂಚರಿಸುತ್ತಿರುವಂತ ಸಂದರ್ಭ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವ ನಾಗಕುವರ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಏನಿದು ಕಣ್ಣೀರ ಧಾರೆಯಿಂದ ಸುರಿಸುತ್ತಾ ಇದ್ದೀಯಾ? ನಿನಗೆ ಒದಗಿರುವಂತ ಕಷ್ಟ ಏನು ನನ್ನಲ್ಲಿ ಹೇಳಬಾರದೆ? ಅಯ್ಯ, ನಾಗಲೋಕದವರು ನಾವು. ನಮ್ಮ ತಂದೆಯವರು ಅಶ್ವತ್ಥರ ದೊರೆಗಳು. ಅವರ ಈರ್ವರು ಮಕ್ಕಳು ನಾವೀರ್ವರಿದ್ದೇವೆ.
ಅಣ್ಣ ಸುನಂದ, ನಾನು ಸುನಾಭ ಎನ್ನುವ ಹಾಗೆ ಹೆಸರು. ಈರ್ವರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಇದೀಯಾ? ಹೌದಯ್ಯ. ಹಾಗಿದ್ರೆ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡ ನೀನರುವನೆ ಕಾರಣವಿದೆ. ಬೇಸರವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಈ ಲೋಕವನ್ನು ಸೇರಿದವರು ನಾವಿದ್ದೇವೆ. ತಿರುಗಾಟವನ್ನು ಮಾಡಿ ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬೇಕಾಗಿ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುವಂತಹ ಸಮಯ. ಇಲ್ಲಿಂದ ಬಂದವಳು ಗೊತ್ತಿಲ್ಲ. ಒಬ್ಬಳಾಕೆ ರಾಕ್ಷಸಿ, ಭೀಕರವಾದಂತಹ ರೂಪ ಆಕೆಯದ್ದು. ನನ್ನ ಅಣ್ಣನನ್ನು ಅಪಹರಿಸಿಕೊಂಡು ಹೋಗಿದ್ದಾಳೆ. ಹುಡುಕಿ ಹುಡುಕಿ ಸಾಕಾಗಿ ಹೋಯಿತು. ನೀನೇ ದಾರಿ ದುಷ್ಟರಾಕ್ಷಸಿಯ ಬಾಧೆಗೆ ತುತ್ತಾದಿರೆ. ಎಷ್ಟು ಕಡೆ ಎಲ್ಲೆಲ್ಲ ಹುಡುಕಿದಿರು ನನಗೆ ಗೊತ್ತಿಲ್ಲ. ಹೆದರಬೇಡ. ಶೀಘ್ರದಲ್ಲಿ ನಿನಗೆ ಬಂದಂತ ಕಷ್ಟವನ್ನು ನಾವು ದೂರ ಮಾಡಿಕೊಡುತ್ತೇನೆ. ಮಾತು ಕೊಡುವವನು ಸಾಮಾನ್ಯನಲ್ಲ. ಸೂರ್ಯವಂಶದ ಯುವರಾಜ ಋತುಧ್ವಜ ನಾಡೆ ಆ ರಕ್ಕಸೆಯನ್ನು ಹರಸುತ್ತಾ ಮುಂದುವರಿಯುವ. ಇಲ್ಲಿ ಮಾತಾಡುದು, ಅಲ್ಲಿ ಯಾರಿದ್ದಾರೆ? ಮುಂದೆ ಬರೆ. ಕತ್ತು ಮುಚ್ಚಿ ನೋಡುವುದು. ಯಾರವ? ಅವ ನೋಡುವುದಿಲ್ಲ. ವಿಕಾರ ಸ್ವಾರೂಪಿ ನೀನು. ಅದೆಂತ ಕೊಟ್ಟದ್ದು? ನಮ್ಮ ಪ್ರೀತಿಯ ಸಂಕೇತಕ್ಕೆ ಬೈ. ದುಷ್ಟರಾಕ್ಷಸಿ ಎಂಥ ಕೆಲಸವನ್ನು ಮಾಡುವುದಕ್ಕೆ ಮನ ಮಾಡಿ ಪಾಪಿ ವಿಶ್ರಾಂತಿ ಪಡೆಯುತ್ತಿದ್ದಂತಹ ನಾಗ ಕುಮಾರರಿಗೆ ತೊಂದರೆ ಕೊಟ್ಟವರು ನೀನು. ಆದ್ದರಿಂದ ಎಚ್ಚರಿಕೆ ಮಾತಾಡಿ ಹೇಳ್ತಾ ಇದ್ದೇನೆ. ಯಾರು ಹೇಳಿದ್ದಿಷ್ಟಲ್ಲ? ಅವರೇ ನನ್ನಲ್ಲಿ ದೂರಿಕೊಂಡದ್ದು. ಅಲ್ಲ ದೊರೆಗಳೇ, ಏನು ಒಂದು ಕ್ರಮ ಉಂಟು. ಈ ಹೆಣ್ಣು ಮಕ್ಕಳನ್ನು ಗಂಡಸರು ಅಪಹರಿಸುವುದು ಉಂಟು, ಇದು ತಿರುಗಿದ್ದು. ಅಯ್ಯೋ, ಹಾಗಾಗಿ ನಲ್ಲನೆ ಮಾತಾಡು. ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ. ಕಾಲಿಗೆ ಬಿದ್ದು ಶರಣಾಗಿ ತಪ್ಪಾಯಿತು ಎಂಬುದಾಗಿ ಇಲ್ಲವಾದರೆ ಹಿಡಿದಿರುವುದು ಬಾಣ ಕೋತಿ ತುಳಿದು ಜೋಡಿ ಮಾತ್ರ ಭಾರಿ ಚಂದ. ಇದಕ್ಕಿಂತ ಹಾಗೆ ಕಾಂತಾರದ ದೃಶ್ಯವನ್ನು ನೋಡುತ್ತಾ ಇರುವ ಸಂದರ್ಭ ಹೋಗಿದೆ. ಕಾಂತಾರದ ನೋಡಿ ಎಷ್ಟು ಎಂತದು ಬಹಳಷ್ಟು ಚಂದ ಉಂಟಲ್ವ? ಚಂದ ಉಂಟು. ನನ್ನಲ್ಲಿ ಮಾತಾಡುವ. ನೋಡುತ್ತಾ ಇದ್ದ ಸಂದರ್ಭದಲ್ಲಿ ಒಮ್ಮಿಂದೊಮ್ಮಲೇ ಬಂದಿದ್ದಿ, ನನ್ನನ್ನು ಪಡೆಯುತ್ತಾ ಇದ್ದಿ.
ಓರ್ವ ರಾಜ ಹಾ. ಎಂಬ ಕಾರಣಕ್ಕಾಗಿ ಈ ಊರಿನ ಯುವರಾಜ ಹೌದು. ಋತುಧ್ವಜ ಎಂಬುದಾಗಿ ಬೇರೆ ಊರಿನದಲ್ಲ. ಆಗಲಿ ಬಿಡು. ಹಾ. ಒಳ್ಳೆ ಮಾತಲ್ಲಿ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಹೇಗೆ? ನಾವೇರ್ವಾರು ಹಾ. ಪ್ರೀತಿಸ್ತಾ ಇದ್ದೇವೆ. ಪ್ರೀತಿ ಹಾಗಾಗಿ ಮದುವೆ ಮಾಡಿಕೊಡು. ಮದುವೆ ರಾಜನಲ್ವಾ? ರಾಜಧರ್ಮ. ಪ್ರೀತಿ ಎನ್ನುವಂಥದ್ದು ಎರಡು ಕಡೆಯಿಂದ ಒಪ್ಪಿಗೆ ಕೊಡ್ಬೇಕು. ಹಾಗಿದ್ರೆ ಅದು ಪ್ರೀತಿ ಆಗುವುದಿಲ್ಲ. ನನ್ನನ್ನು ನೋಡ್ತಾ ಇದ್ದಾರಲ್ವಾ? ಯಾರು? ಒಪ್ಪಿಗೆ ಉಂಟು, ಅದರಲ್ಲೇ ಗೊತ್ತಾಗುತ್ತದೆ. ನಾನು ಮದುವೆ ಮಾಡಿ ಕೊಡದಿದ್ರೆ ಏನ್ ಮಾಡ್ತಿ? ಎಳೆದೊಯ್ಯುತ್ತೇನೆ. ಹೌದಾ? ಇದಕ್ಕೆಲ್ಲ ಪೆಟ್ಟೆ ಮದ್ದು. ಇಷ್ಟು ಪೆಟ್ಟು ಬಿದ್ದು ಇದಕ್ಕೆ ಸೃಷ್ಟಿಯಾಗಿದ್ದ ದೇವರಿಗೆ ತುರಿಸುತ್ತಾ ಇದೆ. ಬೆನ್ನು 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 ಕೈ ಬಿಡು, ಕೈ ಬಿಡು. ಮದುವೆ ಬೇಕಾ ಸಾಕ? ಬೇಕು. ಇವನಿಗೆ ಹೀಗೆ ಮಾಡಿದ್ರೆ ಬುದ್ಧಿ ಬರುವುದಿಲ್ಲ. ಇವನನ್ನು ನೋಡಿ ಉಂಟಲ್ಲ, ಲೋಕ ತಿಳಿಯಬೇಕು. ಅದಕ್ಕಾಗಿ ಹಿಡಿದಿದ್ದೇನೆ ಖಡ್ಗ, ಹಿಂದೆ ಮುಂದೆ ನೋಡುವುದಿಲ್ಲ, ಎರಡು ಶಿರವ. ಕೈ ಮುಂದೆ ಬರ್ಲಿ. ನಾವು ನಿನಗೆ ಸರಿಯಾಗಿರುವಂತಹ ಪಾಠವನ್ನು ಅಣ್ಣನಲ್ಲಿ ಹೇಳ್ತೇನೆ, ಪಾಠವನ್ನು ಕಲಿಸ್ತೇನೆ. ಮಾಡದಿದ್ರೆ ಹುಟ್ಟದ್ದು ಸೀರೆ ಅಲ್ಲ, ತೊಟ್ಟದ್ದು ಬಳೆ ಅಲ್ಲ. ಅಣ್ಣ ಅಯ್ಯ ನಾಗಕುವರನು ವಂದಿಸಿ ಮಿತ್ರ ಮಿತ್ರಜ ಕುಲಮಣಿಯೇ ಮೈತ್ರಿಯ ಕಷ್ಟದ ಸಮಯದಲ್ಲಿ ಯಾವಾತನು ಒದಗಿ ಬರ್ತಾನೆ ಅವನು ನಿಜವಾದ ಮಿತ್ರ ನೆನೆಸಿಕೊಳ್ತಾನೆ. ನಮ್ಮಲ್ಲಿರುವಾಗ ನಮ್ಮ ಜೊತೆಯಲ್ಲಿರುವವರು ಕಷ್ಟಕ್ಕೊದಗಿ ಬಾರದೆ ಹೋದ್ರೆ ಇದ್ದಂತ ಮಿತ್ರರು ಶತ್ರುಗಳಿಗೆ ಸಮಾನರಾಗುತ್ತಾರೆ ಎನ್ನುವುದು ಲೋಕಮುಖದಲ್ಲಿ ಸತ್ಯವಾಗಿ ಕಂಡದ್ದು. ಈಗ ಹಾಗಲ್ಲ. ನಮಗೊದಗಿದಂತ ಕಷ್ಟವನ್ನು ನಿವಾರಿಸುವಲ್ಲಿ ಒದಗಿ ಬಂದವನು ನೀನಿದ್ದಿ ಋತಧ್ವಜ. ಆಹಾ, ಬಹಳ ಸಂತೋಷವಾಯಿತು. ಇಲ್ಲದೆ ಹೋದ್ರೆ ಆ ರಕ್ಕಸಿ ನನ್ನನ್ನು ಏನು ಮಾಡುತ್ತಾ ಇದ್ಲು ನಾನು ಅರಿಯೆ. ಹಾಗೆಂದು ಕಷ್ಟವನ್ನು ನಿವಾರಿಸಿದ್ದಿ. ಮಿತ್ರಜ ಕುಲಮಣಿ ನೀನಾಗಿದ್ದಿ, ಸೂರ್ಯವಂಶದಲ್ಲಿ ಹುಟ್ಟಿದವನು. ಅಷ್ಟು ಮಾತ್ರವಲ್ಲ, ನಮ್ಮ ಪಾಲಿಗೆ ಒದಗಿ ಬಂದ ಕಾರಣದಿಂದಲೇ ಸದ್ಗುಣಿ ನೀನೆನ್ನುವ ಹಾಗೆ ಕೊಂಡಾಡುತ್ತಾ ಇದ್ದೇನೆ. ಇದರ ಸಂಕೇತವಾಗಿ
ನಿನ್ನಲ್ಲಿ ನಮಗೆ ಒಂದು ಮೈತ್ರಿ ಬಂಧ ಒಂದು ಏರ್ಪಡುತ್ತಾ ಉಂಟು. ಈ ಮೈತ್ರಿ ಬಂಧದ ದ್ಯೋತಕವಾಗಿ ಮುಂದಕ್ಕೆ ನಿನಗೆ ಕಷ್ಟ ಒದಗಿತು ಅಂತಾದ್ರೆ ಆ ಕಷ್ಟವನ್ನು ನಿವಾರಿಸುವಲ್ಲಿ ಅಶ್ವಪತಿಯ ಕುಮಾರರಾದಂತಹ ಉಭಯ ಮಕ್ಕಳು ಸುನಂದ ಸುನಾಭರಿದ್ದೇವೆ, ಚಿಂತೆ ಮಾಡಬೇಡ. ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾಗಗಳಿಗೆ ಜಿಹ್ವೆಗಳು ಎರಡಾದ್ರೂ ಆಡುವ ಮಾತು ಮಾತ್ರ ಅದನ್ನು ನಿಮ್ಮಿಂದ ನಾನು ಕಲಿತುಕೊಂಡೆ. ಖಂಡಿತ ಸಂತೋಷವಾಯಿತು. ಇದರಿಂದ ಅರ್ಥವಾಗುತ್ತದೆ ನೀವು ಗುಣಯುತರಹುದು ಎಂಬುದಾಗಿ. ಕೇವಲ ಮಾತಿಗೆ ಬೆಳೆದಂತ ಸಂಬಂಧವಲ್ಲ, ಮನಸ್ಸು ಮನಸ್ಸುಗಳು ಒಂದಾಗಿ ಬೆಸೆದಂತಹ ಸ್ನೇಹ ಸಂಬಂಧ ಚಿರಕಾಲ ಇರಲಿ ಈ ಖಂಡಿತ ಸಂತೋಷವಾಯಿತು. ಒಂದು ವೇಳೆ ನಾನು ಕೂಡ ಮಾತನ್ನು ಕೊಡುವುದಕ್ಕಿದ್ದೇನೆ. ಒಂದು ವೇಳೆ ನಿಮಗೆ ಕಷ್ಟ ಎದುರಾಗಿ ಬಂದ ಕೂಡ ಖಂಡಿತವಾಗಿ ಸಹಾಯಕನಾಗಿ ನಾನು ಬರುವವನಿದ್ದೇನೆ. ರಾಜ ಕಾರ್ಯ ಬಹಳಷ್ಟು ಉಂಟು. ನಿಮ್ಮ ಲೋಕವನ್ನು ನೀವು ಸೇರಿಕೊಳ್ಳಿ. ಹೌದಲ್ಲ? ಆದಷ್ಟು ಶೀಘ್ರದಲ್ಲಿ ನಿಮ್ಮ ಲೋಕವನ್ನು ಸೇರಿಕೊಳ್ಳಿ. ಶುಭವಾಗಲಿ.
ಮಾತ್ರ ಸೀಮಿತವಾಗಿರಬಾರದು. 14 ಲೋಕಗಳು ನಮ್ಮದಾಗಬೇಕು. ಆದ್ಯವಾಗಿ ಭೂಲೋಕವನ್ನು ಸೇರಬೇಕು. ತರಾಪಾಲಕರ ಕರ್ಮವನ್ನು ಮುರಿಯಬೇಕು. ಆಮೇಲೆ ಸ್ವರ್ಗದ ಮೇಲೆ ಅಭಿಯೋಗವನ್ನು ಮಾಡಬೇಕು ಎನ್ನುವಂತಹ ಆಕಾಂಕ್ಷೆಯನ್ನಿಟ್ಟುಕೊಂಡಿದ್ದೇನೆ. ಏನು ಮಾಡೋಣ ಹೇಳು? ಅಧಿಕಾರಿಯಾಗಿ ನೀವು ವಿಜೃಂಭಿಸುತ್ತಾ ಇರುವೆ. ಪಾತಾಳದ ಉರಗಾದಿಗಳು ಅಥವಾ ಭೂಲೋಕದ ಮಾನವರು ನಮಗೆ ಲಕ್ಷ್ಯವೇ ಅಲ್ಲ. ಸ್ವಲೋಕವನ್ನು ಏರಬೇಕು. ಹಗೆಗಳಾದಂತಹ ದೇವತೆಗಳನ್ನು ಗೆಲ್ಲಬೇಕು. ನಮಗೆ ಅಪ್ಪಣೆಯನ್ನು ಕೊಡು. ನೀನು ತ್ರಿಭುವನ ಅಧಿಕಾರಿಯಾಗುವುದನ್ನು ಕಾಣಬೇಕು ಎನ್ನುವಂತಹ ಹಂಬಲ ನನಗೆ ಇದೆ. ನಾನೇ ಹೋಗುತ್ತೇನೆ. ನೀನೊಬ್ಬರೇ ಅಲ್ಲ, ನಾವೀರ್ವರು ಹೋಗಬೇಕು. ಆ ಬಗ್ಗೆ ಕಾರ್ಯ ಯೋಜನೆಯನ್ನು ಸಿದ್ಧಪಡಿಸೋಣ. ಏನಂತೆ ಅದು? ನಡೆ ತಂದು ಎರಗಿ ಕೈ ಹಾಕಿದ್ದು ನೀನು? ಏನು ಉರಿ ನಿನಗೆ? ಏನು ಹೊಟ್ಟೆ ಉರಿಯ? ಅಲ್ಲ, ಏನು ಬಗೆಯಿತ್ತು ಮಾರಿ ತಂಗಿ ನಿನಗೆ? ಏನಾಯ್ತು ಹೇಳು? ವಿಂಧ್ಯಾದ್ರಿ ಪ್ರದೇಶದಲ್ಲಿ. ಇದು ಕೈಯಲ್ಲಿ ಹೋಯ್ತು ನಿನ್ನದು? ತಮ್ಮ ಜೋರು ಹಸಿವೆ ಆಯ್ತು ಅಂತ ಇವು ಕೈಯನ್ನೇ ಜಗಿದಿರ್ಬೇಕು. ನಿನಗೆ ಜಗಿಯುವುದಕ್ಕೆ ಬೇರೆ ಸಿಗಲ್ಲ ಅಂತ ಹೇಳು. ವಿಂಧ್ಯಾದ್ರಿ ಪ್ರದೇಶದಲ್ಲಿ ಸುತ್ತುವಾಗ ಓರ್ವ ವೀರ ನನ್ನ ಕೈಗಳನ್ನು ಸ್ವೇಚ್ಛೆಯಾಗಿ ತಿರುಗುವುದಕ್ಕೆ ಅಪ್ಪಣೆಯನ್ನು ಕೊಟ್ಟವರು ನಾವೇ. ಏನು ಮಾಡೋಣ? ಈ ಹೊತ್ತಿಗೆ ಕೈಗಳನ್ನು ಕಳೆದುಕೊಂಡೆಯ. ಯಾರೋ ಒಬ್ಬ ನರಪೋರ ನಿನ್ನ ಕೈಗಳನ್ನು ಕತ್ತರಿಸಿದ. ಹೌದಣ್ಣ. ಊನವನ್ನು ತಂದೆ ಖಳ ವಂಶಕ್ಕೆ ನೀನು ನಮ್ಮ ಮರ್ಯಾದೆ ತೆಗೆದೆ. ಹೋಗಲಿ, ನಿನ್ನ ಕರ ಕತ್ತರಿಸಿದವ ಯಾರು ಹೇಳು? ಅವ ಸಾಮಾನ್ಯ ನಿಲ್ಲಿಸಲಿಕ್ಕಾಗುವುದಿಲ್ಲ ನಿನಗೆ. ಯಾಕೆ ಅಳುತ್ತಾ ಇದ್ದೀನಿ? ಏನು ಎರಡು ಕೈ ಹೋದ್ರೆ ಅಳಬೇಕು ಅಂತ ಉಂಟ?
ನಮ್ಮವರು ಎಷ್ಟು ಮಂದಿಗಳು ಮಡಿದಿದ್ದಾರೆ, ಅವರೀಗ ಅಳ್ತಾ ಇದ್ದಾರ. ವಿಷಯಕ್ಕೆ ಬಾ. ಅವರಾಗೆ ನಾನಣ್ಣ ನಿಮ್ಮ ತಂಗಿ ಅಲ್ವಣ್ಣ, ನಾನು ಪ್ರೀತಿಯ ತಂಗಿ ಅಲ್ವ ಅಣ್ಣ. ಅವನ ಹೆಸರು ಋತಧ್ವಜ ಎಂಬುದಾಗಿ. ಋತಧ್ವಜ ಎಲ್ಲಿಯವ? ಅಯೋಧ್ಯೆಯವ. ಅಯೋಧ್ಯೆಯ ರಾಜಕುಮಾರ. ಅವನಿಗೆ ಸಹಕಾರಿಯಾಗಿ ಯಾರಿದ್ದಾರೆ? ಓರ್ವ ಋಷಿ ಇದ್ದಾನೆ. ಋಷಿ ಯಾರವ? ಗಾಲವ ಎಂಬುದಾಗಿ. ಗಾಲವ. ಅವನ ಹೆಸರು. ಅವ ಮಾಡುತ್ತಾ ಇರುವಂತಹ ಯಾಗವೋ ಯಜನವೋ ಅದರ ಶಕ್ತಿ ಆ ಇವರ ಅಜಲಿಗೆ ದೊರಕುತ್ತದೆ ಅಣ್ಣ. ಅಣ್ಣ ಏನು ರಕ್ಷಿಸಣ್ಣ. ನಿಲ್ಲಿಸು. ರಕ್ಕಸ ಕುಲಕ್ಕೆ ಆದಂತಹ ಮರ್ಯಾದೆ, ಸರಿಯಾದಂತಹ ಪ್ರತೀಕಾರವನ್ನು ನಾವು ಮಾಡ್ತೇವೆ. ನೀನೀಗೇನು ಮಾಡಬೇಕು? ಮೊದಲಾಗಿ ಔಷಧಿ ಮಾಡಿಸಿಕೊಳ್ಬೇಕು. ಹೋಗು, ನಮ್ಮ ವೈದ್ಯರಿದ್ದಾರೆ. ಆದ್ರೆ ಒಂದು ಉಪಕಾರ ಮಾಡಿ, ವೈದ್ಯರಿಗೆ ಒಂದು ಬಗೆ ಉಪದ್ರ ಕೊಡಬೇಡ, ಮತ್ತೆ ವೈದ್ಯರೇ ನನಗೆ ಉಪದ್ರ ಕೊಟ್ಟು ನನಗೆ ಬಂದು ದೂರು ಬೇಡ. ಹೋಗು. ನಿಮ್ಮ ತಂಗಿ ಅಲ್ವಣ್ಣ. ಹೋಗು ನಡೆ. ಋಷಿ ಮುನಿಗಳ ನಾಶವನ್ನು ನಾವು ಮಾಡಿದೆವು ಎಂದಾದರೆ ಅಯೋಧ್ಯೆಯ ರಾಜಕುಮಾರರ ಬಲ ಕುಂಠಿತವಾಗುವುದಕ್ಕೆ ಸಾಧ್ಯ. ಹಾಗಿದ್ದರೆ ತಡ ಮಾಡುವುದಲ್ಲ, ಅರವಣ್ಯವನ್ನು ಸೇರಿ ಆ ಗಾಲವನ ತಪಸ್ಸನ್ನು ಯಜ್ಞವನ್ನು ಕೆಡಿಸಬೇಕು. ಏನು ಹೇಳ್ತಿ? ಬೇರೆ ಬೇರೆ ಕಾಡಿನ ದುಷ್ಟ ಮೃಗಗಳ ರೂಪವನ್ನು ತಳೆದು ಆ ಶವಕ್ಕೆ ದಾಳಿ ಮಾಡುವುದು. ಎಲ್ಲರೂ ಬಂದಿದ್ದೀರಲ್ಲವೇ? ಕಾಲ ಕಾಲಕ್ಕೆ ಮಳೆ ಆಗಬೇಕು, ಬೆಳೆ ಆಗಬೇಕು ಅಂತ ಇದ್ರೆ ಯಾಗ ಯಜ್ಞಾದಿಗಳನ್ನು ಮಾಡಬೇಕು. ತನ್ಮೂಲಕ ನಾವು ಲೋಕಕ್ಕೆ ನಮ್ಮದಂತಹ ಕೊಡುಗೆ ಏನಿದೆ ಅದನ್ನು ಕೊಟ್ಟವರಿದ್ದೇವೆ. ಯಾಗಕ್ಕೆ ಬೇಕಾದಂತಹ ಸುವಸ್ತುಗಳೆಲ್ಲವೂ ಎಲ್ಲ ಸಿದ್ಧತೆ ಆಗಿದೆ. ಹಾಗಿದ್ದರೆ ತಡ ಮಾಡುವುದು ಸರಿಯಲ್ಲ. ಯಾಗ ಅರಣ್ಯವನ್ನು ಸೇರಿಕೊಂಡಿದ್ದೇವೆ. ನಿಜ ನೋಡಲ್ಲೇ ಯಾಗವನ್ನು ನಡೆಸುತ್ತಾ ಇದ್ದಾರೆ. ಹೌದು. ಉಂಡದಿಂದ ಹೊರಟಂತಹ ಧೂಮ, ಆ ಹೊಗೆ ನಮೋ ಮಂಡಲವನ್ನೇ ವ್ಯಾಪಿಸಿದೆ. ಮೂಗು ಬಿಡುವುದಕ್ಕೆ ಸಾಧ್ಯ ಇಲ್ಲ. ವಾತಾವರಣಕ್ಕೆ ಇವರದ್ದು ಒಂದು ಕೊಡುಗೆ. ಇವರದ್ದು ವಾಯುಮಾಲಿನ್ಯ ಮಾಡುವುದು. ಮೊದಲೇ ವಾತಾವರಣ ಹಾಳಾಗಿದೆ. ಈ ರೀತಿ ಯಾಗ ಯಜ್ಞಾದಿಗಳನ್ನು ಮಾಡಿ ಮತ್ತಷ್ಟು ಕೆಡಿಸುತ್ತಾ ಇದ್ದಾರೆ. ನನಗೆ ಮೊದಲೇ ಶ್ವಾಸಕೋಶದ ಸಮಸ್ಯೆ ಉಂಟು, ಉಸಿರಾಟದ ಸಮಸ್ಯೆ ಉಂಟು. ಈ ರೀತಿ ಹೊಗೆಯನ್ನು ವಾತಾವರಣಕ್ಕೆ ಬಿಟ್ರೆ ಮತ್ತೆ ಆರೋಗ್ಯ. ಪಾಪಿ ಮಕ್ಕಳು, ಪಾಪಿಗಳು ನೋಡ ಏನನ್ನು ಯಜ್ಞಕುಂಡಕ್ಕೆ ಹಾಕ್ತಾ ಇದ್ದಾರೆ. ತುಪ್ಪ, ಎಂತ ಎಂತ ಸುವಸ್ತುಗಳು. ತುಪ್ಪ, ಬಾಳೆಹಣ್ಣು, ಅವಲಕ್ಕಿ, ಏನು ಬೆಲ್ಲ, ಹಾಲು, ಮೊಸರು, ತೆಂಗಿನಕಾಯಿ. ಹೌದೇನು? ತುಪ್ಪ
ತುಪ್ಪಕ್ಕೆ ಈಗ ಎಷ್ಟು ಬೆಲೆ ಉಂಟು ಮಹಾರಾಯ. ನಾವು ತುಪ್ಪ ತಿನ್ನದ ದಿವಸ ಎಷ್ಟಾಯ್ತು? ಹುಡುಕಿದ್ರೂ ಊರಿನ ದನದ ತುಪ್ಪ ನಮಗೆ ಸಿಗುತ್ತದ? ಎಲ್ಲಿಂದ? ಈ ಮಾರಿಗಳಿಗೆ ಎಲ್ಲಿಂದ ಸಿಕ್ಕಿದ್ದು? ಅಣ್ಣ ಅಲ್ಲ, ನಾನು ಇವನನ್ನು ನೋಡುವುದು. ಹೌದು, ಇವನಿಗೆ ಸ್ವಲ್ಪ ತುಪ್ಪ ತಿಂದು ಶರೀರ ಬೆಳೆಸುವುದಕ್ಕಾಗುವುದಿಲ್ಲ, ಸ್ವಲ್ಪ ದಪ್ಪ ಆಗುವುದಕ್ಕಾಗುವುದಿಲ್ಲ. ಎಲ್ಲ ಯಜ್ಞ ಕುಂಡಕ್ಕೆ ಹಾಕ್ತಾ ಇದ್ದಾರೆ. ಏ ತಮ್ಮ, ಏನು ಮಾಡೋಣ? ಮಾಡುವುದೇನು? ಆ ಸುವಸ್ತುಗಳನ್ನೆಲ್ಲ ಹೊಟ್ಟೆ ತುಂಬಾ ಮುಕ್ಕೋಣ. ಹಾಗಿದ್ರೆ ಯಜ್ಞ ಕುಂಡಕ್ಕೆ ಏನಾದರೂ ಹಾಕಬೇಕಲ್ಲ? ಇಲ್ಲೇ ಪರಿಸರದಲ್ಲಿ ಏನೆಲ್ಲ ಸಿಗುತ್ತದೋ, ಯಾವುದು ಕೆಟ್ಟದ್ದು, ಅಮೇಧ್ಯಗಳು, ಅವುಗಳನ್ನೆಲ್ಲ ಹೊತ್ತು ತಂದು ಯಜ್ಞ ಕುಂಡಕ್ಕೆ ಎಸೆದು ಯಜ್ಞವನ್ನು ಹಾಳು ಮಾಡೋಣ. ನಿನಗೆ ಕೇಸರಿ ಸಿಗಲಿಲ್ಲ, ನಿನಗೆ ಕೆಂಪೇನು ಸಿಕ್ಕಿತು. ನೀನು ಅವನನ್ನು ಹೊತ್ತದ್ದ, ಅವ ನಿನ್ನನ್ನು ಹೊತ್ತದ್ದ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಹೆಚ್ಚು ಪಾಪ ಮಾಡಿದವರು ಬೇಗ ಸಾಯುವುದಿಲ್ಲ. ಬ್ರಾಹ್ಮಣ ಜೋರಿತಾನೆ. ಏನೇ ಆಗಲಿ ಯಾಗವನ್ನು ಕೆಡಿಸಿದ್ದಾಗಿದೆ, ಕೆಡಿಸಿದ್ದೇವೆ. ಋಷಿ ಮುನಿಗಳಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟವರಿದ್ದೇವೆ. ನಿಜ. ಈಗಲೇ ಅಯೋಧ್ಯೆಗೆ ದಾಳಿ ಮಾಡುವುದಲ್ಲ, ಇಲ್ಲ ಅಲ್ವಾ? ಅವನ ಬಲ ಈಗ ಕುಂಠಿತವಾಗಿದೆ, ಅವನನ್ನು ಆಮೇಲೆ ನೋಡಿಕೊಳ್ಳೋಣ. ಮತ್ತೆ ಈಗ ನಾವು ಮಾಡಬೇಕಾದಂತ ಒಂದು ಘನವಾದ ಕಾರ್ಯವಿದೆ. ಗಂಧರ್ವ ಲೋಕವನ್ನು ಸ್ವಾಧೀನ ಮಾಡಬೇಕು. ಯಾವ ರೀತಿಯಲ್ಲಿ ಮುಂದುವರಿಯೋಣ? ಇದೇ ರೀತಿಯಲ್ಲಿ ಮುಂದುವರಿಯೋಣ.
ಪ್ರತಿಯಾಗಿ ವಿಶ್ವಾವಸು ಎನ್ನುವಂತ ನಾಮಧೇಯದಿಂದ ಮೆರೆಯುತ್ತಾ ಇದ್ದೇನೆ. ಮತ್ತದ ಸಭೆಯನ್ನು ಪ್ರವೇಶ ಮಾಡಿದಾಗ ಕಾಣಬಾರದೆ ಗಂಧರ್ವರ ಗಾಯನ, ಚಿತ್ರಸೇನನ ವೀಣಾವಾದನ, ಯಕ್ಷರದ್ದಾಗಿರುವಂತ ಯಕ್ಷಗಾನ, ತಾಳ, ಮೃದಂಗ, ನಾಟ್ಯ, ಸಂಗೀತ, ಸಾಹಿತ್ಯವೆಂಬುದು ಸಮ್ಮೇಳನವಾಗಿ ಪರಿವರ್ತನೆಗೊಂಡಿದೆ. ಇದನ್ನೆಲ್ಲ ನೋಡುವಂತ ನಾವೆಲ್ಲ ಭಾಗ್ಯವಂತರು, ಪುಣ್ಯಾತ್ಮರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾರದು? ಸಾಕು ಮಾಡು, ಎಲ್ಲ ಬಾಯಲ್ಲೇ ಹೇಳಿ ಸುಧಾರಿಸ್ತೀಯಲ್ಲ. ಹೇಳಿದ್ದಲ್ಲ, ಅಡ್ಡ ಬಿದ್ದದ್ದನ್ನು ಬಾಯಲ್ಲೇ ಹೇಳಬೇಕು. ಕಾಣುವುದಿಲ್ವ ನನಗೆ? ಗೊತ್ತಾಗ್ತದೆ ದೇವರೇ, ನಿಮಗೆ ಗೊತ್ತಾಗ್ತದೆ. ಗಂಧರ್ವ ಲೋಕದಲ್ಲಿ ಸಭೆ ದೊಡ್ಡದುಂಟಲ್ಲ. ಹೌದು. ಇನ್ನು ದೂತ ಬಂದು ಏನು ಮಾಡ್ಲಿಲ್ಲ ಅಂತ ಅಪಪ್ರಚಾರ ಆಗಬಾರ್ದು. ಹೌದು, ಹಿಂದೆ ಇದ್ದವರಿಗೆ ಕಾಣುದಿಲ್ಲ, ಅದಕ್ಕೆ ನಮಸ್ಕರಿಸಿದ್ದೇನೆ ಅಂತ ಗೊತ್ತಾಗ್ಲಿ ಅಂತ ನಾಲ್ಕು ಬಾರಿ ಹೇಳಿ. ಒಳ್ಳೆಯದಾಯ್ತು ದೇವರೇ. ಗಂಧರ್ವ ಲೋಕದ ಸಮಸ್ತವಾದಂತಹ ವಿಚಾರವನ್ನು ತಿಳಿದು ಸದಾ ಕಾಲ ಬರಬೇಕು ಅಂತ ನಮಗೊಂದು ಉದ್ಯೋಗವನ್ನು ನೀವು ಕೊಟ್ಟವರು. ಹೌದು. ಗಂಧರ್ವ ಲೋಕದಲ್ಲಿ ಸುತ್ತಿದೆ, ವಿಷಯ ಎಲ್ಲಿಯೂ ಸಿಗಲಿಲ್ಲ. ನಮ್ಮ ಗಂಧರ್ವ ಲೋಕ ಯಾವತ್ತೂ ನಿತ್ಯ ನೂತನವಾಗಿ ಸಂತೋಷದಿಂದ ಮೆರೆಯುತ್ತಾ ಇದೆ. ಯಾವುದೇ ವಿಶೇಷವಾಗಿರುವಂತಹ ವರ್ತಮಾನ ಇರುವುದಿಲ್ಲ. ಆದ್ರೆ ನನ್ನ ಮನಸ್ಸಿಗೆ ಅನಿಸ್ತಾ ಇತ್ತು ಇವತ್ತೇನೋ ಘಟನೆ ನಡೆದಿದೆ ಅಂತ. ಆಮೇಲೆ ನಾನು ಯೋಚಿಸಿದ್ದು, ಸುತ್ತಿದ್ದೇನೆ, ನನಗೆ ಸ್ವಲ್ಪ ಸುತ್ತು ಕಮ್ಮಿ ಆಯ್ತೋ. ಕಡೆಗಾದ್ರೂ ನಿನಗೆ ಗೊತ್ತಾಯಿತಲ್ಲ ನಮ್ಮ ಪುಣ್ಯ ಅಲ್ಲ. ಗಂಧರ್ವ ಲೋಕದನ್ನು ನಾನು ವ್ಯಾಪ್ತಿಯನ್ನು ಸುತ್ತಿದ್ದು ಕಡಿಮೆ ಆಯ್ತಾ ಎನ್ನುವ ಹಾಗೆ ಮನಸ್ಸು ತಿರುಗಾಟ ಮಾಡಿದ್ದು ಕಡಿಮೆ ಆಯ್ತಾ ಇರಬಹುದು. ಏನಿದ್ರು ಕೂಡ ಹೊಸ ವಿಷಯ ಸಿಗಬೇಕಿದ್ರೆ ಗಂಧರ್ವ ಲೋಕದ ಉದ್ಯಾನವನದಲ್ಲಿ ನಮ್ಮ ಗಂಧರ್ವರೆಲ್ಲ ಸಂಚರಿಸ್ತಾರೆ, ಅಲ್ಲಿಗೆ ಹೋದ್ರೆ ವಿಷಯ ಸಿಗುತ್ತದೆ ಅಂತ ನೇರವಾಗಿ ನಮ್ಮ ಉದ್ಯಾನವನಕ್ಕೆ ಹೋದೆ. ದೇವರೇ, ಏನು ಉದ್ಯಾನವನವನ್ನು ಹೀಗೆ ಹೋಗಿ ನೋಡ್ತೇನೆ, ಎಲ್ಲ ಅಸ್ವಸ್ಥವಾಗಿ ಉಂಟು. ಅದು ನಿನಗಾದ ಯಾವುದು ಅಸ್ವಸ್ಥ ಅಲ್ಲ, ನಿನ್ನೆ ಇದ್ದಾಗೆ ಇವತ್ತಿಲ್ಲ ಅಂತ ಅಸ್ತವ್ಯಸ್ತ ಆಗಿ ಉಂಟು. ಯಾಕೆ ಹಾಗಾಯಿತು? ಎಲ್ಲ ಅಸ್ತವ್ಯಸ್ತ ಯಾಕಪ್ಪ ಆಗಿದೆ ಎನ್ನುವ ಹಾಗೆ ನಾನು ಯೋಚಿಸುವುದಲ್ಲ. ನಾವು ಆ ದಿವಸ ಕಾವಲಿಗೆ 2 ಬಟರ್ ಹಾಕಿ ಬಂದಿದ್ದೇವೆ, ಕಾಯ್ತಾ ಇರ್ಲಿ ಅಂತ. ಯಾವ ಕಾವಲಿಗೂ? ಉದ್ಯಾನವನದ ಕಾವಲಿಗೆ 2 ಬಟರ್ ಹಾಕಿ ಬಂದದ್ದು. ಕಾಪಿಡುವುದಕ್ಕಾಗಿ, ರಕ್ಷಣೆ ಮಾಡುವುದು. ವೀರರು. ಹೌದು, ಬಟರು ಒತ್ತಬೇಕಲ್ಲ. ಪುಡಿಯಾದ್ರೆ ಅದು ನೀನು ಹೇಳುವ ಬಟರ್ ಆದ್ರೆ ಪುಡಿಯಾಗಲ್ಲ. ನಾನು ನಿಯಮಿಸಿದಂತ ಬಟರ್ ಪುಡಿಯಾಗಲಿ. ಬಟರ್ ಅನ್ನು ನೇಮಿಸಿದ್ದೇವೆ, ಅವರಲ್ಲಿ ಕೇಳುವಂತ. ಹೀಗೆ ಹೋಗಿ ನೋಡ್ತೇನೆ, ಸ್ವಸ್ಥಾನದಲ್ಲಿ ಅವರಿಲ್ಲವೇ? ಇಲ್ಲ. ರಕ್ಷಣೆಯನ್ನೇ ಮಾಡಬೇಕಾದವರು ಕರ್ತವ್ಯ ಲೋಪವನ್ನೇ ಸಗಿದ್ರಂತ. ಏನಿದ್ರು ಕೂಡ ಅವರು ಮತ್ತೆ ಸಿಗಲಿ, ಅವರನ್ನು ವಿಚಾರಿಸಿಕೊಳ್ಳುವ. ಒಳಗೆಂತಾಗಿದೆ ಅಂತ ಹೋಗಿ ಹೀಗೆ ಉದ್ಯಾನವನವನ್ನು ನೋಡುವಾಗ ಗಂಧರ್ವರಿಲ್ಲ, ಬದಲಾಗಿ ಪ್ರಾಣಿಗಳು ಉದ್ಯಾನವನದಲ್ಲಿ. ನಮ್ಮ ಉದ್ಯಾನವನದಲ್ಲಿ? ಹೌದು, ಪ್ರಾಣಿಗಳು ಇರುವುದಿಲ್ವಲ್ಲ? ಇಲ್ಲ. ಎಲ್ಲಿಯಾದ್ರೂ ಎಲ್ಲಿಂದ ಬಂತಪ್ಪ ಅಂತ ಯೋಚಿಸಿದ್ರೆ ಸಾಮಾನ್ಯ ಪ್ರಾಣಿಗಳ ರೀತಿ ಅದಿಲ್ಲ. ಮತ್ತೇನು ವಿಶೇಷ? ಎಮ್ಮೆಗಳು ಎಲ್ಲ ಕೆಳಗಿಂದ ಹೋಗಬೇಕಾದದ್ದಲ್ಲ ದೇವರೇ. ನನಗೆ ಸ್ವರ ಕೇಳ್ತಾ ಉಂಟು. ಎಲ್ಲಿಂತ ನೋಡ್ತೇನೆ, ಹೀಗೆ ತಲೆಯ ಮೇಲಿಂದ ಗಗನ ಮಾರ್ಗದಲ್ಲಿ ಹೋಗುದು ಹೋಗ್ಲಿ, ಅಪ್ಪಿತಪ್ಪಿ ಏನಾದ್ರೂ ಏಸಿಗೆ ಮಾಡಿದ್ರೆ ನನಗೆ ನಾನಿಲ್ವಾ? ಅದಿರ್ಲಿ, ಒಂದಾದ ವಿಷಯ ಆಯ್ತಾ. ಆಮೇಲೆ ಹೀಗೆ ನೋಡ್ತೇನೆ, ಒರೆಸಿಕೊಂಡೊಂದು ಹೋದ. ಯಾವುದು ಅಂತ ನೋಡುವಾಗ ವ್ಯಾಘ್ರ, ಹುಲಿ ನಮ್ಮ ಲೋಕದಲ್ಲಿ ಒರೆಸಿಕೊಂಡು ಹೋಗಿ ಸ್ವಲ್ಪ ದೂರ ಹೋಗಿ ಹೀಗೆ ಹಿಂತಿರುಗಿ ನನ್ನನ್ನು ನೋಡಿ ಹೇಳುದು. ಅಡಿಗೆ ಬಿಡಿದು ಸಾಹಿತ್ಯವೋ ಅದು ಬಾಯಿ ಬಿಟ್ಟು ಹೇಳುದು ವಿಷಯ ಅದೇ. ನಾನು ಹುಲಿ ಮಾತಾಡುದು ಮೊದಲಿಗೆ ಕೇಳಿದ್ದು, ಭೂಲೋಕದಲ್ಲೆಲ್ಲ ಉಂಟಂತೆ. ಆದ್ರೆ ಮಾತಾಡುವ ಹುಲಿಯನ್ನು ಕಾಣಲಿಲ್ಲ. ಇಲ್ವೇ? ಅದು ಹಾಗೆ ಹೇಳಿದ್ದ. ಇರ್ಲಿ, ಆಚೆಯಿಂದ ಹೀಗೆ ನೋಡ್ತೇನೆ, ನಾಯಿ ಬುದ್ಧಿ
ನಾಯಿಗಳೂ ಬಂದು ಅಲ್ಲಿ ಶ್ವಾನಗಳು ಬರುವುದು ಇದ್ದ ಉದ್ಯಾನವನದಲ್ಲೆಲ್ಲ ಕೆರೆಗಳಲ್ಲಿ ಎಲ್ಲ ಹಿಡಿದು ಹಾಳು ಮಾಡಿ ಹಾಕಿ. ಹೌದು. ಮತ್ತೊಂದು ಹೀಗೆ ನೋಡ್ತೇನೆ, ಆನೆಯೊಂದು ಬಂದು ಮೂಷಿಕದ ಬೆನ್ನಿನ ಮೇಲೆ ಹತ್ತಿ ಹೀಗೆ ಮರವನ್ನು ಬಗ್ಗಿಸುವುದಕ್ಕೆ ಪ್ರಯತ್ನ ಮಾಡುದು. ಯಾವುದರ ಮೇಲೆ? ಇಲಿಯ ಮೇಲೆ. ಇಲಿಯ ಮೇಲೆ ಆನೆ ಹೋದದ್ದಲ್ಲ, ಆನೆಯ ಮೇಲೆ ಇಲಿಯ ಹೋದ ಅಲ್ಲ, ಇಲಿಯ ಮೇಲೆ ಆನೆ ಹತ್ತಿದ್ದು. ಅದು ಸತ್ತೇ ಹೋದಿತು ಅಂತ ನಾವು ಯೋಚಿಸುದು ದೇವರೇ. ಇಷ್ಟು ಸಣ್ಣದಿದ್ದಂತ ಇಲಿ ಆನೆಗಿಂತ ದೊಡ್ಡದಾದ್ರೂ ಬೆಳೆದು ನಿಂತ. ಅದು ಹೇಗ ಎಂತದ್ದು ಅಂತ ನಮಗೆ ಗೊತ್ತಿಲ್ಲ. ಏನೇ ಇರ್ಲಿ, ಇದೆಲ್ಲ ಮಾಯ ಎನ್ನುವ ಹಾಗೆ ಗೊತ್ತಾಯ್ತು. ಆಮೇಲೆ ನಮ್ಮವರನ್ನೆಲ್ಲ ಕರೆದೆ, ಮಂಗಗಳೆಲ್ಲ ಉಂಟು, ಆ ಮಂಗಗಳು ಬಂದದ್ದನ್ನೆಲ್ಲ ಓಡಿಸಿ ಎನ್ನುವ ಹಾಗೆ ಅವರನ್ನು ಅಟ್ಟಿಸಿಕೊಂಡು ಹೋಗುವಾಗ ಮಂಗ ಮಾತಾಡುದು. ನಿನ್ನಲ್ಲಿ ಏನು ಹೇಳಿತು? ಹೌದೇನೋ ಅದು ಮಂಗ ನನ್ನಲ್ಲಿ ಕೇಳುದು. ಹೌದೇನೋ ಮಂಗ ನನಗೆ ಹೊಡಿತೀಯ, ಬಾರ ನಿನ್ನ ಅಪ್ಪನಿಗೆ ಹುಟ್ಟಿದವರಾದ್ರೆ ಬಾರ ಹೊಡಿಯ. ನೀನೇನು ಮಾಡಿದೆ? ಹೊಡಿಲಿಲ್ಲ. ನಿನ್ನ ಅಪ್ಪನಿಗೆ ಹುಟ್ಟಲಿಲ್ವ? ಅಲ್ಲ, ಅಮ್ಮನಿಗೆ ಹುಟ್ಟಿದಲ್ಲ. ಅದು ಹೌದು. ಆದ್ರೂ ನಾನು ಹೊಡೆಯಲಿಲ್ಲ. ನಮ್ಮವರನ್ನು ಹೇಳಿದೆ ನಾನು ಹೊಡೆಯುವುದಿಲ್ಲ, ಹಾಗಂತ ಈ ಪ್ರಾಣಿಗಳನ್ನೆಲ್ಲ ಬಿಡಬಾರ್ದು, ಎಲ್ಲವನ್ನು ಅಟ್ಟಿಸಿ ಅಂತ. ದೇವರೇ, ಅಟ್ಟಿಸಿಕೊಂಡು ಹೋಗುವಾಗ ಇಲ್ಲಿದ್ದಂತಹ ಪ್ರಾಣಿ ಅಲ್ಲಿ ಕಾಣುವುದಕ್ಕಿಲ್ಲ, ಅಲ್ಲಿದ್ದಂತಹ ಪ್ರಾಣಿ ಇಲ್ಲಿ ಕಾಣುವುದಕ್ಕಿಲ್ಲ. ಎಲ್ಲ ಹೊಡೆಯುವುದಕ್ಕೆ ನೋಡುವಾಗ ಆ ಜಾಗದಲ್ಲಿರುವುದಿಲ್ಲ, ಒಮ್ಮೊಮ್ಮೆ ಎಲ್ಲೆಲ್ಲಿ ಕಾಣುವುದು. ಒಟ್ಟು ನೋಡುವಾಗ ಗೊಂದಲ. ಒಟ್ಟಿನಲ್ಲಿ ಹೇಳುವುದಾದ್ರೆ ಈ ಮಾಯಕದ ಪ್ರಾಣಿಗಳು, ಮಾಯಕದ ಪ್ರಾಣಿಯಿಂದಾಗಿ ನಮ್ಮ ಉದ್ಯಾನವನವೆಲ್ಲ ಹಾಳಾಗಿದೆ. ಏನು ಮಾಡಬೇಕು ಅಂತ ತೋಚನೆ. ಹೌದು. ಎಂಬುದನ್ನು ತಿಳಿಯುವುದಕ್ಕಾಗಿ ಅರ್ಥಗಳೇ ಪ್ರತಿರೋಧಿಸುವುದಕ್ಕಾಗಿ ಬಂದೆ. ಎಲ್ಲ ನೊರಜಿಗೆ ಪರ್ವತದೊಂದಿಗೆ ಹೋರಾಡುವುದಕ್ಕೆ ಸಾಧ್ಯ ಉಂಟೇನೋ? ನಡೆ ನಡೆ. ತಿಳಿದು ಬಂದಿದ್ದೇನೆ. ಕೆಡುವ ಕಾಲಕ್ಕೆ ಬಂದಿರುವಂತಹ ಬುದ್ಧಿ ಹೋದರೆ ಒಳಿತು, ಇಲ್ಲಂತಾದ್ರೆ ದೊಡ್ಡ ಮಟ್ಟಿನ ಪ್ರತಿರೋಧವನ್ನು ತೋರಿಸುತ್ತಾನೆ ಎನ್ನುವ ಹಾಗೆ ನಾನೆಣಿಸಿದ್ದೆ. ಎಲ್ಲಿಂದ ಯುದ್ಧ ಬರುವಾಗ ಒಂದು ಆಯುಧವನ್ನು ಹಿಡ್ಕೊಂಡು ಬರಬೇಕು ಎನ್ನುವ ಒಂದು ಪ್ರಾಥಮಿಕ ಜ್ಞಾನವೂ ಇಲ್ಲ. ಬಸವ ಬಂದಾಗೆ ಬಂದ ಹೋದ, ಹೋಗ್ಲಿ, ಅದೇನು ಕಾಣಿಸುತ್ತಾ ಇರುವುದು. ಗಂಧರ್ವಲೋಕದ ಮದಾಗಿದೆ ನಿಜ. ತಮ್ಮ ಅಣ್ಣ, ಗಂಧರ್ವಲೋಕದ ಒಡೆಯ ಈ ಪಾತಾಳಕ್ಕೆ
ವಿಚಾರ ಈ ಗಂಧರ್ವ ಲೋಕದಲ್ಲಿರುವವರಿಗೆಲ್ಲ ಅರ್ಥ ಆಗಬೇಕು ಅಂತಾದ್ರೆ ಒಂದು ಹೊಗಳಿಕೆಯ ವ್ಯವಸ್ಥೆ ಆಗಬೇಕು. ಡಂಗುರ ಸಾರಬೇಕಷ್ಟೇ. ಡಂಗುರದ ವ್ಯವಸ್ಥೆ ಆಗಬೇಕು. ಹೌದು. ನಮ್ಮ ರಾಕ್ಷಸರಲ್ಲಿ ಯಾರಾದರೂ ಹೊಗಳಿಕೆ ಮಾಡುವವರಿದ್ದಾರಾ? ಅದೇ ನೋಡುವುದು ಯಾರಾದರೂ. ಪ್ರಯೋಜನ ಇಲ್ಲ. ಯಾಕೆ? ಒಂದಕ್ಕೂ ಸರಿ ನಾಲಿಗೆ ಮಗುಚುವುದಿಲ್ಲ. ಎಲ್ಲಿಯಾದರೂ ಈ ಲೋಕದಲ್ಲಿದ್ದಂತ ಓರ್ವ ಗಂಧರ್ವ ನಮಗೆ ಸಿಗ್ತಿದ್ರೆ ಅವನನ್ನು ಚೆನ್ನಾಗಿ ನಮಗೆ ದುಡಿಸಬಹುದಿತ್ತು. ಎಲ್ಲರೂ ಓಡಿ ಹೋಗಿದ್ದಾರೆ. ಇನ್ನು ಏನು ಮಾಡುವುದಂತ ಗೊತ್ತಾಗುವುದಿಲ್ಲ. ಯಾರಾದ್ರೂ ಒಬ್ಬ ಸಿಗ್ತಿದ್ರೆ ಯಾರ ನೀನು? ನಾನಿಲ್ಲಿ ಗಂಧರ್ವ ಲೋಕದವ. ಎಲ್ಲಿಗೆ ಓಡುತ್ತಾ ಇರುವೆ? ನಮ್ಮ ಯಜಮಾನರು ಓಡಿದವರು, ಅವರ ಹಿಂದೆ ನಾನು ಕೂಡ ಓಡುತ್ತಾ ಇರುವೆ. ಓಡುವುದಕ್ಕೆ ಸಾಧ್ಯ ಉಂಟಾ ನಿನ್ನ? ಅವರಷ್ಟು ಓಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನಾನು ಹಿಂದುಳಿದ. ಓಡುವುದಕ್ಕೆ ಅವಕಾಶ ಇಲ್ಲ. ನಿಲ್ಲಲ್ಲಿ. ನಮಗೆ ಹೆದರಿಕೆ ಆಗುತ್ತದೆ ನಿಮ್ಮನ್ನು ನೋಡುವಾಗ. ಭಯ ಪಡಬೇಡ. ಮೊದಲು ನೀನು ಏನು ಮಾಡುತ್ತಾ ಇದ್ದವ? ನಾವು ಇಲ್ಲಿ ಕೆಲಸದವರು. ಹೌದು. ಹೌದೌದು. ಸಂದೇಶಚರರು, ಬಾಗಿಲ ಭಟ್ಟರು, ಹೊಗಳು ಭಟ್ಟರು ಎಲ್ಲ ನಾವೇ. ಆಗಲಿ. ನೀನಿನ್ನು ಹೋಗಬೇಕಾದ ಅಗತ್ಯ ಇಲ್ಲ. ನನ್ನ ಅಡಿಯಾಳಾಗಿ ಇಲ್ಲಿ ಬದುಕುವ ಮನಸ್ಸಿದ್ರೆ ನಿನಗೆ ಅವಕಾಶ ಉಂಟು. ನೀವು ಏನು ಮಾಡುವುದಿಲ್ಲ ಅಂತ ಆದ್ರೆ ನಾವಿರ್ತೇವೆ. ಏನು ಮಾಡುವುದಿಲ್ಲ. ನಿನ್ನನ್ನು ಒಳ್ಳೇದು ಮಾಡ್ತೇವೆ, ಉದ್ಧಾರ ಮಾಡ್ತೇವೆ. ಹಾಗಾದರೆ ನಮ್ಮದು ಆಯ್ತು. ಆದ್ರೆ ನಾನು ಹೇಳಿದ ಹಾಗೆ ನೀನು ಕೇಳತಕ್ಕದ್ದು. ಏನು ಮಾಡುವ ವಿಜಯ? ಹಣೆಯಲ್ಲಿ ಏನಿದು? ಅದು ತಿಲಕ. ತಿಲಕ. ತಿಲಕ ಬಾಗಿಲಿಗೆ ಏನು? ತಿಲಕ. 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 ಅದನ್ನು ಬದಲಾಯಿಸಬೇಕು. ನಮ್ಮದು ಅಡ್ಡ. ಅಡ್ಡ. ಹೌದೌದು. ಅರ್ಥ ಆಯ್ತು? ಆಯ್ತಾಯ್ತು. ನಮಗೆ ಉದ್ದ ನಾಮ ಕಂಡ್ರೆ ಆಗುದಿಲ್ಲ, ಅಡ್ಡ ನಾಮ ಹಾಕಬೇಕು. ಇವತ್ತೊಂದಿರ್ಲಿ. ಸ್ವಲ್ಪ ವಿಶ್ರಾಂತಿಯನ್ನು ಕೊಟ್ಟು ಆಮೇಲೆ ಬರು. ಸರಿ. ಜನ ಆಗಬಹುದು ನೀನು. ಪಕ್ಷಾಂತರ ಮಾಡಬೇಕು. ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ಅದೇ ಸರಿಯಾಗಿ ಯೋಚಿಸಿ ಪಕ್ಷಾಂತರ ಆಗಬಹುದಾ ಬೇಡವಾ ಅಂತ ಸ್ವಲ್ಪ ಸಮಯ ತಗೊಂಡದ್ದು ಅದಕ್ಕೆ. ಆಮೇಲೆ ಗೊತ್ತಾಯ್ತು ನೀವು ಜನ ಆಗಬಹುದು ಅಂತ. ಹಾಗಿದ್ರೆ ನನ್ನ ಬಗ್ಗೆ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡಬೇಕಾ? ಗಂಧರ್ವ ಲೋಕದಲ್ಲಿ ಆಳ್ವಿಕೆ ಬದಲಾವಣೆಯಾಗಿದೆ ಎನ್ನುವ ಹಾಗೆ ಪ್ರತಿಯೋರ್ವರಿಗೂ ಅರ್ಥ ಆಗಬೇಕು ಅಂತ ಆದ್ರೆ ಒಂದು ಹೊಗಳಿಕೆಯ ವ್ಯವಸ್ಥೆ ಆಗಬೇಕು. ಹೊಗಳಿಕೆಯ? ಹೌದೌದು. ಮೊನ್ನೆ ಮಾಡಿದ್ದೇನೆ ಒಂದು. ನಾವು ಅಪರೂಪಕ್ಕೆ ಅಲ್ಲ. ನನ್ನ ಬಗ್ಗೆ ನೀನು ಹೊಗಳಿಕೆ ಮಾಡಬೇಕು. ಆದೀತು. ನೀವೊಂದು ಅಪ್ಪನೇನು ಕೊಟ್ರೆ? ಕೊಟ್ಟಿದ್ದೇನೆ. ನನಗೆ ಏನು ಮಾಡಬಾರ್ದು ಮಾತ್ರ. ಇಲ್ಲ ಇಲ್ಲ, ಅವಕಾಶ ಉಂಟು. ಸರಿ. ನನಗೆ ಅದು ಹೊಗಳಿಕೆ ಇದು ಬೇಕು. ಇಲ್ಲಿಂದ ಪ್ರಾರಂಭಿಸುವಲ್ಲ? ಆರಂಭಿಸು. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಗಂಧರ್ವ ಲೋಕದಲ್ಲಿ ಹೊಸ ನೂತನ ಅಧಿಕಾರಿ ಬಂದದ್ದು. ನೀವೆಲ್ಲಿಗೆ ಓಡುದು? ಏನದು? ಅದು ಸ್ವರ ಸ್ವಲ್ಪ ಸರಿ ಮಾಡಿದ್ದು. ಇದು ಎಲ್ಲರೂ ಆಸೀನರಾಗಿದ್ದಾರೆ. ಅದು ಹೊಗಳಿಕೆ ತುಂಬಾ ಉಂಟು. ಅದು ರಾಜಾಧೀಶ, ರಾಜ ನಕ್ಷತ್ರ ಚಂದೋದಯ, ಹರಿಪುರ ಮಾರ್ತಾಂಡ, ಹರಿಪುರ ಮಾರ್ತಾಂಡ, ಹೊಗಳಿಕೆ ಅಂತದ್ದು. ಅದೆಲ್ಲ ನಮಗೆ ಬರುವುದಿಲ್ಲ. ಅಂತೂ ಹೊಗಳಿ ಹೇಳಬೇಕು. ಕೇಳಿ ಕೇಳನ್ನ ಕೇಳಿ ಗಂಧರ್ವರ ಕೇಳಿ ಕೇಳನ್ನ ಕೇಳಿ, ಕೇಳಿ ಕೇಳನ್ನ ಕೇಳಿ ಗಂಧರ್ವರ ಕೇಳಿ ಕೇಳನ್ನ ಕೇಳಿ. ಕಂಠ, ಕಂಚಿನ ಕಂಠ, ಕಂಚಿನ ಕಂಠ. ಕೇಳಿರಿ ಕೇಳಿರಿ ಕೇಳಿರಿ, ಗಂಧರ್ವ ಲೋಕದಲ್ಲಿರುವಂತಹ ಎಲ್ಲರೂ ಇತ್ತ ಕಿವಿಗೊಟ್ಟು ಕೇಳಿ. ಈಗ ಗಂಧರ್ವ ಲೋಕದಲ್ಲಿ ನೂತನ ಅಧಿಕಾರಿಯವರು ಆಳ್ವಿಕೆಗೆ ಬಂದಿದ್ದಾರೆ. ಈ ಹಿಂದೆ ಇದ್ದಂತಹ ಮಾನ್ಯ ವಿಶ್ವಾಸು ಗಂಧರ್ವರು. ಅವ ಏನು ಮಾನ್ಯನ ಅಲ್ಲ, ನಮಗೆ ಬರೇ ಗಂಧರ್ವ ಅಂತ ಇನ್ನು ಅವರನ್ನು ಹೊಗಳಲಿಕ್ಕಿಲ್ಲ, ನನ್ನನ್ನು ಹೊಗಳಬೇಕು. ಇಲ್ಲ. ಅವರು ಗಂಧರ್ವ ಲೋಕದಿಂದ ಈಗ ಪದಚ್ಯುತಿಯನ್ನು ಹೊಂದಿದ್ದಾರೆ. ಇದೀಗ ನಮ್ಮ ಗಂಧರ್ವ ಲೋಕಕ್ಕೆ ಇವರು ಹೊಸ ನೂತನ ಅಧಿಕಾರಿ. ಇವರು ಮೂಲತಃ ಇಲ್ಲಿಯವರಲ್ಲ. ಇವರ ಊರು ಮಧೂರು. ಏನೋ ನಿಮ್ಮ ದೂರು? ನಿಮ್ಮ ದೂರು ಪಾತಾಳ. ನಿಮಗೆ ಹೇಗೆ ಕೇಳಿತು?
ನನಗೇನೋ ಬೇರೆ ಕೇಳಿದ್ದು. ನಾನು ಅದೇ ನಿಮ್ಮನ್ನು ಪ್ರಶ್ನೆ ಮಾಡಿದ್ದು, ನಿಮ್ಮ ದೂರು ಅಂತ. ಊರು ಪಾತಾಳ 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 ಊರಲ್ಲ, ಏನು ಲೋಕ ಲೋಕ ಲೋಕವ. ಇವರು ಪಾತಾಳ ಲೋಕದ ನಾವಡರು. ಇವರು ಏನು ಹೇಳ್ತಾ ಇದ್ದೀಯ? ಪಾತಾಳ ಲೋಕದ ನಾಡವರು. ನಾಡವರು ನಾಡವರ ನಾಡಲ್ಲದು ಲೋಕದವರು. ನಾಡವರ ನಾನು ಹೇಳುವಾಗ ಒಂದು ವಡ ಆಚೆ ಈಚೆ ಆಯ್ತು. ನಾವಡ ಅಂತೂ ಉಂಟಲ್ಲ ಅದು. ಪಾತಾಳ ಲೋಕವ. ಇವರು ಪಾತಾಳ ಲೋಕದಲ್ಲಿ ಎಲ್ಲಿ ಆಯ್ತು ನಿಮ್ಮದು? ಪಾತಾಳದಲ್ಲೇ ಆಯ್ತು. ಮತ್ತೆಲ್ಲಿ? ನಿನಗೆ ಯಾರ್ದಾದ್ರೂ ಪರಿಚಯ ಉಂಟಾ? ಉಂಟು. ಯಾರು? ಅಲ್ಲಿ ಇವರು ಅಂಬಪ್ರಸಾದ್ ಪಾತಾಳದ ಪರಿಚಯ ಉಂಟಾ? ಇವ ಯಾರನ್ನು ಹೇಳುವುದ? ಯಾವ ಪಾತಾಳವ? ಪಾತಾಳದಲ್ಲಿ ನಾವು ಕೇಳಿವಲ್ಲಿ. ಅವ ಏನು ಮಾಡ್ತಾನೆ? ಅಲ್ಲ ಗೊತ್ತಿಲ್ಲ, ಪ್ರಚಾರದಲ್ಲಿದ್ದಾರೆ. ಬಹುಶಃ ಇವ ಹೇಳುವುದು ಭೂಲೋಕದಲ್ಲಿ ಕೆಲವು ಪ್ರದೇಶಗಳಿವೆ. ಪಾತಾಳ, ಸ್ವರ್ಗ, ನರಕ ಹೀಗೆಲ್ಲ ಉಂಟು. ಅದಲ್ಲ ಪಾತಾಳ ಲೋಕ. ಪಾತಾಳ ಲೋಕ. ಪಾತಾಳ ಲೋಕದ ಇವರು ಶ್ರೀವತರು. ಇವರ ನಾಮಧೇಯ ಹೆಸರು ಗೊತ್ತಾಗ್ಲಿಲ್ಲ. ಪಾತಾಳ ಕೇತ. ಪಾತಾಳ ಕೇತ, ಪಾತಾಳ ಪೋತ ಎನ್ನುವ ಹಾಗೆ. ನೀನು ಪೋತ ನಿನ್ನ ಹಿರಿಯವ. ಪಾತಾಳ ಕೇತು. ಪಾತಾಳ ಕೇತು ಆದ್ರೆ ಅವರ ಹೆಸರು ಸರಿ ಗೊತ್ತಾಯ್ತು ನನಗೆ. ಧೂಮಕೇತು. ಯಾರು ಹೇಳಿದ? ಅಲ್ಲ, ನಾನು ಅಲ್ಲಿಗೆ ಆಲೋಚಿಸಿದ್ದು. ಪಾತಾಳ ಕೇತ ಇವರು ಪಾತಾಳ ಕೇತರು. ಅವರು ಪಾಬಿಟ್ಟ ಪಾತಾಳ ಕೇತ. ಅದೆಂಥದ? ಪಾಬಿಟ್ರೆ ತಾಳಕೇತ. ಪ್ರಸಂಗ ಬೇಡ. ತಾಳಕೇತ ಸರಿ, ನಿಮ್ಮ ಆಜ್ಞೆ. ಏನಿದ್ರು ಇವರ ಆಜ್ಞೆಯನ್ನು ಮೀರಿ ಯಾರು ನಡೆಯುವುದಲ್ಲ. ಇವರ ಹೇಳಿಕೆಯಂತೆ ನಡೀಬೇಕು. ಪೂಜೆ ಪುರಸ್ಕಾರ ಏನಿದ್ರು ಕೂಡ ಗಂಧರ್ವ ಲೋಕದಲ್ಲಿ ಇವರಿಗೆ ಸಲ್ಲತಕ್ಕದ್ದು. ಕೇಳಿ 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 ಕೇಳಿ. ಒಳ್ಳೆದಾಗಿದೆ, ಒಳ್ಳೆದಾಗಿದೆ. ಅವರಿಗೆ ಅರ್ಥ ಆಗ್ಲಿಲ್ವಾ ಅಂತ? ಯಾರಿಗೆ? ಇವರಿಗೆ. ಯಾಕೆ? ಅವರು ಇಲ್ಲಿಯವರ ಅಲ್ಲ, ತೌಳವ ದೇಶದವರ. ತೌಳವ ದೇಶದವರು. ಹೌದು. ಆ ದೇಶದಲ್ಲಿ ಪುಣ್ಯ ಸಂಚಯನವನ್ನು ಮಾಡಿ ಗಂಧರ್ವಲ್ಲಿಗೆ ಬಂದವರು. ಹಾಗಿದ್ರೆ ಅವರಿಗೆ ಅರ್ಥ ಆಗ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ನಮಗೆ ತೌಳವ ಭಾಷೆ ಕೂಡ ಬರ್ತದೆ. ನಿಮ್ಮನ್ನು ಗಾಯನದ ಮೂಲಕ ನಿಮ್ಮನ್ನು ನಾವು ಹೊಗಳಿ ಮೇಲಕ್ಕೇರಿಸ್ತೇವೆ. ಸಂತೋಷ. ಹೊಗಳುದಲ್ಲ, ಆದ್ರೆ ನಮಗೆ ಮಾತ್ರ ಬರುವುದಿಲ್ಲ. ನಿಮಗೆ ಬರುದಿಲ್ಲ? ದೇವರಾಣೆ ಬರುವುದಿಲ್ಲ. ನಿಮಗೆ ಬರ್ತದ? ನಮಗೂ ಬರುವುದಿಲ್ಲ. ಇಬ್ಬರಿಗೂ ಬರುದಿಲ್ಲ. ನನ್ನ ಪುಣ್ಯ. ಈಗ ನೋಡಿ ನಿಮ್ಮ ಹೊಗಳಿಕೆ. ಸರಿಯಾಗಿ ಹೊಗಳಬೇಕು. ಸರಿಯಾಗಿ ಹೊಗಳುದು ತೌಳವ ಭಾಷೆಯಲ್ಲಿ. ಅದು ನಿಮ್ಮನ್ನು ತಿಥಿಗೆ ಸೇರಿಸಿ. ತಿಥಿಗೆ ಅಲ್ಲ, ಶ್ರುತಿಗೆ ಶ್ರುತಿಗೆ ಸೇರಿಸಿದ್ದು. ಅದು ನಮ್ಮದು ಕೆಂಪು ನಾಲ್ಕರಲ್ಲಿ ಉಂಟಲ್ಲ. ಶ್ರುತಿಯಲ್ಲಿ ಕೆಂಪು ಅಂತ ಉಂಟೇನೋ? ನಮ್ಮದ್ರಲ್ಲಿ ಕಪ್ಪು ಬಿಳಿ ಉಂಟು, ಕೆಂಪು ಉಂಟ? ನಮ್ಮದ್ರಲ್ಲಿ ಉಂಟು. ಇರ್ಲಿ. ಈಗ ತೌಳವ ಭಾಷೆ ನಿಮಗೆ ಬರ್ದಿಲ್ಲ? ಬರ್ದಿಲ್ಲ. ದಾಯಗಪ್ಪ ಇಂಚಿ ಮಹಾರಾಜೇ, ಅಂಚಿ ಮಹಾರಾಜೆ ಉಪ್ಪುನಾಗ. ದಾಯಗಪ್ಪ ಇಂಚಿ ಮಹಾರಾಜೇ, ಮೋನೆ ಬಾಪೆಲೆ ಕಚ್ಚಿ ಕಿಮ್ಮೆಲೆ ತೊಂದೆ ಬಂಜಿಗೆ ಸಾನೆ ಮಂಡೆಗೆ. ಕೋಡೆ ಒರಿದಿನ ಗುಜ್ಜೆ ಗಜಿಪುನು ಕಂಡು ತಿಂಪೆಗೆ. ಒಳ್ಳೆದಾಗಿದೆ. ಶ್ರುತಿ, ತಾಳ, ಲಯ ಬದ್ಧವಾಗಿ ಹಾಡನ್ನು ಹೇಳಿದ್ದೆ. ಎಲ್ಲ ಗಟ್ಟಿ ಉಂಟು ನಿನಗೆ. ಹೊಗಳಿದ್ದು ನಮಗೆ ಸ್ವಲ್ಪವೂ ಅರ್ಥ ಆಗ್ಲಿಲ್ಲ. ಹಾಗೆಂದು ನೀನು ನಮ್ಮನ್ನು ಹೊಗಳಿದ್ದು ಅಂತ ನಮಗೆ ಅರ್ಥ ಆಗಿದೆ. ಹೇಗೆ? ಸಭಿಕರೆಲ್ಲ ನಗುತ್ತಾ ಇದ್ದಾರೆ ನೋಡಿ, ಸಂತೋಷ, ಸಂತಸವನ್ನು ಪಟ್ಟಿದ್ದಾರೆ. ಹೌದು. ಹಾಗಿದ್ರೆ ನೀನು ಹೊಗಳಿರ್ಬೇಕು. ಹೇಳಿದ್ದನ್ನೆಲ್ಲ ಪುನಃ ಹೇಳ್ಬಹುದಾ? ನಮಗೆ ಅರ್ಥ ಆಗುವಾಗ ಹೇಳ್ಬಹುದಾ? ನಮ್ಮ ಭಾಷೆಗೆ ಭಾಷಾಂತರಿಸಿ ಹೇಳ್ಬಹುದು. ಅಲ್ಲ, ಸಮಯ ಸುಮ್ಮನೆ ವ್ಯರ್ಥ ಆಗುದಿಲ್ವಾ? ತೊಂದರೆ ಇಲ್ಲ, ನಮಗೆ ಪುರುಸೊತ್ತುಂಟು. ದಾಯಗಪ್ಪ ಇಂಚಿ ಮಹಾರಾಜಿ ಅಂದ್ರೆ ಇಂಥ ಮಹಾರಾಜರು ಮೊದಲೇ ಬೇಕಿತ್ತು. ಅಂಚಿ ಮಹಾರಾಜ ಉಪ್ಪುನಾಗ ಇಂಥವರು ಬರುವುದಕ್ಕೆ ಅವಕಾಶವಿದ್ದೇ ಇಲ್ಲ. ಅವರು ಹೋದ ನಂತರ ಬಂದಿದ್ದಾರೆ, ನಮ್ಮ ಪುಣ್ಯ. ಸರಿ, ದಾಯಗಪ್ಪ ಇಂಚಿ ಮಹಾರಾಜ. ಆಮೇಲೆ ಏನು ಹೇಳಿದೆ? ಮೋನೆ ಬಾಪೆಲೆ. ಅದೇನು ಹಾಗೆ ಹೇಳಿದ್ರೆ? ಗಂಭೀರವಾದಂತ ನಿಮ್ಮ ವದನ. ಹೇಗೆ? ನಿನ್ನ ಮುಖಕ್ಕೆ ಒಪ್ಪುವ ರೀತಿಯ ನನ್ನ ಯೋಗ್ಯತೆ ಏನು ಉಂಟು ಅಂತ ಇವನಿಗೆ ಗೊತ್ತುಂಟು. ಹಾಗಿದ್ರೆ ನಾನು ಮೋನೆ ಬಾಪೆಲ. ತಮ್ಮ, ನಾನು ಮಾತ್ರ ಮೋನೆ ಬಾಪೆಲ ಅಲ್ಲ. ನಿನ್ನ ಮುಖವು ಗಂಭೀರವಾದ ಮುಖ ಆದ ಕಾರಣ ನೀನು ಮೋನೆ ಬಾಪೆಲ. ನಾವಿಬ್ಬರು ಮೋನೆ ಬಾಪೆಲರು. ನೀವು ಮೋನೆ ಬಾಪೆಲ ದ್ವಯರು. ಆಮೇಲೆ ಗಜ್ಜಿ ಕಿನ್ಮೇಲೆ. ಅದೇನ ಕಜ್ಜಿ ಕಿನ್ಮೇಲೆ? ಅದು ನೀವು ಸುಗಂಧ ದ್ರವ್ಯವನ್ನೆಲ್ಲ ಪೂಸಿಕೊಂಡು ಬರುವಾಗ ನಮಗೆ ಗಮ್ಮಂತ ಆಗ್ತದೆ. ಆದ್ದರಿಂದ ನೀವು ಗಜ್ಜಿ ಕಿನ್ಮೇಲೆ. ಸುಗಂಧ ದ್ರವ್ಯಗಳನ್ನು ನಾನು ಪೂಸುವ ಆದ ಕಾರಣ ನಾನು ಗಜ್ಜಿ ಕಿರ್ಮೇಲೆ.
ಕಜ್ಜಿ ಕಿರ್ಬೇಲ. ನಾನು ಮಾತ್ರ ಅಲ್ಲ, ನನ್ನ ತಮ್ಮನೂ ಸುಗಂಧ ದ್ರವ್ಯಗಳನ್ನು ಸ್ವಲ್ಪ ಸ್ವಲ್ಪ ಕೂಸ್ತಾರೆ. ಆದ ಕಾರಣ ನಾವಿರುವರು ಕಚ್ಚಿಗಿನ ಮೇಲೆ ಒಳ್ಳೇದಾಗಿದೆ ಅಲ್ಲ? ಒಳ್ಳೇದಾಗಿದೆ. ಆಮೇಲೆ ತೊಂದೆ ಬಂಜಿಗೆ ಅದೇನೋ ತೊಂದೆ ಬಂಜಿ ಅಂದ್ರೆ ಅಂದ್ರೆ ನಿಮ್ಮದು ಹೊಟ್ಟೆ ಅಂದ್ರೆ ಬ್ರಹ್ಮಾಂಡೋದರ ಭರಿತ ಅಂತ ಕೆಲವರನ್ನು ಕರೀತಾರೆ. ಎಲ್ಲರಿಗೂ ಆಶ್ರಯವನ್ನು ನೀಡುವವರು. ಆದ್ದರಿಂದ ನೀವು ತೊಂದೆ ಬಂಜಿ. ಅರ್ಥ ಆಯ್ತೇನು ನಿನಗೆ? ವಿಶಾಲ ಹೃದಯ ಉಳ್ಳವ ನಾನು, ಆದ ಕಾರಣ ನಾನು ತೊಂದೆ ಬಂಜೆಲ. ಸರಿಯಾದ ಮಾತು. ನಿನ್ನದು ವಿಶಾಲ ಹೃದಯ ಅಲ್ಲ. ಹಾಗಿದ್ರೆ ನಾವಿರುವರು ಅದುವೇ ತೊಂದೆ ಬಂಜೆಲ. ಆಮೇಲೆ ಶಾನೆ ಮಂಡೆಗೆ ಅದೇನೋ ಇದು ಮಾತ್ರ ನನಗೇನೋ ಒಂದು ಅಡ್ಡ ವಾಸನೆ ಬರ್ತಾ ಉಂಟು. ಹೌದೌದು. ಇವ ಬೋಳು ಮಂಡೆಯನ್ನೇನೋ ಅಲ್ಲಪ್ಪ, ಶಾಣೆ ಮಂಡೆ ಅಂತ ಹೇಳಿದ್ರೆ ಬೋಳು ಮಂಡೆಯನ್ನು ಯಾರು ಹೇಳಿದ್ದು? ಮತ್ತೆ ಆ ಭಾಷೆಯಲ್ಲಿ ಶಾಣೆ ಮಂಡೆ ಅಂದ್ರೆ ಶಾನೆ ಜಾಣ ಎನ್ನುವ ಹಾಗೆ ನಾವು ಒಬ್ಬನನ್ನು ಕರೆಯುತ್ತೇವೆ. ಯಾಕೆ? ಯಾಕೆ? ಅವ ಬುದ್ಧಿವಂತನಿದ್ದಾನೆ, ಅವನ ಜಾಣನಿದ್ದಾನೆ. ಶಾನೆ ಜಾಣ ಅಂದ್ರೆ ಬಹಳ ಬುದ್ಧಿವಂತ. ಬಹಳ ಬುದ್ಧಿವಂತ. ನಾನು ಬಹಳ ಬುದ್ಧಿವಂತನಾದ ಕಾರಣ ನಾನೇನು ಶಾನೆ ಮಂಡೆ. ಅಣ್ಣ ದೊಡ್ಡ ಬುದ್ಧಿವಂತ, ಶಾನೆ ಮಂಡೆ. ನಿನಗೂ ಬುದ್ಧಿ ಕಡಿಮೆ ಇಲ್ಲ, ಆದ್ರೆ ನಿನ್ನಷ್ಟಿಲ್ಲ. ಭವಿಷ್ಯದಲ್ಲಿ ನಿನಗೂ ಅದು ಆಗುತ್ತದೆ. ಇರ್ಲಿ ಇರ್ಲಿ. ಹಾಗಿದ್ದರೆ ನಾವಿರುವರು ಶಾನೆ ಮಂಡೆ. ಅಧಿಕ ಆಮೇಲೆ ಆಮೇಲೆ ಗುಜ್ಜೆ ಗಜಿಪುನು ಕಂಡು ತಿಂತೇಗೆ. ಅದೇನು ಹಾಗೆ ಹೇಳಿದ್ರೆ ಅಂದ್ರೆ ನೀವು ಎಂತದ್ದು ಊಟ ಮಾಡುದು? ಎಂತದ್ದು ಸಾಮಾನ್ಯದಾದ ಊಟವನ್ನು ನೀವು ಮಾಡ್ತೀರಾ? ಮೃಷ್ಟಾನ್ನ ಭೋಜನ. ಮೃಷ್ಟಾನ್ನ ಅಲ್ವಾ? ಮೃಷ್ಟಾನ್ನ ಷಡ್ರಸೋಪೇತವಾದಂತಹ ಭೋಜನವನ್ನು ಭುಂಜಿಸುವವ ನಾನು. ಭುಂಜಿಸುವವರು. ಆದ ಕಾರಣ ಅದನ್ನು ಹೇಗೆ ಹೇಳುವುದು? ಕೋಡೆ ಒರಿದಿನ ಗುಜ್ಜೆ ಗಜಿಪುನು ಕಂಡು ತಿಂತೇಗೆ. ತಮ್ಮ ನಾವಿರುವರು ಕೋಡೆ ಒರಿದಿನ ಕುಜ್ಜೆ ಕಜಿಪುನು ಇಲ್ಲಿ ಬಾ ಇಲ್ಲಿ ಬಾ. ಸಾಕು ಸಾಕು ಸಾಕು. ಒಳ್ಳೇದಾಗಿದೆ. ಎಷ್ಟು ನಿಂತ್ರ ಅಪಾಯ ಉಂಟು? ಇನ್ನೂ ಉಂಟ? ಇಲ್ಲ ಇಲ್ಲ, ಇಲ್ಲಿಗೆ ಸಾಕು. ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ನೋಡು, ನಮಗೆ ಅನಿರೀಕ್ಷಿತವಾಗಿ ನಿನ್ನಂತ ಒಬ್ಬ ಹೊಗಳಿಕೆ ಸಿಕ್ಕಿದ್ದು. ಆದ ಕಾರಣ ಇಲ್ಲಿ ಬಾ. ಸಮಯ ಇಲ್ಲ, ಇಲ್ಲದ್ರೆ ಇನ್ನು ಸಹ ಹೊಗಳ್ತಿದ್ದೆ. ನಿನಗೆ ವೇತನ ಎಷ್ಟು ಕೊಡ್ತಾ ಇದ್ರು ಮೊದಲು? ಅವರು 10 ಕೊಡ್ತಾ ಇದ್ದದ್ದು. ದಿನವೊಂದಕ್ಕೆ 10 ಬಂಗಾರದ ನಾಣ್ಯ, ಅದಕ್ಕೆ 2 ಸೇರಿಸು 12. ಹೌದೌದು. ಆ ಭಾಷೆಯಲ್ಲಿ ಹೇಗೆ ಹೇಳುವುದು? ಭದ್ರಾಡಿ. ಹಾಗಿದ್ರೆ ಇನ್ನು ಮುಂದೆ 12 ನಿನಗೆ. ಇನ್ನು ಮುಂದೆ ನಾನು ಭದ್ರಾಡಿ. ಆದ್ರೆ ಈಗ ಒಂದು ಸಣ್ಣ ವ್ಯವಸ್ಥೆ ಮಾಡಬೇಕು. ನಿನ್ನ ಪ್ರತಿಭೆಯನ್ನು ಕಂಡು ನಿನ್ನನ್ನು ಪುರಸ್ಕರಿಸಬೇಕು ಉದಯೋನ್ಮುಖ ಪ್ರತಿಭೆ ನೀನು. ನಿನಗೊಂದು ಸಣ್ಣ ಮಟ್ಟಿನ ಸನ್ಮಾನ ಕಾರ್ಯಕ್ರಮ ಮಾಡಬೇಕು. ಸನ್ಮಾನ ಎಲ್ಲ ಬೇಡ ಬೇಡ ಬೇಡ. ಸನ್ಮಾನ ಎಲ್ಲ ನಮ್ಮ ಸಮಾಧಾನ, ನಿಮ್ಮ ಸಮಾಧಾನ. ನಿನಗೋಸ್ಕರ ಅಲ್ಲ, ನಮಗಾಗಿ. ಶಾಲಿನ ವ್ಯವಸ್ಥೆ ಆಗಲಿಲ್ಲ, ಇದರಲ್ಲೇ ಸುಧಾರಿಸುವಂತ. ಪಾಪಿ ಮಗನೇ, ನೀನು ನಮ್ಮನ್ನು ಹೊಗಳಿದ್ದೇನೋ ಬಹಳ. ಆ ಭಾಷೆ ನಮಗೆ ಬಾರದೇ ಇದ್ದರೂ ಕೂಡ ಭಾವವೇನು ಎನ್ನುವ ಹಾಗೆ ನಮಗೆ ಅರ್ಥ ಆಗ್ತಾ ಇದೆ. ನೀನು ಆಡಿದಂತಹ ಮಾತಿನಿಂದ, ಅವರ ಪ್ರತಿಕ್ರಿಯೆಯಿಂದ ನೀನು ನಮ್ಮನ್ನು ಪರಿಹಾಸ್ಯ ಮಾಡಿದ್ದು ಎನ್ನುವ ಹಾಗೆ ನನಗೆ ಅರ್ಥ ಆಗಿದೆ. ನಿಮಗೆ ಮೊದಲೇ ಹೇಳಲಿಕ್ಕೆ ಮೊದಲಾಗಿ ಹೇಳಿದ್ದೇನೆ. ಎಂಥದ್ದು ಮೋನೆ ಬಾಪೆ? ಏನು ಮೋನೆ ಬಾಪೆ? ಅನ್ನ ಮೋನ ಬಾಪೆ. ಕಜ್ಜಿ ಕಿರ್ಬೇಲೆ, ಸಾಣೆ ಮಂಡೆ, ಕೋಡೆ ಉರಿದಿನ ಕುಜ್ಜೆ ಗಜಿಪು. ನಮಗೆ ಅಷ್ಟು ಗತ್ತಿಗೆಟ್ಟಿದ? ಹೌದೇನ? ನಿನ್ನೆ ಉಳಿದ ಕುಜ್ಜೆ ಗಜಿಪುನು ನಾವು ತಿನ್ನುವವರ. ಏನು ಪರಿಹಾಸ್ಯ ಇಷ್ಟೆಲ್ಲ ಮಾತನಾಡುವುದಕ್ಕೆ ನಿನಗೆ ನಾನು ಅವಕಾಶ ಕೊಟ್ಟದ್ದು ಯಾಕೆ ಬಲ್ಲ? ಆಗಲೇ ಹೇಳ್ತಿದ್ರೆ ನಾನು ಅಲ್ಲಿಗೆ ನಿಲ್ಲಿಸಿದ್ದೆಲ್ಲ. ದೇವರೇ, ಯುದ್ಧ ಮಾಡಿ ರಕ್ಕಸರಿಗೆಲ್ಲರಿಗೂ ಆಯಾಸವಾಗಿದೆ, ಅವರ ಮನಸ್ಸಿಗೆ ಒಂದು ಮುದವಾಗಲಿ, ಸಂತೋಷವಾಗಲಿ ಎನ್ನುವ ಉದ್ದೇಶದಿಂದ ನೀನೇನು ಅಸಂಬದ್ಧವನ್ನು ಹೇಳಿದ್ರು ಅದನ್ನು ಕೇಳಿ ಸಹಿಸಿ ನಾನು ನಿಂತೆ. ಆದಿಕ ಪ್ರಾಸಂಗಿ ಸರ್ವತಾ ಅಪರಾಧವಾಯಿತು. ಇನ್ನು ಮುಂದೆ ಹಾಗೆ ಹೇಳಲಾರೆ. ನಾಳೆಯಿಂದ ನೀನು ಬದಲಾವಣೆ ಆಗುವ, ಸರಿಯಾಗಿ ಹೊಗಳಿಕೆ ಮಾಡುವ. ನಿನಗೆ ಇಲ್ಲಿಂದ ಹೋಗುವುದಕ್ಕೆ ಅವಕಾಶ ಇಲ್ಲ. ಇಲ್ವಾ? ನಿನ್ನನ್ನು ನಾನು ಸರಿಪಡಿಸುತ್ತೇನೆ. ಸರಿ, ನಾಳೆಯಿಂದ ಸರಿಯಾಗಿ ಹೇಳಿ. ಗಂಧರ್ವಲೋಕ ನಮ್ಮದಾಗಿದೆ, ಮುಂದೇನು ಎನ್ನುವ ಹಾಗೆ ಯೋಚಿಸುವಾಗ ಓರ್ವ ಯೋಗ್ಯ ರಾಕ್ಷಸ ವೀರನನ್ನು ಇಲ್ಲಿ ನಾಯಕನನ್ನಾಗಿ ನೇಮಿಸಿ ಭೂಲೋಕದತ್ತ ಮುಂದುವರಿಯ
ಜನಿಸಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ವಿಶೇಷ ಬೇಕಂತೆ. ಆ ಭಾಗ್ಯವನ್ನು ಯೋಗವನ್ನು ಪಡೆದುಕೊಂಡವರು ನಾವು. ವಿಶ್ವವಸು ಗಂಧರ್ವನ ಪ್ರೀತಿಯ ಮಕ್ಕಳು ನಾವು. ಅದರಲ್ಲಿ ಹಿರಿಯವಳೇ ನಾನು ಮದಾಲಸ, ಕಿರಿಯವಳು ನಾನು ಮದಾಲಸ ಎನ್ನುವ ಹಾಗೆ ಹಿರಿಯವಳಾದಂತಹ ನಾನೇ ಕುಂಡಲ ಎನ್ನುವುದಾಗಿ. ಆದರೆ ಈ ಕಾಲಕ್ಕೆ ಒಂದು ರೀತಿಯಾದಂತಹ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುವುದಕ್ಕೆ ಆರಂಭವಾಗಿದೆ. ಯಾಕೆ ಈ ಗಂಧರ್ವ ಲೋಕದಲ್ಲಿ ಕೊರತೆ ಎನ್ನುವುದಿಲ್ಲವೆಂದರೆ ಆಸೆ ಅಧಿಕವಾಗುವುದಕ್ಕೆ ಕಾರಣವೇನು? ಗಂಧರ್ವ ಲೋಕದಲ್ಲಿ ಕೊರತೆಯಾಗಿದೆ ಎನ್ನುವ ಕಾರಣಕ್ಕಾಗಿ ಆಸೆ ಹೆಚ್ಚಾದದಲ್ಲ, ಮತ್ತೆ ಈ ಲೋಕದಲ್ಲಿ ಇರುವಂತದ್ದನ್ನೇ ಕಾಣುವುದು. ಬದಲಾವಣೆ ಎನ್ನುವುದು ಇಲ್ಲ ಈ ಲೋಕದಲ್ಲಿ. ನಿತ್ಯ ವಿನೂತನವಾದಂತಹ ಪ್ರಪಂಚ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಅದು ಭೂಲೋಕವಂತೆ. ಆ ಭೂಲೋಕವನ್ನ ಸೇರಿಕೊಳ್ಳಬೇಕು, ಅಲ್ಲಿರುವಂತಹ ಸವಿಯನ್ನ ಕಾಣಬೇಕು, ಅಲ್ಲಿರುವ ವನವನ್ನ ಸುತ್ತಬೇಕು, ವಿಧ ವಿಧದ ಕುಸುಮಗಳ ಕೊಯ್ದು ಮಾಲೆಯನ್ನ ಮಾಡಿ ಮುಡಿಗೆ ಮುಡಿಯಬೇಕೆನ್ನುವಂತಹ ಆಸೆ ಹೆಚ್ಚಾಗುತ್ತಾ ಇದೆ. ಅದಕ್ಕಾಗಿ ವನದತ್ತ ಸಾಗಬೇಕು, ಅವನಿಯತ್ತ ಹೋಗಬೇಕು, ನಾನು ಜೊತೆಯಾಗಿ ಬರ್ಬೇಕೆನ್ನುವುದಾಗಿ ಹೇಳುದು. ಮೊದಲೇ ಹೇಳಲಿಕ್ಕಿಲ್ವ? ಏನಾಯ್ತು ಈಗ? ಮೊದಲು ಸಮಯ ಬಂದಾಗ ಹೇಳುವುದ? ನೀನು ಎಲ್ಲರೆಲ್ಲ ಸಿದ್ಧವಾಗಿರ್ತಿ ಎನ್ನುವ ಹಾಗೆ ಸಮಯ ಬಂದಾಗ ಹೇಳ್ತೇ. ನಿಮಗೆ ವಿಶ್ವಾಸ ಹೆಚ್ಚು, ನಿನ್ನ ಮೇಲೆ ವಿಶ್ವಾಸ ಉಂಟೆ ನನಗೆ. ಹಾಗೆ ನೀನು ಹೇಳಿದ್ರೆ ನಾನು ಬರುವುದಿಲ್ಲ ಅಂತ ಹೇಳುವುದಿಲ್ಲ. ಮತ್ತೆ ನಾವು ಜೊತೆಯಾಗಿ ಇರುವವರಲ್ಲ. ಹೌದೌದು. ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕೆ ಸಾಧ್ಯವಿಲ್ಲ, ನೀರನ್ನು ಬಿಟ್ಟು ಮೀನು ಇರುವುದಕ್ಕೆ ಸಾಧ್ಯವಿಲ್ಲ, ಮದಲಾಸೆಯನ್ನು ಬಿಟ್ಟು ಕುಂಡಲ ಇರುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಹೌದಲ್ವೇ? ನಿನ್ನ ಜೊತೆಯಾಗಿ ಭೂಲೋಕಕ್ಕೆ ವನವಿಹಾರಕ್ಕೆ ನಾನು ಬರುವುದಕ್ಕೆ ಸಿದ್ಧಳಾಗಿ ಸಾಗೋಣ.
ಒಂದಲ್ಲ ಎರಡಲ್ಲ ಅದೆಷ್ಟೋ ಲೋಕಗಳನ್ನು ಸ್ವಾಧೀನ ಮಾಡಿದೆ. ಇಲ್ಲಿಗೆ ಬಂದ್ರೆ ಇಲ್ಲಿಯೂ ಅಷ್ಟೇ, ಒಂದಲ್ಲ ಎರಡನ್ನು ದೇವರು ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗಿಯೂ ಪಾತಾಳಕ್ಕೆ ತನಗೆ ಒಂದು ಸಾಕಾಗುವುದಿಲ್ಲ, ಆದ ಕಾರಣ ಎರಡು. ನೋಡಬಾರದೆ, ಒಂದು ಸಣ್ಣ ಸೌಂದರ್ಯ, ಮತ್ತೊಂದು ದೊಡ್ಡ ಸೌಂದರ್ಯ, ಎರಡು ರೀತಿಯದ್ದು ಇವನಿಗೆ ಇರಲಿ ಅಂತ ದೇವರು ನನಗೆ ವ್ಯವಸ್ಥೆ ಮಾಡಿದ್ದಾರೆ. ಎರಡನ್ನೂ ಸ್ವಾಧೀನ ಮಾಡಿಕೊಳ್ಬೇಕು, ತುಂಬಾ ಯೋಚಿಸಿ ವ್ಯವಹಾರ ಮಾಡಬೇಕು. ಒಬ್ಬಳಿಗೆ ಬೇಸರ ಆಯ್ತು ಅಂತಾದ್ರೆ ಅವಳು ಇಲ್ಲಿಂದ ಜಾರಿಯಾಳು, ಮತ್ತೊಬ್ಬಳಿಗೆ ಬೇಸರ ಆದ್ರೂ ಕಷ್ಟ. ಈವರೆಗೂ ಸಮಾಧಾನ ಆಗುವ ಹಾಗೆ ಬಹಳ ಹೊಂದಾಣಿಕೆಯಿಂದ ಮಾತನಾಡಬೇಕಾಗಿದೆ. ಓ ಚೆಲುವೆ, ಓ ಕೋಮಲೆ, ಓ ಹಂಸಗಮನೆ, ಓ ಮದಗಜಗಮನೆ, ಓ ಶ್ವೇತ ಸುಂದರಿ, ಓ ಸ್ವರ್ಣ ಸುಂದರಿ. ಸತ್ಯ ಹೇಳಬೇಕಾ? ಪ್ರಪಂಚದಲ್ಲಿ ಅತ್ಯಂತ ಸುಂದರಿಯರು ಯಾರು ಅಂತ ಕೇಳಿದ್ರೆ ಗೊತ್ತಲ್ಲ ನಿಮಗೆ? ಈಶನ ಹೆಂಡತಿ ಪಾರ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಬ್ರಹ್ಮನ ಹೆಂಡತಿ ಶಾರದೆ, ಮತ್ತು ಒಂದುಂಟಲ್ಲ ಮನ್ಮಥನ ರತಿರತಿ. ಅದೆಲ್ಲ ಬರೇ ಹಳೆಯ ಸಾಹಿತ್ಯ. ಇತ್ತೀಚೆಗೆ ಪ್ರಪಂಚದಲ್ಲಿ ಒಂದು ಹೊಸ ಸಾಹಿತ್ಯ ಹುಟ್ಟಿಕೊಂಡಿದೆ. ಯಾವುದು? ಪ್ರಪಂಚದಲ್ಲಿ ಅತ್ಯಂತ ಸುಂದರಿ ಅಂತ ಹೇಳಿದ್ರೆ ಪಾತಾಳ ಲೋಕದ ಒಡೆಯನಾದಂತಹ ಪಾತಾಳಕೇತನ ತಂಗಿ ತಾಳಮುಖಿ. ನೀನೇ ಹೀಗೆ, ನಿನ್ನ ತಂಗಿಯಿಂದ ಹೇಗೋ? ನಾನೇ ಹೀಗಾದ ಕಾರಣ ನನ್ನ ತಂಗಿ ಹಾಗೆ. ಹಾಗಿದ್ರೆ ನೀನು ಸುಂದರನ? ಪ್ರಪಂಚದಲ್ಲಿ ಅತ್ಯಂತ ಸುಂದರ ಯಾರು ಅಂತ ಕೇಳಿದ್ರೆ ಪಾತಾಳಕೇತ. ಓ ಸುಂದರ. ಅತ್ಯಂತ ಸುಂದರಿ ಯಾರು ಅಂತ ಕೇಳಿದ್ರೆ ನನ್ನ ತಂಗಿಯಾದಂತಹ ತಾಳಮುಖಿ. ಅವಳ ಸೌಂದರ್ಯ ಒಂದು ರೀತಿಯದ್ದು, ನಿಮ್ಮಿರುವರ ಸೌಂದರ್ಯ ಮತ್ತೊಂದು ರೀತಿಯದ್ದು. ಆದ ಕಾರಣವೇ ಆಕರ್ಷಿತನಾಗಿ ನಾನು ಇಲ್ಲಿಯವರೆಗೆ ಬಂದವನಿದ್ದೇನೆ. ನಾರಿಮಣಿ, ಹೆಣ್ಣಿನ ಸೌಂದರ್ಯವನ್ನು ಗುರುತಿಸುವುದು ಹೇಗೆ? ಪಂಚ ಅಂಗಗಳು ಪರಿಪೂರ್ಣವಾಗಿರ್ಬೇಕು. ಆಕಾರ, ವರ್ಣ, ಸ್ವರ, ಗತಿ, ಸಾಹಿತ್ಯ. ನಿನ್ನ ಆಕಾರವನ್ನು ನೋಡಬಾರದೆ. ತಲೆಯ ಮೇಲೆ ಒಂದು ಬಳೆಯನ್ನು ಹಾಕಿದ್ರೆ ಕಣಂಗ್ ಅಂತ ಕೆಳಗೆ ಬಿದ್ದಿದ್ದದು. ಆ ರೀತಿ ಅಚ್ಚುಕಟ್ಟಾದಂತಹ ಶರೀರ. ಬಳೆ ಇಷ್ಟೇ ದೊಡ್ಡದಲ್ವಿರುವುದು? ಸ್ವಲ್ಪ ದೊಡ್ಡ ಬಳೆ. ಶರೀರದ ಒಂದು ಎರಡು ಕಡೆಗಳಲ್ಲಿ ಸ್ವಲ್ಪ ಘರ್ಷಿಸುವುದಕ್ಕೆ ಸಾಧ್ಯ. ಮೈಬಣ್ಣವನ್ನು ನೋಡಬಾರದೆ. ವಿಶೇಷವಾದಂತಹ ಮೈಬಣ್ಣ ಯಾವುದು? ಕದಳಿ ಗರ್ಭ ಶ್ಯಾಮ. ಅರ್ಥ ಆಯ್ತಾ ನಿನಗೆ? ಕದಳಿಯ ಗರ್ಭದಲ್ಲಿ ಒಂದು ದಿಂಡು ಸಿಗುತ್ತದೆ, ಬಾಳೆಯ ದಿಂಡು. ಅದರ ಬಣ್ಣ ಹೇಗೆ? ಅತ್ಲಾಗಿ ಬಿಳಿಯೂ ಅಲ್ಲ, ಕೆಂಪು ಅಲ್ಲ, ಅರಸಿನೂ ಅಲ್ಲ, ಒಂದು ವಿಶೇಷವಾದಂತಹ ಬಣ್ಣ. ಎಲ್ಲವನ್ನ ಮಿಶ್ರಣ ಮಾಡಿ ಆ ರೀತಿಯ ಮೈ ಬಣ್ಣ ನಿನ್ನದು. ಮತ್ತೆ ನಿನ್ನ ನಡೆ, ನುಡಿ ಪ್ರತಿಯೊಂದು ಪರಿಪೂರ್ಣವಾಗಿದೆ. ಆದ ಕಾರಣವೇ ನನಗೆ ಆಸಕ್ತಿ ಹೆಚ್ಚಾಗಿದೆ. ನಿನ್ನಲ್ಲಿ ಮಾತನಾಡ್ತೇನೆ, ಸ್ವಲ್ಪ ಕಳೆದ ನೋಡು. ಅದೇಗೆ ತೋರಿಸುವುದು? ತಾಳಿ ಮದುವೆ ಆಗಿದೆ ಅವಳಿಗೆ. ಅದು ತಾಳಿ ಅಂತಲ್ಲ, ಯಾರಿಗೂ ಆಗಬಹುದು ಅಂತ. ಮತ್ತೆ ನಮಗೊಂದು ಅಭ್ಯಾಸ ಉಂಟು, ನಮಗದು ಇದ್ದವರ ಮೇಲೆ ಹೆಚ್ಚು ಆಸಕ್ತಿ. ಬೇಸರ ಮಾಡಬೇಡ. ಏನು ನಾರಿಮಣಿ, ನನ್ನ ವಿಚಾರ ಒಂದು ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ. ಹೇಗೆ? ಪ್ರಪಂಚದಲ್ಲಿ ಅದೆಷ್ಟೋ ವ್ಯವಹಾರಗಳನ್ನು ಮಾಡಿದವ, ಅದೆಷ್ಟೋ ಲೋಕಗಳನ್ನು ಸ್ವಾಧೀನ ಮಾಡಿಕೊಂಡವ. ಒಂದು ವಿಚಾರ ಹೇಳ್ತೇನೆ. ಇದುವರೆಗೆ ನನ್ನ ಶೀಲವನ್ನು ನಾನು ರಕ್ಷಣೆ ಮಾಡಿಕೊಂಡು ಬಂದೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ವೇ ಶೀಲ? ಹೆಣ್ಣು ಮಕ್ಕಳಿಗೆ ಮಾತ್ರ ಶೀಲವ, ಗಂಡು ಮಕ್ಕಳಿಗೆ ಶೀಲ ಎನ್ನುವುದಿಲ್ಲ. ಶೀಲವಂತೆಯರು ಎನ್ನುವ ಹಾಗೆ ಹೇಳುವುದೇ ಹೆಣ್ಣು ಮಕ್ಕಳಿಗೆ. ಶೀಲವಂತ ಆತ ಅಂತ ಹೇಳುವುದಿಲ್ಲ. ನಾ ಕೇಳಲಿಲ್ಲ. ನಾನು ಇದುವರೆಗೆ ನನ್ನ ಶೀಲವನ್ನು ಉಳಿಸಿಕೊಂಡು ಬಂದಿದ್ದೇನೆ. ದೇವರಾಣೆ ಹೇಳ್ತೇನೆ, ಒಂದು ಹೆಣ್ಣಿನತ್ತವೂ ನಾನು ಕಣ್ಣೆತ್ತಿ ನೋಡಿದವನು ಅಂತ ಹೇಳಿದ್ರೆ ಹಲವಾರು ನೋಡಿದ್ದೆ ಅಂತ ಅಭ್ಯಾಸವೇ ನನಗಿಲ್ಲ. ಹಾಗೆ ಆದ ಕಾರಣ ಹೇಳ್ತಾ ಇದ್ದೇನೆ, ನೀವೀರುವರು ಮನಸ್ಸು ಮಾಡ್ತೀರಿ ಅಂತಾದ್ರೆ ನಿಮ್ಮೀರುವರನ್ನು ನನ್ನ ಪುರಕ್ಕೆ ಕೊಂಡು ಹೋಗಿ ನಿಮಗೆ ಈರುವರೆಗೆ ಒಮ್ಮೆಲೆ ಸ್ವರ್ಗಲೋಕಕ್ಕೆ ಕಳಿಸಬೇಕು ಅಂತಿದ್ದೇನೆ. ಸ್ವರ್ಗಲೋಕದ ಸುಖವನ್ನು ನನ್ನೊಂದಿಗೆ ಅನುಭವಿಸಬಹುದು. ಏನು ಹೇಳ್ತೀರಿ? ಸುಮ್ಮನೆ ಇರ್ತೀಯ ನೀನು?
ಪರಾಕ್ರಮಿ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ. ಆದ್ರೆ ಒಂದು ವಿಚಾರ, ನಮ್ಮಲ್ಲಿ ಬಂದು ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಡ್ತಾ ಇದ್ದೀಯ. ಮದುವೆ ಆಗಬೇಕು, ನಿಮ್ಮನ್ನು ನಾನು ಪಡೆಯುತ್ತೇನೆ ಎನ್ನುವ ಹಾಗೆ ಆಡ್ತಾ ಇದ್ದೀಯ. ಆ ಮಾತಿಗೆ ನಾನಂತೂ ಮನ್ನಣೆಯನ್ನು ಕೊಡುವುದಕ್ಕಾಗುವುದಿಲ್ಲ. ಕಾರಣ ಉಂಟಯ್ಯ. ನಾವು ವನವನ್ನು ಸುತ್ತಬೇಕೆನ್ನುವ ಕಾರಣದಿಂದಲಾಗಿ ಮೇಲ್ಲೋಕದಿಂದ ಈ ಭೂಲೋಕಕ್ಕೆ ಇಳಿದು ಬಂದವರಿದ್ದೇವೆ. ಯಾವ ಲೋಕದವಳು ನೀನು? ಗಂಧರ್ವ ಲೋಕದವರು ನಾವು. ಆಗ್ಲಿ, ಒಳ್ಳೇದಾಯ್ತು. ಏನಾಗ್ಬೇಕು ಈಗ? ಈಗ ಗಂಧರ್ವ ಲೋಕದ ಕನ್ಯೆಯಾದಂತಹ ನಾನು ಭೂಲೋಕದ ಯುವಕನಾದಂತಹ ನಿನ್ನ ಒಟ್ಟಿಗೆ ಎರಕವಾಗುವುದಕ್ಕೆ ಸಾಧ್ಯ ಉಂಟೆ? ಯಾಕೆ ಎರಕ ಆಗುವುದಿಲ್ಲ? ಆಗುವುದೇ ಇಲ್ಲ. ಒಂದು ಪ್ರಯೋಗ ಮಾಡಿ ನೋಡುವ. ನಿನ್ನ ಯಾವ ಎರಕ ಆಗ್ತದ? ಎರಕವೇ ಆಗುವುದಿಲ್ಲ. ನಿನ್ನ ಪ್ರಯೋಗಗಳೆಲ್ಲ ನನಗೆ ಬೇಡ. ಏನು ಬರೀ ಯಾವುದೇ ರಸ ಇಲ್ಲದಾಗಿ ನೀನು ಮಾತನಾಡ್ತಾ ಇದ್ದೀನಿ. ಈಗ ನಿನ್ನನ್ನು ನೋಡಿದರೆ ಯಾವುದೇ ರಸಪ್ರಜ್ಞೆಗಳು ನನ್ನಲ್ಲಿ ಹುಟ್ಟುತ್ತಾ ಇಲ್ಲ. ನನಗೆ ಹುಟ್ಟುತ್ತದಲ್ಲ, ಅದಕ್ಕೆ ನಿನಗೆ ಎಷ್ಟು ಹುಟ್ಟಬಹುದಪ್ಪ? ಅದಕ್ಕೆ ನಾವು ಹೊಣೆಗಾರನಾಗಿದ್ದೇವೆ. ನಾವು ಹಾಗಲ್ಲ. ವಿಶ್ವವಸೋ ಗಂಧರ್ವನ ಮಕ್ಕಳು ನಾವು. ಗಂಧರ್ವ ಲೋಕವನ್ನು ಉಳಿದು ಇಲ್ಲಿಯವರೆಗಾಗಿ ವನವನ್ನು ಸುತ್ತಬೇಕೆನ್ನುವ ಹಾಗೆ ಬಂದವಳು. ನಮಗೆ ಒಟ್ಟು ರಗಳೆಯನ್ನು ಕೊಡಬೇಡ. ನೀನು ಹೋಗಿನಿಂದ ನೀನು ಹಾಗಿದ್ರೆ ನನ್ನೊಂದಿಗೆ ಬರುವುದಕ್ಕೆ ಸಿದ್ಧ. ಮಕ್ಕಳು ಒಳ್ಳೆಯದೇ ಆಯಿತು. ವಿಷಯ ಇನ್ನೂ ನಿಮಗೆ ಗೊತ್ತಾಗಲಿಲ್ಲ. ಗಂಧರ್ವ ಲೋಕಕ್ಕೆ ನಾನು ದಾಳಿ ಮಾಡಿದ್ದೆ. ನಿಮ್ಮ ತಂದೆಯನ್ನು ಕಾರಾಗೃಹದಲ್ಲಿ ಇರಿಸಿ ಭೂಲೋಕಕ್ಕೆ ನಾನು ಬಂದವ. ಅವನು ಸುಳ್ಳು ಹೇಳುವುದು. ನನ್ನ ಅಪ್ಪನನ್ನು ಯಾವಾಗಾದ್ರೂ ಬಂಧಿಸಲಿಕ್ಕೆ ಸಾಧ್ಯ ಉಂಟಾ? ಗಂಧರ್ವ ಲೋಕಕ್ಕೆ ಬರಲಿಕ್ಕೆ ಸಾಧ್ಯ. ಅವರ ಶಕ್ತಿ ಸಾಮರ್ಥ್ಯ ಏನುಂಟು ಇವನಿಗೆ ಗೊತ್ತೇ ಇಲ್ಲ. ನೀನು ಗಂಧರ್ವ ಲೋಕದಿಂದ ಕೆಳಗೆ ಇಳಿದ ಮೇಲೆ ನಾನು ದಾಳಿ ಮಾಡಿದ್ದು. ನಿಮ್ಮ ಅಪ್ಪ ಕಾರಾಗೃಹದಲ್ಲಿ ಕೊಳೆಯುತ್ತಾ ಇದ್ದಾನೆ. ಹಾಗಾದ್ರೆ ನನ್ನೊಂದಿಗೆ ಬರುವುದಕ್ಕೆ ನಿಮಗೆ ಏನು ಮಾಡ್ತೇನೆ ಗೊತ್ತೋ? ನಿಮ್ಮನ್ನು ನಾನು ಕಾರಾಗೃಹದಲ್ಲಿ ಇರಿಸುತ್ತೇನೆ. ಎಲ್ಲಿಯವರೆಗೆ? ನಾಡಿದ್ದು ಚತುರ್ಥಿಯ ದಿನದವರೆಗೆ. ಹೌದೌದು, ಇನ್ನು ಕೇವಲ 5-6 ದಿನಗಳು ಮಾತ್ರ ಉಳಿದಿರುವುದು. ಆ ದಿನದ ಒಳಗಾಗಿ ಮನ ಪರಿವರ್ತನೆಯಾಗಿ ಪಾತಾಳಕ್ಕೆ ನನ್ನನ್ನು ಸೇರು, ನನ್ನನ್ನು ಕೂಡು ಎನ್ನುವ ಹಾಗೆ ನನ್ನ ಬಳಿಗೆ ಬಂದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ನಾವು ಹೇಳಲಿಕ್ಕೆ ಇಲ್ಲ. ಬಾಕಿ ಉಳಿಯುತ್ತೀರಿ. ಇಲ್ಲ ಅಂತಾದ್ರೆ ಈವರೆಗೂ ಮಾರಿ ಹಬ್ಬ. ನೀನು ಸುಮ್ಮನೆ ಲೋಕವನ್ನು ರಜತಗಿರಿಯೋ ಅಥವಾ ಬೆಳ್ಳಿ ಬೆಟ್ಟ ಎನ್ನುವ ಹಾಗೆ ಎಲ್ಲ
ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ನಿಜ. ಪ್ರಪಂಚ ಮುಖದಲ್ಲಿ ಮಹಾದೇವನಾದಂತಹ ನನ್ನನ್ನು ಅದೆಷ್ಟೋ ಮಂದಿ ಭಕ್ತರು ಆರಾಧಿಸುತ್ತಾ ಇದ್ದಾರೆ. ಹೌದು. ಶಂಭು ಅಂತ ಹೇಳಿದ್ರೆ ಅವರ ಕಷ್ಟವನ್ನು ಪರಿಹರಿಸುವನು ನಾನಿದ್ದೇನೆ. ಹೌದು. ಪಾಪಾತ್ಮರಿಗೆ ಭಯಂಕರನಾಗಿಯೂ ಪುಣ್ಯಾತ್ಮರಿಗೆ ಸದಾಶಿವನಾಗಿಯೂ ಕಾಣಿಸಿಕೊಂಡವನು ನಾನಿದ್ದೇನೆ. ನಿಜ. ಪ್ರಾಣೇಶ್ವರ ನೋಡಿದೆಯಾ ನಮ್ಮ ಈ ಲೋಕವನ್ನು? ನಮ್ಮ ಮಕ್ಕಳಾದಂತಹ ಭೃಂಗಿಯೋ ಭೃಗುಟಿಯೋ ವೀರಭದ್ರನೋ ಷಣ್ಮುಖನೋ ಮೊದಲಾದವರೆಲ್ಲ ತಮ್ಮ ತಮ್ಮ ಕಾಯಕದಲ್ಲಿ ನಿರತರಾಗಿದ್ದಾರೆ. ಹೌದು. ಅವರನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ನಿಜ. ಆದರೆ ಈ ಹೊತ್ತಿನಲ್ಲಿ ನನ್ನನ್ನು ಸ್ತುತಿಸುತ್ತಾ ಇದ್ದಾರಲ್ಲ. ಪಾರ್ವತಿ ರಮಣ ಪರ ಕರುಣಾಕರ ರಕ್ಷಿಸಬೇಕು ಸ್ವಾಮಿ. ಈ ರೀತಿಯಾಗಿ ಸ್ತುತಿಸುತ್ತಾ ಬರುವುದಕ್ಕೆ ಕಾರಣವಿದೆ. ನಮ್ಮದಾಗಿರುವಂತಹ ಗಂಧರ್ವ ಲೋಕವನ್ನು ನಿಮ್ಮ ಆಜ್ಞೆಯಂತೆ ಪರಿಪಾಲಿಸುತ್ತಿರುವಂತಹ ವೇಳೆಯಲ್ಲಿ ರಾಕ್ಷಸರ ಮಾಯಗೋಚರಿಸಿಸು ಸ್ವಾಮಿ. ಪ್ರಾಣಿಗಳಾಗಿ ಹಂದಿಗಳಾಗಿ ನಾಯಿಗಳಾಗಿ ಉಪ್ಪಟಳವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದರು. ಕೇಳುವುದಕ್ಕಾಗಿ ಹೋದೆ ಸ್ವಾಮಿ, ಆಯುಧವನ್ನು ಹಿಡಿದುಕೊಂಡು ಹೋಗಲಿಲ್ಲ. ನಾಯುಗಳಿಗೆ ಕತ್ತೆಗಳಿಗೆ ಆಯುಧ ಯಾಕೆ? ಹೇಳ್ತಾ ಇದ್ದಾನಂತೆ ಆಯುಧ ಹಿಡಿದುಕೊಂಡು ಬರಲಿಲ್ಲ ಅಂತ ಆಕ್ಷೇಪ ಅವನ. ಮಣ್ಣ ಹಾಕ್ಲಿಕ್ಕೆ ದುಷ್ಟ ರಾಕ್ಷಸ ಸ್ವಾಮಿ. ಆ ದುಷ್ಟನಿಂದ ನಾನೆಲ್ಲವನ್ನು ಕಳೆದುಕೊಂಡಿದ್ದೇನೆ. ನಮ್ಮವರೆಲ್ಲ ಸಿಕ್ಕಾಬಲಾಗಿ ಓಡುತ್ತಾ ಇದ್ದಾರೆ. ಮಾತ್ರವಲ್ಲ ದೇವರೇ, ನಾನು ಸೋಲನ್ನು ಅನುಭವಿಸಿದೆ. ನನ್ನ ಇರುವ ಮಕ್ಕಳನ್ನು ಬಂಧನದಲ್ಲಿರಿಸಿ ದುಷ್ಟತ್ವವನ್ನು ಮೆರೆಸುತ್ತಾ ಇದ್ದಾನೆ. ನನ್ನ ಮಕ್ಕಳ ಪ್ರಾಣ ಮಾನವನ್ನು ಉಳಿಸಿಕೊಡ್ಬೇಕು. ಕಷ್ಟ ಒದಗಿದೆ. ಗಂಧರ್ವನು ನಮ್ಮ ಈ ಲೋಕಕ್ಕೆ ಆಗಮಿಸುವುದು ಮಾತ್ರವಲ್ಲದೆ ದುಃಖಿತನಾಗಿದ್ದಾನೆ. ಹೌದು. ಈತನ ಕಷ್ಟವನ್ನು ದೂರೀಕರಿಸಲು ಇದು ನನ್ನ ಮೈಯ ಭಸ್ಮವನ್ನೇ ಹೊರಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಿ. ಒಮ್ಮಿಂದೊಮ್ಮೆಲೆ ನನ್ನ ಜನನ ಸುತ್ತಮುತ್ತ ನೋಡಿದೆ ಎಂದಾದರೆ ಗಣಗಳ ಸಮೂಹ ನನ್ನನ್ನೇ ನಾನು ಸರಿಯಾಗಿ ವೀಕ್ಷಿಸಿದರೆ ಶ್ವೇತವರ್ಣದಿಂದ ಕಂಗೊಳಿಸುತ್ತಾ ಇದ್ದೇನೆ. ಆದರೆ ನನ್ನ ಈ ಹುಟ್ಟಿಗೆ ಕಾರಣವೆಂಬುದು ನನಗೆ ತಿಳಿಯುತ್ತೇ ಇಲ್ಲ. ಎಲ್ಲ ನಿಮ್ಮಿಂದ ಅಪ್ಪಣೆಯಾಗಬೇಕು. ಹುಟ್ಟಿಗೆ ಕಾರಣ ನಾನೇ ಇದ್ದೇನೆ. ಮುಂದೆ
ಲೋಕದಲ್ಲಿ ನಿನ್ನಿಂದ ಘನಕಾರ್ಯ ಒಂದು ಆಗಬೇಕಾಗಿದೆ. ತಂದೆ ಲೋಕ ಕಲ್ಯಾಣವೇ ಆಗಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಲೋಕಮುಖದಲ್ಲಿ ನಿನ್ನನ್ನು ಗುರುತಿಸಬೇಕಾದ್ರೆ ಹೆಸರನೇ ಅಗತ್ಯ ಉಂಟು. ಕುವಲ ಎನ್ನುವಂತಹ ಹೆಸರನ್ನು ಇರಿಸಿದ್ದೇನೆ. ಅಯ್ಯ ಗಂಧರ್ವನೇ, ಭಗವಂತ ಇದನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಯಾಕೆ ಸ್ವಾಮಿ ಇದು? ಕುವಲ ಮಹಾಮುನಿಗಳಿಗೆ ಒಪ್ಪಿಸಬೇಕು. ಆ ಬಳಿಕ ಅವರ ದಿವ್ಯಾನುಗ್ರಹದಿಂದ ನಿನಗೆ ಒದಗಿದಂತಹ ದುರಿತವೆಲ್ಲವೂ ದೂರ ಆಗ್ತದೆ, ನಿನಗೆ ಶುಭವಾಗ್ತದೆ. ಈ ಅಶ್ವದಿಂದಲಾಗಿ ದುಷ್ಟರ ದಮನವಾಗುತ್ತದೆ. ಹೌದು. ಆಶ್ಚರ್ಯಚಕಿತನಾದ ಯಾಕೋ ನಿಮ್ಮ ಸಹಿತವಾಗಿ ಶ್ವೇತವರ್ಣದಿಂದ ಕಂಗೊಳಿಸುತ್ತಾ ಇರುವಂತಹ ಈ ಹಯ, ಇದರ ಮರ್ಮವೇನು ಅಂತ ಹೇಳಬಹುದೇ? ಅರಸ, ನಾನು ಅನೇಕ ಕಾಲಗಳಿಂದ ಯಜ್ಞಯಾಗಾದಿಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇನೆ. ಏನು ಮಾಡೋಣ? ಆ ಯಜ್ಞ ಕಂಟಕರು ದುಷ್ಟ ದಾನವರು ರಾಕ್ಷಸರು ಯಜ್ಞಕ್ಕೆ ಕಂಟಕಪ್ರಾಯರಾದರು. ಅವರ ನಾಶವಾಗಬೇಕು ಎನ್ನುವ ಉದ್ದೇಶದಿಂದ ಅನೇಕ ದಿನಗಳಿಂದ ಶ್ರೀ ಭಗವಾನ್ ಪರಮೇಶ್ವರನ್ನು ಧ್ಯಾನ ಮಾಡುತ್ತಾ ಇದ್ದೆ. ವಿಶ್ವಾವಸು ಎನ್ನುವಂತಹ ಗಂಧರ್ವನ ಭಕ್ತಿಯ ಪ್ರತೀಕವಾಗಿ ಭಗವಾನ್ ಪರಮೇಶ್ವರ ಈ ಕುದುರೆಯನ್ನು ಒದಗಿಸಿದ್ದಾನೆ. ಶಿವನೇ ಹೇಳಿದ್ದಾನೆ, ಹೋಗು ಈ ಕುದುರೆಯನ್ನು ಗಾಲವನಿಗೆ ಒಪ್ಪಿಸು, ತನ್ಮೂಲಕವಾಗಿ ಲೋಕಕಂಟಕರ ನಾಶವಾಗಿ ಸಮಾಜ ಸುಸ್ಥಿರವಾಗಿರ್ತದೆ ಅಂತ ಹೇಳಿದರು. ನಾನು ಯೋಚನೆ ಮಾಡಿದಾಗ ಈ ಕುವಲವನ್ನು ಏರಿ ಹೋರಾಟ ಮಾಡಿ ದುಷ್ಟರ ದಮನ ಮಾಡುವಲ್ಲಿ ರಾಜ ಶತ್ರುಜಿತ ಸಮರ್ಥ ತಿಳಿದುಕೊಂಡಿದ್ದೇನೆ. ಈ ಕುದುರೆಯನ್ನು ಏರು, ಹೋರಾಟ ಮಾಡು, ದುಷ್ಟರನ್ನು ಶಿವಪ್ರಸಾದವಿದು. ತಮ್ಮ ಅಪ್ಪಣೆಯಂತೆ ಇದರ ಬೆನ್ನೇರ್ತೇನೆ, ನೋಡೋಣ. ಬೆನ್ನೇರುವುದಕ್ಕೆ ಯಾವ ಅವಕಾಶವನ್ನು ಕೊಡುತ್ತಾ ಇಲ್ಲ. ಏನಿದು? ಯಾಕೆ ಹೀಗೆ? ಯಾಕೆ ಹೀಗೆ? ಕಳರ ಹನನಕ್ಕಾಗಿ ಹೊರಟು ನಿಂತಿದ್ದೀರಿ. ತುರಗವನ್ನೇರುವಾಗ ತುರಗ ತೀರುತ್ತಾ ಇದೆ. ಭಯಭೀತರಾದರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆ ತುರಗವನ್ನು ನಿಯಂತ್ರಿಸಿ ಅದೇ ತುರಗವನ್ನೇರಿ ನಾನು ಕಳರ ಹನನ ಮಾಡಿ Olá, João de Moa,
ಕುಮಾರ ಕಂಠೀರವ ವೀರ ರಥಧ್ವಜ ನೆರವೇರಿಸಿದ್ದಾನೆ. ಈ ಕಾಲದಲ್ಲಿ ಶಿವಪ್ರಸಾದ ಮಾತಾಯಿ ಕುದುರೆ ಹೇಳಿದ್ದಾನೆ. ಇನ್ನು ಮುಂದಕ್ಕೆ ಇವನ ಹೆಸರು ಕೋಲಾಶ್ವ ಎಂದೇ ಪ್ರಖ್ಯಾತವಾಗಲಿ. ಅಷ್ಟು ಮಾತ್ರವಲ್ಲ, ಶೀಲವಂತನಿದ್ದಾನೆ, ಸಚ್ಚಾರಿತ್ರವಾಗಿದ್ದಾನೆ. ಇನ್ನು ಮುಂದಕ್ಕೆ ಸೂರ್ಯವಂಶ ಧವಳ ಕೀರ್ತಿಯನ್ನು ವ್ಯಾಪಿಸುವಂತೆ ಪ್ರಸರಿಸಲಿ. ಕೋಲಯಾಶ್ವ ವಿಜಯವಾಗಲಿ, ಕೋಲಯಾಶ್ವ ವಿಜಯವಾಗಲಿ, ಕೋಲಯಾಶ್ವ ವಿಜಯವಾಗಲಿ. ಹೋಗಿ ಬಾ. ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದದ್ದೇ ತಪ್ಪಾಗಿ ಹೋಯಿತಲ್ವೇನೆ. ಅವನು ವಿಹಾರವನ್ನು ಮಾಡುತ್ತಿರುವಂತಹ ಕಾಲದಲ್ಲಿ ಪಾತಾಳಕೇತ ಎನ್ನುವವನು ಅಪಹರಿಸಿಕೊಂಡು ಬಂದು ಈ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ವಿಧ ವಿಧದ ಚಿತ್ರ ಹಿಂಸೆಗಳನ್ನು ಕೊಡ್ತಾ ಇದ್ದಾನೆ. ಮದುವೆ ಆಗಬೇಕೆನ್ನುವ ಹಾಗೆ ಹಪ್ಪಿಸ್ತಾ ಇದ್ದಾನೆ. ಯಾರು ನಮ್ಮನ್ನು ಈ ಬಂಧನದಿಂದ ಬಿಡಿಸ್ತಾರೋ, ಯಾವಾಗ ನಮಗೆ ಮುಕ್ತಿ ಸಿಗುತ್ತದೆ ಎನ್ನುವ ಹಾಗೆ ನಾನು ಬಯಸುತ್ತಾ ಇದ್ದೇನೆ. ನಮ್ಮ ಕಷ್ಟವನ್ನು ದೂರ ಮಾಡುವವರು ಯಾರಕ್ಕ ಇದ್ದಾರೆ? ಹೆಣ್ಣು ಮಕ್ಕಳಲ್ಲ, ಹೌದು, ತಲೆಯಲ್ಲಿ ಇರ್ಲಿ ನಯ ವಿನಯ ಅಲ್ವಾ? ತಲೆಯಲ್ಲಿ ಅಲ್ಲಿ ಹೋಗಿ ನಯ ವಿನಯ ಎಲ್ಲ ಬೇಕು ಮಾತಾಡ್ಲಿ. ಹೌದು, ಗೊತ್ತಾಗ್ಬಾರ್ದು. ಹಾಗಾಗಿ ವೈಯರ್ನಲ್ಲಿ ನಡೆಯುವ, ವೈಯಾರದಲ್ಲಿ ನಡೆಯುವ ಇನ್ಶೂರ್ ಮಾಡುವಮ್ಮ. ಇನ್ಶೂರ್ ಮಾಡುವ. ಇದನ್ನೆಲ್ಲ ಹಾಕಿದ್ಮೇಲೆ ಇನ್ಶೂರ್ ಮಾಡ್ಲೇಬೇಕು. ಈ ಸಾನ್ನಿಧ್ಯದಲ್ಲಿ ಸಾಹಿತ್ಯ ಎಲ್ಲ ಬರಬೇಕು. ಯಾರು ಯಾವಾಗ ಕೊಂಡೋಗ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ? ಹೌದಲ್ವಾ? ಹಾಗಾಗಿ ಬೇಗ ಶುರು ಮಾಡುವ ಅಂತ ಪ್ರಾರಂಭ ಮಾಡುವ. ಹೋಗುವ.
ಅಭಿಮಾನಿಗಳಿಂದ ಮಲಾರ್ಪಣೆ. ಮಾಲಾರ್ಪಣೆ. ಮಾಲಾರ್ಪಣೆ ಮಾಲಾರ್ಪಣೆ. ತಪ್ಪಿತಲ್ಲ ಶೇ. ಸುಬ್ಬಕ್ಕ ಏನು ಶುರು ಮಾಡು. ಓ ಮಸಾಲ ದೋಸೆ. ಶೀ ಹಾಗಲ್ವ ಮತ್ತೆ ಗೊತ್ತಿಲ್ಲದೆ ಏನೆಲ್ಲ ಹೇಳಬೇಡ. ಮತ್ತೆ ಹೇಗೆ ಸರಿ ಹೇಳ್ಬೇಕಾಯ್ತಾ? ಹಾಗಲ್ಲದು ಮಾಮ. ನೀನ ಎಲ್ಲಿಂದ ತಪ್ಪಿಸ ಮಾಮ ಏನಾದ್ರು ಅಕ್ಷರದಿಂದ ಪ್ರಾರಂಭವಾಗುವುದು ಮದಾಲಸ ಎನ್ನುವ ಹಾಗೆ. ಮದ್ದಲ ತಾಸೆ ಅಲ್ವಾ? ಮದಾಲಸ. ನಿನ್ನನ್ನು ನೋಡುವಾಗ ಒಮ್ಮೊಮ್ಮೆ ಖುಷಿ ಆಗ್ತದೆ, ಒಮ್ಮೊಮ್ಮೆ ಬೇಸರ ಆಗ್ತದೆ. ಯಾಕಂತಂದ್ರೆ ಇದು ನಿನ್ನ ಪೂರ್ವ ಜನ್ಮದ ಸುಕುರುಂಡೆ ಫಲ ಅಂತಲೇ ಹೇಳ್ಬೇಕು. ಸುಕುರುಂಡೆ ಅಲ್ಲ, ಸುಕುರುಂಡೆ ಹೇಳುವಾಗ ಅವರು ಹೋದ್ರು ನೋಡು ನಿನ್ನ ಗಣೇಶಣ್ಣ. ಸುಕೃತ ಸುಕೃತ ಕುರ್ತ ಸುಕೃತ ಪ್ರಫುಲ್ಲ ವದನೆ ಆಗಿದ್ದಂತಹ ನೀನು. ಪ್ರಫುಲ್ಲನ ಬದನೆ ಅವರೆಂತ ಕೃಷಿ ಮಾಡ್ತಾರ? ಪ್ರಫುಲ್ಲ ವದನೆ ಆದಂತಹ ನೀನು ಮುಖ ಬಾಡಿದಂತಹ ಮುಖದಲ್ಲಿ ಇದ್ದೀಯ. ಯಾಕಂತಂದ್ರೆ ಇಲ್ಲಿ ನೀನಿದ್ದೀಯ, ಈ ಸೆರೆಮನೆಯಲ್ಲಿ ಇದ್ದೀಯ. ನಾವು ಕೂಡ ಇಲ್ಲಿಯವರಲ್ಲ, ನಮ್ಮನ್ನು ಕೂಡ ಅವನು ಪಾತಾಳಕ್ಕೆ ಇಲ್ವಾ, ನಮ್ಮನ್ನು ಕೂಡ ಇಲ್ಲಿಗೆ ತಂದವ. ನಿಮ್ಮನ್ನು ಕೂಡ ಅಪಹರಿಸಿಕೊಂಡು ಬಂದದ್ದು. ಹೌದು. ಪಾಪ ನೀವು ಕಷ್ಟ ಕೊಡ್ತಾ ಇದ್ದಾನೆ. ನಾನು ಇಲ್ಲಿ ಅವಳಲ್ಲ, ಮತ್ತೆ ನಾನು ಕಾಂತಾರಕ್ಕೆ ಸೊಪ್ಪು ತರ್ಲಿಕ್ಕೆ ಕಾಂತಾರಕ್ಕೆ ಸೊಪ್ಪು ಯಾಕೆ? ತಪಾಲಕ್ಕೆ ತನ್ನ ತಲೆಯಲ್ಲಿ ಕೂದಲಿಲ್ಲಲ್ಲ, ಅದಕ್ಕೆ. ಯಾರು ನಿನಗೆ ಶೀಲಕ್ಕ ಹೇಳಿದ್ದ? ಸೊಪ್ಪು ಏನಾದ್ರು ಹಾಗೆ ಸೊಪ್ಪು ತರಲಿಕ್ಕೆ ಅಂತ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅವ ನನ್ನನ್ನು ನೋಡಿದ. ನೋಡಿ ನನ್ನನ್ನು ಕರೆದದ್ದವ. ನಿನ್ನನ್ನು ಹಾಗೆ ಕರೆದದ್ದ ಅವನು? ಅದೇನು ಹಾಗೆ ಕರೆದದ್ದು? ಅವನನ್ನು ನೋಡಿ ಅವನಿಗೆ ಮನಸ್ಸಾಯ್ತು ಅನ್ನೋ. ಆದ್ರೆ ನಾನು ಒಳ್ಳೆ 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 ಅಂದ್ರೆ ಏನಾದು ಬರುವುದಿಲ್ಲ ಅಂತ ಹೇಳಿದ. ಒಳ್ಳೆ ಆದ್ರೂ ಕೇಳದೆ ನನ್ನನ್ನು ಸೊಂಟದಲ್ಲಿ ಕುಳ್ಳಿರಿಸಿ, ಮಕ್ಕಳಾಗಿ ನೀನು ಮಗುವ ಹೇಗೆ ಗೊತ್ತಿಲ್ಲ ಅವನಿಗೆ, ಆಸೆ ಆದ್ಮೇಲೆ ಹೇಗೆ ಯಾರು ಹೇಗೆ ಅಂತಾರೆ ಯಾರು ಗೊತ್ತುಂಟು. ಹಾಗೆ ನನ್ನನ್ನು ಕುಳ್ಳಿರಿಸಿ ಇಲ್ಲಿವರೆಗೆ ತಂದ. ನಿನ್ನನ್ನು ನೋಡಿದ್ರೆ ಒಳ್ಳೆ ಭಾಗ್ಯವಂತಳು ನೀನು. ಯಾಕಂತಂದ್ರೆ ಆ ಪಾತಾಳಕ್ಕಿಂತ ಸಾಧಾರಣದ ಪುರುಷ ಅಲ್ಲ, ಮತ್ತೆ ಸಾಕ್ಷಾತ್ ಮನ್ಮಥನಿದ್ದಾನೆ. ಅಷ್ಟು ಮಾತ್ರವಲ್ಲದೆ 3 ಲೋಕದಲ್ಲಿ ಕೂಡ ಏನು ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ನಿನ್ನನ್ನು ನೋಡುವಾಗ ಅವನು ನಮ್ಮನ್ನು ನೋಡ್ತಾ ಇದ್ದ. ಆದ್ರೆ ನೀನು ಬಂದ ಮೇಲೆ ಅವನ ಗಮನ ಎಲ್ಲ ನಿನ್ನ ಕಡೆ ಸಾಗಿದೆ. ಹೌದಾ? ಹಾಗಿರುವಾಗ ನಾವು ಏನು ಮಾಡಿದ್ರು ಕೂಡ ಅವನಿಗೆ ಸಾಕಾಗುವುದಿಲ್ಲ. ಹೌದು. ಅದಕ್ಕೆ ನನ್ನಲ್ಲಿ ಏನು ಹೇಳುವುದಿಲ್ಲ. ಇಷ್ಟೆಲ್ಲ ಶೃಂಗಾರ ಮಾಡಿದೆವು, ಏನೆಲ್ಲ ಕಷ್ಟಪಟ್ಟು ಕಾದು ಕಾದು ಈಗ ಆಗ್ತದೆ ಈಗ ಆಗ್ತದೆ ಈಗ ಆಗ್ತದೆ ಅಂತ ಕಾದೆವು. ಆದ್ರೆ ಇಷ್ಟೊತ್ತ ಆದ್ರು ಎಲ್ಲ ಮರ್ತೋಗಿದೆ ನಿನಗೆ. ಹೌದು, ನಿಜವಾಗಿ ಎಷ್ಟು ಕಾಲ ಆಯ್ತಲ್ವಾ. ಅದಕ್ಕೆ ಈಗ ನನ್ನಲ್ಲಿ ಯಾಕೆ ನೀನು ನನ್ನಲ್ಲೇ ಹೇಳ್ತಾ ಇದ್ದೀಯ? ಓ ಚಂಡಿಕೋರಿ, ಅದು ಬಂದು ಹೋಗಿದೆ ಅಲ್ವಾ? ಅಲ್ಲ ಇವಳು ಚಂದ್ರ ಚಕೋರಿ, ಕುಂದಾಪುರ ಬದನೆ, ಕುಂದರ ವಧನೆ, ದರ್ಪಣ ತಪಲೆ, ದರ್ಪಣ ದರ್ಪಣ ತಪಲೆ, ದರ್ಪಣ ದರ್ಪಣ ಕಪೋಲಿ, ವರಪೋಲಿ. ಹಾಗಾಗಿ ನಿನ್ನ ಮೇಲೆ ಮನಸ್ಸಾಗಿದೆ. ಆದಷ್ಟು ಬೇಗನೆ ಅವರನ್ನು ನೋಡಿ ಮದುವೆ ಆಗು. ನನ್ನನ್ನು ಮದುವೆ ಆಗು ಎನ್ನುವ ಹಾಗೆ ನೀನು ಹೇಳುವುದಾ? ನಿನ್ನದಾಯ್ತಾ? ಅವರು ಹೇಳ್ತಾ ಇದ್ರು, ನಾ ಮನಸ್ಸು ನಿನ್ನ ಮೇಲೆ ನಿಟ್ಟೆ, ನಿನ್ನ ಮೇಲೆ ಇಟ್ಟೆ ಅಂತ ಹೇಳಿ. ಹೌದಾ? ಹೌದು. ನಿನ್ನದಾಯ್ತಾ ಹಾಗಿದ್ರೆ? ಹೌದು. ನಿನ್ನದೇನು ನೆನೆದುಂಟಾ? ಉಂಟು.
ಯಾಕೆ ಈಗ ಹೇಳಿದ್ದಾರಲ್ವಾ ಅಮ್ಮ ಹೆಚ್ಚು ಕುಣಿಬಾರ್ದು ಅಂತ. ಹೌದಪ್ಪ, ಹೆಚ್ಚು ಕುಣಿದ್ರೆ ಸೌಂದರ್ಯ ಹಾಳಾಗ್ತದೆ. ಅಮ್ಮ, ನಿನ್ನನ್ನು ನೋಡುವಾಗ ಮಾತ್ಸರ್ಯ ಕೂಡ ಆಗುತ್ತದೆ, ಸಂತೋಷ ಕೂಡ ಆಗುತ್ತದೆ. ಅವಳು ಹೇಳಿದ ಹಾಗೆ ಅದೇನು ಎರಡು ಒಟ್ಟೊಟ್ಟಿಗೆ ಆಗುದೇನು? ಯಾಕೆ ಹೇಳು? ನಿಮಗಿಲ್ಲದಂತಹ ಸೌಭಾಗ್ಯ ಗೊತ್ತಾಗಿದೆ, ಮರ್ತು ಹೋಗಿದೆ ನಿನಗೆ. ಹಾಗಲ್ಲ, ಅವರನ್ನು ನೀನು ಸಾಮಾನ್ಯದವರೆನ್ನುವ ಹಾಗೆ ಭಾವಿಸಿದ್ಯಾ? ಮತ್ತೆ ಈ ಲೋಕದಲ್ಲಿ ಇದ್ರೂ ಕೂಡ ಅವರು ಮಾಡಿದಂತಹ ಸಾಧನೆ ಒಂದೇ ಎರಡೇ. ಸಂಜೀವ, ಏನದು? ಸಜೀವ, ಸಜೀವವಾಗಿ ಈ ಲೋಕವನ್ನು ಬಿಟ್ಟು ದೇವಲೋಕಕ್ಕೆ ಹೋದವರು ಅವರು. ದೇವಲೋಕದಲ್ಲಿ ಹೋಗಿ ಆ ದೇವೇಂದ್ರನೊಂದಿಗೆ ಹೋರಾಡಿ ದೇವೇಂದ್ರನನ್ನು ಡಬ್ಬಿ ಯಾವ ಡಬ್ಬಿ ಡಬ್ಬಿ ಆ ದೇವೇಂದ್ರನನ್ನು ಡಬ್ಬಿ ಅಲ್ಲಿ ರಾಜೇಂದ್ರರಾಗಿ ಮೆರೆದವರು. ಡಬ್ಬಿ ರಾಜೇಂದ್ರ ಅಲ್ಲ, ಅಲ್ಲಿ ರಾಜೇಂದ್ರರಾಗಿ ಮೆರೆದವರು. ಅಲ್ಲಿಯ ಸೌಂದರ್ಯವನ್ನು ಕಂಡು ಅಲ್ಲಿರುವಂತಹ ಅಪ್ಸರ ಸ್ತ್ರೀಯರನ್ನೆಲ್ಲ ಕಂಡು ಸಂತೋಷವಾಗಿ ಅಲ್ಲೇ ಉಳಿದುಕೊಳ್ಳಬಹುದಿತ್ತು. ಬದಲಾಗಿ ಆ ಲೋಕವನ್ನು ಬಿಟ್ಟು ಮತ್ತೆ ಈ ಲೋಕಕ್ಕೆ ಬಂದಿದ್ದಾರೆ. ಯಾಕೆ? ಇಲ್ಲಿ ನಮ್ಮಂತ ಸುಂದರಿಯರಿದ್ದೇವಲ್ಲ. ಅವಳೇನು ಸಾಮಾನ್ಯದವಳೇ ಹೇಳು, ಮತ್ತೆ ಅವಳು ಇಲ್ಲಿ ಅವಳಲ್ಲ. ರಾಜಸ್ಥಾನದಲ್ಲಿ 9 ಕೊಡಪಾನವನ್ನು ತಲೆಯ ಮೇಲೆ ಹೊತ್ತು ಕೈಗೆ ಇಲ್ಲಿಂದ ಇಲ್ಲಿಯವರೆಗೆ ಬಿಳಿಯ ಬಳೆಯನ್ನು ತೊಟ್ಟು ಅಲ್ಲಿದ್ದವಳು. ಅವಳನ್ನು ತಂದು ಈ ಸೆರೆಯಲ್ಲಿರಿಸಿದವರು. ಮತ್ತು ಇವರು ಒಬ್ಬರು ಊರಿನಿಂದ ಬಂದವರು. ಬೇಡ, ವರ್ಣನೆ ಮಾಡಿದ್ರೆ ಕಷ್ಟ. ಹೇಳ್ತಾರೆ. ಹೌದಾ? ಇವರನ್ನೆಲ್ಲ ಇರುವಾಗ ಅವರ ಮನಸ್ಸು ನಿನ್ನಲ್ಲವೇ ಒಲವು. ನೀನು ಎಲ್ಲಿಂದ ಬಂದವಳು? ನಾನಿಲ್ಲಿ ಮಾರ್ಗದ ಬದಿಯಲ್ಲಿ ಎತ್ತಿಕೊಂಡು ತಂದಿದ್ದೆ. ಹೌದು. ಆದರೆ ನೋಡಮ್ಮ, ಈಗ ಆಗುತ್ತಾ ಉಂಟು. ಅವರ ಸಾಧನೆ ಪರಾಕ್ರಮವನ್ನು ಕಂಡು ನಾವು ಅಂದೇ ಅವರನ್ನು ವರಿಸಬೇಕು ಇತ್ತು ಎನ್ನುವ ಹಾಗೆ. ಆದರೆ ಏನು ಮಾಡೋಣ? ಈಗ ನಮ್ಮ ಬಗ್ಗೆ ಅವರ ಪ್ರೀತಿ ಒಲವು ಏನೂ ಇಲ್ಲ. ಎಲ್ಲವೂ ನಿನ್ನ ಮೇಲೆ. ಏನು ಮಾಡುವುದಕ್ಕೆ ಆಗುತ್ತದೆ ಹೇಳು? ಮುಂಚಿ ಹೋದ ಕಾಲಕ್ಕೆ ಮುಂಚೆ ಅಲ್ಲ, ಮಿಂಚಿ ಹೋದ ಕಾಲ. ಮುಂಚೆ ಅದೇ ಕಾರ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಅಮ್ಮ, ಈಗಲಾದ್ರೂ ಮನಸ್ಸು ಮಾಡು. ನಮ್ಮ ಹಾಗೆ ವಿರಹ ವೇದನೆಯನ್ನು ಅನುಭವಿಸಬೇಡ. ಒಂದು ಮನಸ್ಸು ಮಾಡಿ ಅವರನ್ನು ವರಿಸು. ಬಾಮ್ಮ, ಅಯ್ಯೋ ಶಿವನೇ, ಶಿವ ಶಿವ ಸೆರೆಯೊಳಗೆ ದುರ್ಜನಗಳು ನವೆಯುತ್ತಾರೆ. ಪಾತಾಳ ಕೇತನದ್ದು ಒಂದು ರೀತಿಯಾದಂತಹ ಉಪಟಳವಾದ್ರೆ ಈ ಪಿಶಾಚಿಗಳದ್ದು ಇನ್ನೊಂದು ರೀತಿಯಾದಂತಹ ಉಪಟಳ. ಇದನ್ನ ಕೇಳಿ ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಆಗುತ್ತಾ ಇಲ್ಲ ಅಕ್ಕ. ನನಗೆ ದಿನವನ್ನ ದೂಡುವುದಕ್ಕೆ ಅಸಾಧ್ಯವಾಗುತ್ತಾ ಉಂಟು. ಈ ರೀತಿಯಾಗಿ ಬದುಕುವುದಕ್ಕಿಂತ ಬದಲಾಗಿ ಕಾಣುವಂತಹ ಅಗ್ನಿಗೆ ನನ್ನ ದೇಹವನ್ನು ಅರ್ಪಿಸಿಕೊಳ್ತೇನೆ. ನಾನು
ಹತ್ಯೆಗೆ ಮಾಡಬೇಡ. ಕಾಮಧೇನುವಾದ ನಾನಾಡುವ ಮಾತನ್ನು ಲಾಲಿಸು. ಮುಂದೆ ಸೂರ್ಯವಂಶೀಯನಾದ ಋತಧ್ವಜನೇ ಬಂದು ನಿನ್ನನ್ನು ರಕ್ಷಿಸಿ ಮದುವೆಯಾಗುವುದಕ್ಕಿದ್ದಾನೆ. ನಿಶ್ಚಿಂತಳಾಗು. ಸಮಯದಲ್ಲಿ ಮನಕ್ಕೆ ಆನಂದವಾಗುತ್ತಾ ಇದೆ. ಸಾಯಬೇಕು ಎನ್ನುವ ಹಾಗೆ ಮುಂದೆ ಹೋದವಳಲ್ವೇ, ಇನ್ನು ಸಾಯುವುದು ಯಾಕೆ ನಾನು? ದಿನವನ್ನ ದೇನುವೇ ಹೇಳಿರುವಾಗ ಇವರಿಗೆ ಈ ಪಿಶಾಚಿಗಳು ಇಲ್ಲೇ ಬಿದ್ದು ಸಾಯಿ, ನಾವು ದಿಕ್ಕಂತೆ ಎಂದಿರೋಣ. ಇಷ್ಟೆಲ್ಲ ವೇಷ ಮಾಡಿ ಮಾಯೆ ಮಾಡಿ ವ್ಯರ್ಥ ಆಯ್ತು. ಅವರು ಅವರಷ್ಟಕ್ಕೆ ಹೋದ್ರು, ನಾವು ನಮ್ಮಷ್ಟಕ್ಕೆ ಉಳಿದು ಬಿಟ್ಟೆವು. ನಾವಿಲ್ಲಿ ಇರುವುದಲ್ಲ, ನೇರ ಮಂಗಲ
ನನ್ನ ಎದುರಾಗಿ ಬಂದಿದ್ದೀಯ. ನಿಜ. ಈ ವರಹರನ್ನು ಕೆರಳಿಸಿದ್ರೆ ನಿನ್ನ ತಲೆಗಡ್ದು ಅಂತ್ಯ ರೂಪವನ್ನು ಧರಿಸಿದೆಯಾ? ನಿನ್ನ ತಂತ್ರವನ್ನು ಭೇದಿಸಿದ್ದೇನೆ. ಅಂದಿಗಾದ ಗತಿ ನಿನ್ನ ಪಾಲಿಗೆ You
ಪಾತಾಳವನ್ನು ಸೇರಿದ್ದು ಯಾಕೆ? ಕಾರಣವಿದೆ. ಜಲಕೇಳಿಗೆಂದು ನಾನು ಮತ್ತು ನನ್ನ ತಂಗಿ ಮದಾಲಸೆ ಜಲಕೇಳಿಗೆಂದು ಭೂಲೋಕಕ್ಕೆ ಬಂದವರು. ಸರಿ. ಭೂಲೋಕಕ್ಕೆ ಬಂದಂತಹ ಸಮಯದಲ್ಲಿ ಪಾತಾಳದವನೇನಾದಂತಹ ಪಾತಾಳಕೇತ ಎನ್ನುವಾತ ನಮ್ಮನ್ನು ಸೆರೆಯಲ್ಲಿ ಇರಿಸಿದ್ದಾನೆ. ಹೌದೇ? ಹಾಗಾಗಿ ಕದ್ದು ತಂದು ನಿಮ್ಮನ್ನು ಸೆರೆಯಲ್ಲಿ ಇರಿಸಿದ್ದಾನೆ. ಸತ್ಯ. ಮತ್ತೆ ನೀನು ಹೇಗೆ ಹೊರಗೆ ಬಂದದ್ದು? ಕಾರಣ ಉಂಟು. ಅವಳಿಗೆ ಪ್ರಿಯವಾದಂತಹ ವಸ್ತು ಜಲಕೇಳಿ ಆಡುವಂತಹ ಸಮಯದಲ್ಲಿ ಬಿಟ್ಟು ಬಂದಿದ್ದಾಳೆ. ಆ ವಸ್ತು ಇಲ್ಲದಿದ್ದರೆ ಅವಳು ಸಾಯ್ತಾಳೆ ಎನ್ನುವುದಾಗಿ ಅವನಲ್ಲಿ ಹೇಳಿ 7 ದಿವಸದ ಅವಧಿಯನ್ನು ತೆಗೆದುಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ನಮ್ಮನ್ನು ಸೆರೆಯನ್ನು ನೀನೇ ಬಿಡಿಸಬೇಕು. ಸೆರೆ ಬಿಡಿಸಬೇಕು. ಸತ್ಯ. ಸೂರ್ಯ ವಂಶಜನಾಗಿ ಆರ್ತರ ಅಳಲನ್ನು ದೂರೀಕರಿಸುವುದು ನನ್ನ ಧರ್ಮ ಎನ್ನುವ ನೆಲೆಯಲ್ಲಿ ನಿನ್ನ ತಂಗಿಯ ಸೆರೆಯನ್ನು ನಾನು ಬಿಡಿಸ್ತೇನೆ. ಎಲ್ಲಿದ್ದಾಳೆ ತೋರಿಸು. ತಂಗಿ, ಕಾಮಧೇನು ಆಡಿದಂತಹ ಮಾತು ಇಂದಿಗೆ ಸತ್ಯವಾಗಿ ಹೋಯಿತು. ಅದು ಹೇಗಕ್ಕ? ಸೂರ್ಯವಂಶದವನು ಬಂದು ನಿನ್ನನ್ನು ರಕ್ಷಿಸ್ತಾನೆ ಎನ್ನುವುದಾಗಿ ಮಾತು ಕೊಟ್ಟವಳಿದ್ದಾಳೆ. ಹಾಗೆ ಸೂರ್ಯವಂಶದ ಇವನು ಬಂದಿದ್ದಾನೆ ನೋಡ. ಚರಣ ಸೇವಕಿ
ಕಾಮಧೇನುವಿನ ವಚನವು ಎಂದಿಗೆ ಸಾಕಾರವಾಗುತ್ತದೆ ಎನ್ನುವ ಹಾಗೆ ಭಾವಿಸಿ ಬದುಕೆ ಉಳಿದವಳು ನಾನಿದ್ದೇನೆ. ಆ ವಚನ ಇಂದಿಗೆ ಸಾಕಾರವಾಯಿತು ಎನ್ನುವ ಹಾಗೆ ನನ್ನ ಕಣ್ಣ ಮುಂದೆ ನೀವು ನಿಂತಿದ್ದೀರ. ಏನು ವಚನ? ಸೂರ್ಯವಂಶದ ಕುವರ ನಿಮ್ಮನ್ನ ಕಂಡಂತಹ ಕಾಲದಲ್ಲಿ ಮನ ಎನ್ನುವುದು ಹಾಡುವುದಕ್ಕೆ ಆರಂಭವಾಗುತ್ತಾ ಇದೆ, ತನುವೆನ್ನುವುದು ಕುಣಿಯುವುದಕ್ಕೆ ಆರಂಭಿಸುತ್ತಾ ಉಂಟು. ನನ್ನ ಮನವೆನ್ನುವುದು ವೀಣೆಯಾಗುತ್ತಾ ಇದೆ, ಅದನ್ನ ಮೀಂಟುವಂತಹ ವೈಣಿಕ ನೀನಾಗಬೇಕು. ನನ್ನ ತನುವೆನ್ನುವುದು ಕೊಡಲಾಗುತ್ತಾ ಉಂಟು, ಅದರಿಂದ ನಾದ ಹೊರಹೊಮ್ಮಬೇಕು ಅಂತಾಗಿದ್ದರೆ ಉಸಿರಾಗಿ ನೀವು ಬರಬೇಕು. ನನ್ನನ್ನು ಕರಗ್ರಹಣ ಮಾಡಿಕೊಂಡು ಉದ್ಧರಿಸಬೇಕು. ನೀವು ನನ್ನನ್ನು ಮದುವೆಯಾಗಿದ್ದೀರಾ ಅಂತಾಗಿದ್ದರೆ ನನ್ನ ಚರಣವನ್ನು ನಿಮಗೆ ಅರ್ಪಿಸಿ ನಿಮ್ಮ ಚರಣ ಸೇವಕಿಯಾಗಿ ನಾನಿರ್ತೇನೆ. ನನ್ನನ್ನು ಉದ್ಧರಿಸಬೇಕು ನೀವು. ಭಾವಕಿಯೇ ಆದ್ರೆ ನಾನು ಬಂದ ಕಾರ್ಯವನ್ನು ಮರೆಯುವಂತಿಲ್ಲ ತಾನೆ. ಯಾಕೆ? ದೇವ ವಿರೋಧಿಯಾದಂತಹ ಪಾತಾಳಕೇತ ಹಾಗೂ ತಾಳಕೇತನ ವಧೆಗಾಗಿ ನಾನು ಇಲ್ಲಿಗೆ ಆಯ್ತಂದೆ. ಇಲ್ಲಿ ಬಂದ ಮೇಲೆ ಅವರನ್ನು ವಧಿಸುವ ಮೊದಲು ಬೇರೆ ಕಾರ್ಯದತ್ತ ನಾನು ಮನ ಮಾಡುವವನಲ್ಲ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನಿನ್ನ ಮಾತಿಗೆ ನನ್ನ ಉತ್ತರ ಒಲ್ಲೆ, ಹಾಗಾಗಿ ಕ್ಷಮಿಸಿ ಬಿಡು ಅಂತ ಕರಜೋಡಿಸಿ ಬೇಡ್ತಾ ಇದ್ದೇನೆ. ನಾನು ಕೂಡ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ, ನನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾ ಹಠ ಮಾಡಬೇಡ. ನನ್ನ ಕಾರ್ಯವೇ ನನಗೆ ಪ್ರಧಾನ, ಹಾಗಾಗಿ ಹೋಗುವುದಕ್ಕೆ ಮೊದಲು ಅವಕಾಶ ಕೊಡು. ಕಾಮಧೇನು ಆಡಿದಂತಹ ಮಾತಲ್ಲವೇ ಇದು, ಅದು ಸಾಕಾರವಾಗಬೇಕು. ಯಾರು ಏನು ಹೇಳಿದ್ದಾರೆ ಎನ್ನುವುದು ಮುಖ್ಯವಲ್ಲ, ನನ್ನ ಕಾರ್ಯವೇ ನನಗೆ ಪ್ರಧಾನ. ಅಕ್ಕ ಏನೇ ನನ್ನ ಮಾತಿಗೆ ಅವನು ಮಣ್ಣನ್ನೆಯನ್ನು ಕೊಡ್ತಾ ಇಲ್ಲ, ಮದುವೆ ಆಗುವುದಿಲ್ಲ ಎನ್ನುವ ಹಾಗೆ ಆಡ್ತಾ ಇದ್ದಾನೆ. ಹಾಗಿದ್ದರೆ ಇವನಿಗೋಸ್ಕರವಾಗಿ ಇಷ್ಟು ಸಮಯ ಬದುಕಿ ಉಳಿದವಳಲ್ವೇ ನಾನು? ಇವನಿಗೆ ನಂಬಿಕೆ ಇಲ್ಲ ಅಂತ ನಾನೇನು ಮಾಡಬೇಕು? ಪಾವಕನ ಒಡಲನ್ನು ಸೇರ್ತೇನೆ ನಾನೀಗ. ಇವನಿಗೆ ನಂಬಿಕೆ ಬರಬೇಕಾದ್ರೆ ನಾವು ಮತ್ತೊಮ್ಮೆ ಕಾಮಧೇನುವನ್ನೇ ಸ್ಮರಿಸಬೇಕು. ಅವಳ ಚರಣವನ್ನು ನಾವು ನೆನೆಯಬೇಕಾಗುತ್ತದೆ. ಅಮ್ಮ ಕಾಮಧೇನು ನಮ್ಮನ್ನು ಉದ್ಧರಿಸಬೇಕು. ಮಹಾವಿಷ್ಣುವಿನ ಪರಮ ಭಕ್ತ ನೀನು. ಹೌದಮ್ಮ. ಶಿವದೇವರ ಪ್ರೀತಿಗೆ ಪಾತ್ರನಾದವ. ಹೌದು ತಾಯೇ. ದುಷ್ಟರನ್ನು ವಧಿಸುವುದಕ್ಕಾಗಿ ಈ ಕಡೆಗೆ ನೀನು ಬಂದಿದ್ದೀ. ನಿಜವಮ್ಮ. ಆದರೆ ಈ ಹೊತ್ತಿಗೆ ಕೋಪ ಮಾಡಿಕೊಂಡು ಮುಂದೆ ಹೋಗುತ್ತೇನೆಂಬುದಾಗಿ ಹೊರಟೇ ಇಲ್ಲ. ನೀನು ಹೋಗುವುದು ಸರಿಯಲ್ಲ. ಮತ್ತೇನು ಮಾಡಲಿ? ಮದುವೆ ಆಗಬೇಕು. ಹೌದು ಮಗಳೇ ಮದಾರಸ, ಅಮ್ಮ ನೀನು ಸಾಯುವಂತಹ ಸಂದರ್ಭದಲ್ಲಿ ಅವ್ಯಕ್ತಲಾಗಿ ಬಂದು ಅಭಯದ ಮಾತನ್ನು ಕೊಟ್ಟಿದ್ದೇನೆ. ನಿನ್ನನ್ನು ಮದುವೆ ಆಗುವ ನಿನ್ನ ಬಳಿಗೆ ಬರ್ತೇನೆ ಎಂಬುದಾಗಿ. ಈ ಹೊತ್ತಿಗೆ ನಿನ್ನ ಕಡೆಗೆ ಬಂದಿದ್ದೇನೆ, ತಡ ಮಾಡುವುದಲ್ಲ. ಈರೂರು ಮದುವೆ ಆಗಬೇಕು. ಶುಭವಾಗಲಿ ನಿಮಗೆ. ಈ ರೀತಿಯ ನುಡಿಯನ್ನಾಡಿದ ಮೇಲೆ ಆಗುವುದಿಲ್ಲ ಅಂತ ಯಾವ ಕಾಲಕ್ಕೂ ಹೇಳಲಾರೆ. ಇಷ್ಟು ಚಂದದ ಹೆಣ್ಣು ಒಲಿದು ಬಂದ ಮೇಲೆ ಬೇಡ ಅಂತ ಹೇಳುವೇನೆ. ಮತ್ತೆ ಆವಾಗ ಹಾಗೆ ಹೇಳಿದೆ ನೀವು. ಅದು ಆಗ, ಈಗ ಬೇರೆ. ಹೌದು.
ಹಾರ ತುಂಗುರರು ತಂದು ಕೊಟ್ಟ ಹಾರ. ಮತ್ತೆ ಇದು ಸಾಂಕೇತಿಕವಾಗಿ ಮದುವೆ ಮಾತ್ರ. ವಿಜೃಂಭಣೆಯ ಮದುವೆ. ಋತಧ್ವಜ ಬಂಧ ಮುಕ್ತಗೊಳಿಸಿದರೆ ಪೀಠವಾರೆ. ನನ್ನ ತಂಗಿಯ ಕರಗಳನ್ನು ಛೇದಿಸಿದೆ. ನಾನು ಪ್ರೀತಿಸಿದ ಹೆಣ್ಣನ್ನು ಅಪಹರಿಸಿಕೊಂಡು ಹೋಗುತ್ತಾ ಇರುವೆ. ಯಾಕೆ? ಇವನನ್ನು ನೋಡುವಾಗ ನನಗೆ ನಗು ಬರುತ್ತಾ ಇದೆ. ಯಾಕೆ? ಹಲಸಿನ ಹಣ್ಣಿನ ಮೇಲೆ ಅಳಿಲು ಕುಳಿತ ಹಾಗೆ ಕಂಡಿತು. ಸೇರಿನ ಒಳಗೆ ಕುಡುತ್ತೆ ಅಲುಗಾಡಿದ ಹಾಗಾಗಿತ್ತು. ಎಂತ ಜೊತೆ ಸ್ವಲ್ಪ ಆಯ್ಕೆ ಮಾಡುವಾಗ ಪ್ರಜ್ಞೆ ಬೇಡುವ. ನಿನ್ನಂತಹ ಪಾಪಿಗಳಿಗೆ ಒಳ್ಳೆದ್ದೆಲ್ಲ ನೆನಪೇ ಆಗುವುದಿಲ್ಲ. ನಿನಗೆ ಆ ಕಕ್ಕಿನ ಮೇಲೆ ಇದ್ದ ತೆಂಗಿನಕಾಯಿ ಹಾಗೆ ಕಾಣಲಿಲ್ಲ. ಸ್ವಸ್ತಿಕ ದರ್ಶನ ಆಗಬೇಕಾಗಿತ್ತು. ನಮ್ಮವರಲ್ಲಿ ನೀವು ಕಾಣುವುದೇ ಇಂತಹದ್ದನ್ನು. ಆದರೆ ಈ ಸ್ವಸ್ತಿಗೆಯಲ್ಲಿ ಆ ತೆಂಗಿನಕಾಯಿಯ ಒಳಗೆ ಅಕ್ಕಿ ಹುದುಗಿ ಹೋದಿತ್ತು. ನಿನ್ನ ಊಹನೆ ಅದು. ಆದ್ರೆ ನೀ ಭಾವಿಸಿದ ಹಾಗಲ್ಲ. ನಿನ್ನದ್ದೇ ಉಪಮೆಯನ್ನಾಧರಿಸಿ ನೋಡು. ಹಲಸಿನ ಹಣ್ಣು ಎಷ್ಟೇ ದೊಡ್ಡದಾದರೂ ಕೂಡ ಅಳಿಲು ಅದನ್ನು ತಿಂದೇ ತಿನ್ನುತ್ತದೆ. ಆದ್ದರಿಂದ ಗಾತ್ರ ಏನು ಎನ್ನುವುದು ಮುಖ್ಯವಲ್ಲ, ಪಾತ್ರದ ಮೌಲ್ಯ ಏನು ಎನ್ನುವುದು ಪ್ರಧಾನ. ಇದೀಗ ನೀನು ನನ್ನನ್ನು ಅಪಹಾರಕ ಅಂತ ಆಡಿದೆ. ನೀ ಏನು ಮಾಡಿದ್ದು? ನಾನು ಅವಳನ್ನು ಪ್ರೀತಿಸಿದ್ದು. ಅವಳನ್ನು ಅಪಹರಿಸಿದ್ದು. ಪ್ರೀತಿ ನೀ ಮಾಡಿದ್ದೇನೆ ಅಂತ ಕಾಣಿಸಬಹುದು. ಅವಳು ಒಪ್ಪಿದ್ದಾಳೋ ಎನ್ನುವುದು ಮುಖ್ಯ. ಅವಳು ಪ್ರೀತಿಸಬೇಕಾದಂತ ಅಗತ್ಯ ಇಲ್ಲ. ಅಂದ್ರೆ ನಮ್ಮ ಕ್ರಮ ಹೇಗೆ ಗೊತ್ತಾ? ನಾವು ಮೊದಲು ಮಸಾಲೆ ಕಡಿಯುವುದು, ಮತ್ತೆ ಕೋಳಿಯನ್ನು ಕಡಿಯುವುದು. ನಾವು ಹಾಗಲ್ಲ. ಕೋಳಿಯನ್ನು ಕೇಳಿ ಮಸಾಲೆ ಆಡುವಷ್ಟು ಆಡಿದ. ಇನ್ನಾದರೂ ನಮ್ಮವರು ಎಚ್ಚೆತ್ತುಕೊಳ್ಳಬೇಕು.
ಪ್ರತಿಯೊಬ್ಬರು ಸಂಜೆಯ ಕುಡಿಗಳಾಗಬಾರದು, ಪ್ರಾತಃ ಕಾಲದ ನಮ್ಮ ಧರ್ಮದ ಹಿತದ ಕುಡಿಗಳಾಗುವ ಪಾಠ ಇದರಿಂದಾಗಬೇಕು. ಆದ್ದರಿಂದ ಎಚ್ಚೆತ್ತುಕೊಳ್ಳಿಸಬೇಕಾದದ್ದು ಸಮಾಜವನ್ನು ನಮ್ಮ ಆದ್ಯ ಕರ್ತವ್ಯ. ನಿನ್ನ ಜೊತೆಯಲ್ಲಿ ಪುರ ಸೇರಬೇಕು, ಸಾಗೋಣ ಬಾ. ಮಗಳೇ, ಅಪ್ಪ ನಿನ್ನನ್ನು ಕಳೆದುಕೊಂಡಂತ ದುಃಖದಿಂದಲೇ ಕಾಲವನ್ನು ಕಳೆಯುತ್ತಿದ್ದಂತಹದ್ದು ನಾನು. ಯಾವಾಗ ನನ್ನ ಮಗಳು ನನ್ನ ಕೈ ಸೇರುತ್ತಾಳೆ, ಆ ದುಷ್ಟ ಯಾವಾಗಮ್ಮ ಸತ್ತು ಮಣ್ಣನ್ನೆಂದು ಹೋಗುತ್ತಾನೆ ಎನ್ನುವ. ಅಪ್ಪ ಅವರು ಸತ್ತಾಗಿದೆ, ಅದು ಅಲ್ಲಿ ಇದ್ಯಾರು ಹುಡುಗ? ನಾನೇ. ಅವರು ನನ್ನ ಪತಿ ತತ್ವಜ. ನಿಮ್ಮ ಮಗಳು ಪತಿಂತ ಪತಿಕರಿಸಲ್ಪಟ್ಟವ. ಮಾಲೆ ಹಾಕಿಕೊಂಡಿದ್ದೀರಿ, ಒಳಿತಾಯಿತು ಮಗಳು. ಇದು ಗಾಂಧರ್ವ ವಿಧಿಯಂತೆ. ಹೌದಾ? ಒಳ್ಳೆಯದಾಯಿತು. ಇನ್ನು ವಿಜೃಂಭಣೆಯಿಂದ ಮಾಡುವುದಕ್ಕೆ ನಾನು ಇದ್ದೇನಲ್ಲ. ಸರಿ, ಸಂತೋಷವಾಗಿ ನಾನು ಒಪ್ಪಿಕೊಂಡದ್ದು ಯಾಕೆ? ವಂಶೀಯವಾಗಿರುವಂತಹ ನಿನ್ನ ಹಿನ್ನೆಲೆ, ಆಶ್ರಯವಾಗಿ ಬಂದಿರುವಂತಹ ನಿನ್ನ ಅಧಿಕಾರ, ಇದೆಲ್ಲವೂ ಮಾನ್ಯವೇ ಹೌದು. ಸರಿ, ಮಾತ್ರವಲ್ಲ ನೀನೊಬ್ಬ ಮನುಷ್ಯನೇ ಅಲ್ಲ. ಇಲ್ಲಿ ಎಲ್ಲಿ ಹೋದ್ರು ಮಾನ್ಯ ಮಾನ್ಯ ಮಾನ್ಯ. ಕೇಳುವಾಗ ಸಂತೋಷ ಆಗಲೇಬೇಕು. ಮಾನವಾತೀತವಾಗಿರುವಂತಹ ಯಾವುದೋ ದಿವ್ಯ ಶಕ್ತಿ ನಿನ್ನಲ್ಲಿದೆ ಸಂತೋಷ ಎಂಬುದನ್ನು ತಿಳಿಯುವುದಕ್ಕೆ ಸಾಧ್ಯ. ಇಷ್ಟೇ ಸಾಲದು. ನೀನು ಅಜಯನಾಗಿ ಅಮರನಾಗಿ ಬದುಕಬೇಕು ಅಂತಾದ್ರೆ, ಗಂಧರ್ವನ ಆ ಮಟ್ಟವನ್ನು ಏರಬೇಕು ಅಂತಾದ್ರೆ, ಮಗನೇ ದಿವ್ಯವಾಗಿರುವಂತಹ ಮಣಿ ಇದನ್ನು ನಿನ್ನ ಕಂಠಕ್ಕೆ ಹಾಕುತ್ತೇನೆ ಮಗನೇ. ಸಂತೋಷ. ಆದರೆ ಇದರ ವೈಶಿಷ್ಟ್ಯತೆಯನ್ನು ಹೇಳಬೇಕು. ಯಾವ ಕಾರಣಕ್ಕೂ ಇದು ನಿನ್ನ ಕೈ ತಪ್ಪಬಾರದು. ಇದು ನನ್ನ ಬದುಕಿನ ವಿಜಯ ಮಾಲಿಕೆ. ಹೌದು, ಇದು ತಪ್ಪಿತು ಅಂತಾದರೆ ನನಗೆ ಗಂಡಾಂತರ ತೊಂದರೆ ಬರುವುದಕ್ಕೆ ಸಾಧ್ಯವಿದೆ ಮಗನೇ. ಓಹೋ, ಹೀಗೆ ಬರಬೇಕು. ವಿಜೃಂಭಣೆಯಿಂದ ನಿಮ್ಮ ವಿಜಯೋತ್ಸವವನ್ನು ಮಾತ್ರವಲ್ಲ, ಮದುವೆಯ ಉತ್ಸವವನ್ನು ಕಾಣಬೇಕು. ಸರಿ, ಮದಾಲತೆಯ ಜೊತೆಯಲ್ಲಿ ಬಂದು ಸೇರಿದ ಅಯೋಧ್ಯಾನಗರಿ. ತೃಪ್ತರಾದರೂ ಅಪ್ಪಯ್ಯ ಬಳಿ ಬಂದು ಸ್ವಾಗತಿಸಿದರು. ಮಾತ್ರವಲ್ಲ, ನಮ್ಮ ಗೃಹ ಪ್ರವೇಶಾದಿ ಕರ್ಮಗಳು ಸಾಂಗವಾಗಿ ಸಾಗಿದವು. ಮದುವೆಯಾಗಿ ಕೆಲವು ಸಮಯ ಸಂದು ಹೋಯಿತು. ಅಪ್ಪಯ್ಯ ಬಂದು ಹೇಳಿದ್ದಿಷ್ಟೇ, ಸಾಕು ಮಗನೇ, ನನಗೆ ಅಧಿಕಾರ, ನಾ ವನಪ್ರಸ್ಥವನ್ನ ಇದುತ್ತೇನೆ ಎಂಬ ಹಾಗೆ. ಸಾಲದಪ್ಪಯ್ಯ, ಅಧಿಕಾರದ ಪೀಠದಲ್ಲಿ ಕುಳಿತವ ಎಷ್ಟು ಸಲ ಅಧಿಕಾರ ನಡೆಸಿದ ಅನ್ನುವುದು ಮುಖ್ಯ ಅಲ್ಲ, ಯಾವ ಅನುಭವದ ಮೂಲೆಯಿಂದ ಪ್ರಾರಂಭಿಸಿದ ಎನ್ನುವುದೇ ಮುಖ್ಯ. ಹಾಗಾದ ಕಾರಣ ನಾ ಈ ಸಲ ದಿಗ್ವಿಜಯವನ್ನು ಮಾಡುತ್ತೇನೆ. ಆ ಮುಖಾಂತರ ದಿಗದಿಬ್ಬರನ್ನು ಗೆದ್ದು, ದಿಗದಿಬ್ಬ ಸದೃಶರಾದ ಅವನಿಪಾಲಕರನ್ನು ಗೆದ್ದು, ಆ ಮುಖಾಂತರವಾಗಿ ಸಾಕೇತದ ಕೀರ್ತಿಧ್ವಜವನ್ನು ಹರಿಸ್ತೇನೆ ಎಂಬ ಹಾಗೆ ಒಪ್ಪಿದ ರಪ್ಪಯ್ಯ ಹೊರಟು ನಿತ್ಯ ಬಲ ಸಹಿತ ಅಂಗ ಭಂಗ ಕಳಿಂಗ ಕಾಂಬೋಜ ತೆಂಕಣ ಕೊಂಕಣ ಸೌರಾಷ್ಟ್ರ ಮಾಳವ ಗುರ್ಜರಾದಿ ರಾಷ್ಟ್ರಗಳನ್ನು ಸುತ್ತಿದೆ. ಮಲೆತವರನ್ನು ಮಣಿಸಿದೆ, ಮನ್ನಿಸಿದವರನ್ನು ಮಾನಿಸಿದೆ. ಕಪ್ಪ ಕಾಣಿಕೆಗಳನ್ನು ಸಾಕೇತದ ಕೋಶಾಗಾರಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಆದರೆ ಬಂದು ಸೇರಿದ ಜಾಗ ಇದುವೇ ಯಮುನೆಯ ದಂಡೆ. ಅಸುರರ ಅಟ್ಟಹಾಸ ಅಲ್ಲಲ್ಲಿ ಹೆಚ್ಚುತ್ತಾ ಉಂಟು ಎನ್ನುವ ವದಂತಿ ಗೊತ್ತಾಗಿದೆ. ಈ ಸಲ ಇವರನ್ನೊಂದು ತೆಗೆಯದೇ ಇದ್ರೆ ಆರ್ಯಾವರ್ತಕ್ಕೆ ಅಪಾಯ ಉಂಟು ಎನ್ನುವುದು ಸ್ಪಷ್ಟ. ಆದ್ದರಿಂದ ನಾನೇ ಸ್ವಯಂ ಕೃತಿಗೆ ಕೈ ಎತ್ತಿಕೊಂಡಿದ್ದೇನೆ. ಇಲ್ಲಿಗೆ ಬಂದಿದ್ದೇನೆ. ಹಯ ಸಮೇತ
ಈ ಪರಿಸರದಲ್ಲಿ ಸುತ್ತುತ್ತಾ ಇರ್ತೇನೆ. ಯಮುನಾ ನದಿ ಸಮೀಪದಲ್ಲಿ ನಮ್ಮದಾದಂತಹ ದಾನವರ ಬೀಡು ಬಿಟ್ಟಿದ್ದೇವೆ. ಮನಸ್ಸಿನಲ್ಲಿ ಒಂದೇ ಹಾಗೆ, ನಾವು ಮೃತತ್ವಜನನ್ನ ಕಾಣಬೇಕು, ಅವನನ್ನ ಕೊಲ್ಲಬೇಕೆಂಬ ಆಸೆ. ಇಷ್ಟರವರೆಗೆ ಅವರು ಎಲ್ಲಿದ್ದಾರೆಂಬಂತಹ ವಿಚಾರ ತಿಳಿಯಲಿಲ್ಲ. ವರ್ತಮಾನದಲ್ಲಿ ಬಂದಂತಹ ವಿಷಯ, ಇಲ್ಲಿ ಸಮೀಪಕ್ಕೆ ಅವನು ಬರ್ತಾ ಇದ್ದಾನಂತೆ. ಅವನನ್ನ ಎದುರಾಗಬೇಕು, ಅವನನ್ನ ಕೆಣಕಬೇಕೆಂಬ ಉದ್ದೇಶ ನಮ್ಮದ್ದು. ಹಾಗಾಗಿ ಕಪಟ ವಿಪ್ರಣ ವೇಷವನ್ನ ಧರಿಸಿ ಒಳ್ಳೆದಾಗ್ಲಿ. ಹಿಂದೆ ಸರಿ ವಿಪ್ರೋತ್ತಮ ತುಲಪಾಣಿ ತಾನೋಗಿರಿ ನಮ್ಮ ನಮ್ಮ ಉದ್ದೇಶ ಬೀತವಿಸಿದು ಇದು ಇಲ್ಲಿ ಮಾತಾಡುವುದು ಸಂಸಾರ ದುಃಖ. ಅದಕ್ಕೆ ಶನಿವಾರ ನೋಡಿದ್ರೆ ಗೊತ್ತಾಗುದಿಲ್ವಾ ಅಂತಲ್ಲ. ಅದು ನನ್ನ ಕುದುರೆ. ಶುಭವಾಗ್ಲಿ, ಆಯ್ತಾ, ಒಳ್ಳೇದಾಗ್ಲಿ. ನೀವು ಸ್ವಲ್ಪ ಅದನ್ನು ನೋಡಿಕೊಳ್ಳಬೇಕು. ವಿಪ್ರೋತ್ತಮ ವಿಪ್ರೋತ್ತಮರು. ಹೌದು, ಮುಂದೆ ಬನ್ನಿ. ವಲ ಸುಮ್ಮನೆ ಋತತ್ವಜ ನೀನ ಶುಭವಾಗ್ಲಿ. ಇದರಿಂದಲೇ ನನಗೆ ಕುವಲಾಶ್ವ ಅಂತ ಹೆಸರು. ಯಾವುದರಿಂದ? ಈ ಕುದುರೆಯಿಂದ. ಇದು ಶಿವಪ್ರಸಾದ. ಹೌದು, ಶಿವಪ್ರಸಾದ ಅಲ್ಲ. ಅದು ಸ್ವಲ್ಪ ಅದು ಏನು ಸ್ವಾಮಿ, ನಿಮ್ಮನ್ನು ನೋಡಿದ್ರೆ ಅದಕ್ಕೆ ಆಗುವುದಿಲ್ಲ. ಅದು ಕಾರಣ ಈಗ ಇರಬಹುದು. ಏನು? ನನ್ನದು ನಕ್ಷತ್ರ, ಅದರದ್ದು ನಕ್ಷತ್ರ ಆಗುದಿಲ್ಲ, ಹೊಂದಾಣಿಕೆ ಬರುದಿಲ್ಲ. ನಿಮ್ಮದು ಯಾವುದು? ನನ್ನದು ಮೃಗಶಿರ. ಅದು ಮೃಗಶಿರಕ್ಕೂ ಆ ಮೃಗಕ್ಕೂ ನೋಡಿದ್ರೆ ಅಲ್ಲೇ ಏನೋ ಸ್ವಲ್ಪ ಅದನ್ನು ಸ್ವಲ್ಪ ನೀನು ನೋಡಿಕೊಳ್ಬೇಕು. ಮಾತ್ರ ಮಾತಾಡುವಾಗ ಉಂಟಲ್ಲ, ಬಹುಶಃ ಅದಕ್ಕೆ ನಿಮ್ಮ ಮುಖ ನೋಡುವಾಗ ಮೃಗದ ಹಾಗೆ ಕಾಣ್ತದೆ. ಮೃಗ ಅಲ್ಲ, ಮೃಗಶಿರ. ಅದೇ ಬ್ರಾಹ್ಮಣರು ಬ್ರಾಹ್ಮಣರು. ಆಯ್ತಾ, ವಿಪ್ರೋತ್ತಮರು. ಸುಮ್ಮನಿರೋ, ನಾನಿದ್ದೇನೆ. ಮಾತಾಡಿ. ಒಳ್ಳೇದಾಗ್ಲಿ. ಇದು ಎತ್ತ ಪಯಣ? ಇಲ್ಲ, ಇದೆಲ್ಲ ರಕ್ಕಸರ ತಾಣ. ನನಗೊತ್ತುಂಟು ಪುಣ್ಯಾತ್ಮ, ಪ್ರಯಾಣ ನಮ್ಮದಲ್ಲ. ಏನು ಇವರು ರಕ್ಕಸನ ಹಾಗೆ ಕಾಣ್ತಾರೆ? ನೀನು ಕೈ ಈಚೆ ಯಾಕೆ ತೋರಿಸಿ? ಹಾಗೆ ಕಾಣ್ತಾರ ಅಂತ ಕೇಳುವುದು. ಈ ಕಾಂತಾರ ಅಂದ್ರೆ ಈ ಕಾಂತಾರದಲ್ಲೇ ಇರುವವರನ್ನ. ಅದೇ ಈ ಕಾಂತಾರದಲ್ಲಿ. ಈ ಕಾಂತಾರದಲ್ಲಿ ಅದು ಅಲ್ಲಿ ಕಾಣುತ್ತಿರುವಂತ ಕುಟೀರ ಎಲ್ಲ ಯಾರದ್ದು? ನಮ್ಮಂತ ಬ್ರಾಹ್ಮಣರದ್ದಲ್ಲ. ಈ ಕಾಂತಾರದಲ್ಲಿ ಏನೆಲ್ಲ ಉಂಟು ಸ್ವಾಮಿ. ಒಂದು ಕಡೆ ರಕ್ಕಸರು, ಒಂದು ಕಡೆ ಬ್ರಾಹ್ಮಣರು, ಇನ್ನು ಏನೆಲ್ಲ ಉಂಟು. ಮಕ್ಕಳು ರಕ್ಕಸರಿರ್ಲಿಲ್ಲ ಮಗ. ಇತ್ತೀಚೆಗೆ ನಮ್ಮದೆಲ್ಲ ಇಲ್ಲಿ ಪೂಜೆ ಪುರಸ್ಕಾರ ಹೋಮ ಹವನ ನೇಮಾದಿಗಳನ್ನೆಲ್ಲ ಮಾಡ್ತಾ ಇರುವುದನ್ನು ಕಾಣುವುದಕ್ಕೆ ಮಾತ್ಸರ್ಯದಿಂದ ಬಂದು ತೊಂದರೆ ಕೊಡುವುದಕ್ಕೆ ಬೇಕಾಗಿ ಅದನ್ನೇ ಸ್ವಲ್ಪ ನೀನು ಹೇಳಬೇಕು. ನೀನು ಮಧ್ಯದಲ್ಲಿ ನಿಲ್ಲು, ಇಲ್ಲಿ ನಿಲ್ಲು. ಅದಕ್ಕೆ ಏನಾಗಿದೆ? ಅದನ್ನು ನನ್ನ ನೋಡಿದ್ರೆ ಆಗುದಿಲ್ಲ. ಇದು ನಾನು ಆಚೆ ನೋಡಿ ಮಾತಾಡ್ತೇನೆ. ಹೀಗೆ
ಇದು ಇಲ್ಲಿ ಅವರೆಲ್ಲ ಬಂದು ನಮ್ಮ ಯಜ್ಞಕ್ಕೆ ತೊಂದರೆಯನ್ನೆಲ್ಲ ಕೊಡುದು. ಹೌದೇ? ಹೌದೌದೌದೌದು. ಮತ್ತೆ ಮತ್ತೆ ಉಳಿಯುವುದಕ್ಕೆ ಬಿಡುದಿಲ್ಲ, ಹೆದರಿಕೆ ಆಗುತ್ತದೆ. ಯೋಚಿಸಬೇಡಿ, ನಾನಿದ್ದೇನೆ. ನಿಮ್ಮ ಕರ್ಮಕ್ಕೆ ತಡೆಯಾಗುವ ಕರ್ಪೂರ ನಿವಾಹವನ್ನು ನಿರ್ನಾಮಗೊಳಿಸಿ ಬಿಡ್ತೇನೆ. ಅಷ್ಟು ಮಾಡ್ತೀಯಲ್ಲ? ಖಂಡಿತ. ಇನ್ನು ಬಂದಾಗ ಭರವಸೆ ಮೂಡಿತು ನನಗೆ. ಕೈಗೆ ಸಿಗಬೇಕು. ಅದು ಕುದುರೆ ಸ್ವಲ್ಪ ಮಾನಸಿಕವಾದ ಅಲ್ಲ, ಅದರ ಮನಸ್ಸಿಗೆ ನಿಮ್ಮ ಒಳಗೆದ್ದೇನೋ. ಒಳಗೆದ್ದಲ್ಲ, ಹೊರಗೆದ್ದು ಗಡ್ಡ ನೋಡಂತೆ. ಅದರ ಕೂದಲು ಕೂಡ ನನ್ನ ಗಡ್ಡ ಕೂಡ ಒಂದೇ ಬಣ್ಣದ್ದಲ್ಲ. ಹಾಗೆ ನಿಮ್ಮದೇನೋ ಒಳಗೊಂದು ಹೊರಗೊಂದು ಕಾಣ್ತದೆ, ಅದಕ್ಕೆ ಕಾಣ್ತದೆ ಅಂತ ನಾ ಹೇಳಿದ್ದು. ಹಾಗೆ ಇಲ್ಲ, ನಾವು ಒಂದೇ ಒಂದೇ. ಇದು ಒಳ್ಳೆದಾದ ವಿಷಯ, ಒಳ್ಳೆದು. ಹಾಗಂತ ಮತ್ತೊಂದು ವಿಷಯನಲ್ಲಿ ಹೇಳುವುದಕ್ಕುಂಟು ಮಗ. ಏನು? ಈ ವಿಷಯವನ್ನು ನೀನು ನಿವಾರಿಸಿ ರಕ್ಕಸರನ್ನೆಲ್ಲ ನಮಗೆ ಸೌಖ್ಯವನ್ನು ಕರುಣಿಸ್ತಿ ಅಂತ ನಿಂಗೆ ನನಗೆ ಭರವಸೆ ಉಂಟು. ಏನಾಗಬೇಕು? ಅದಲ್ಲ ವಿಷಯ. ನನ್ನ ಗುರುಗಳು ಒಂದು ಬಂದು ಮೊನ್ನೆ ತಿಳಿಸಿದ್ರು. ಏನು? ಈ ರಕ್ಕಸರ ಹಾವಳಿಯಿಂದ ನಡೆಯುತ್ತಿರುವಂತ ಯಜ್ಞ ಎಲ್ಲ ನಿಂತು ಮುಂದಕ್ಕೆ ಭೂಮಿಗೆ ಭಯಂಕರವಾದಂತ ಒಂದು ಬರಗಾಲ ಸಂಭವಿಸುವುದಕ್ಕೆ ಉಂಟು ಅಂತ. ಈ ಬರಗಾಲ ಬಂದ್ರೆ ಪ್ರಾಣಿಗಳಿಗೆ ಮನುಷ್ಯರಿಗೆ ಉಳಿಗಾಲವಿಲ್ಲ. ಹಾಗಂತ ಭೂಮಿ ಉಳಿಬೇಕು ಅಂತ ಆದ್ರೆ ಒಂದು ವರುಣಯಾಗವನ್ನು ಮಾಡಬೇಕು ಎನ್ನುವ ಹಾಗೆ ಗುರುಗಳ ಅಪ್ಪಣೆ. ವರುಣಯಾಗ? ಹೌದು ಅಂತ. ಎಲ್ಲಿ? ಇಲ್ಲಿ ಅಲ್ಲಪ್ಪ, ಇಲ್ಲಿ ಈ ಲೋಕದಲ್ಲಿ ಮಾಡಿದ್ರೆ ಈ ರಕ್ಕಸರು ಬಿಡ್ತಾರ? ಅದಕ್ಕೆ ಅಲ್ಲ, ಈ ರಕ್ಕಸರು ಬಿಡ್ತಾರ. ಹಾಗಾಗಿ ಇಲ್ಲಿ ಅಲ್ಲ, ನೇರವಾಗಿ ವರುಣ ಲೋಕವನ್ನು ಸೇರುವುದು, ವರುಣನ ಸಮ್ಮುಖದಲ್ಲಿ ಒಂದು ವರುಣಯಾಗವನ್ನು ಮಾಡುವುದು ಎನ್ನುವ ಹಾಗೆ ಸಂಕಲ್ಪಿಸಿ. ಹೋಗಿ ಬನ್ನಿ ಸ್ವಾಮಿ, ನಾನು ನೋಡಿಕೊಳ್ಳುತ್ತೇನೆ. ಹೋಗಿ ಬರಬಹುದೇ? ಆದರೆ ಅಡ್ಡೆ ತಡೆಗಳು ತುಂಬಾ ಉಂಟು ಮಗ. ಯಾಕಂದ್ರೆ ವರುಣಯಾಗ ಅಂತ ಹೇಳಿದ್ರೆ ಸುಮ್ಮನೆ ಆಗುತ್ತದ? ಅದಕ್ಕೆ ಬೇಕಾದಂತ ಹವಿಸ್ಸನ್ನು ಅರ್ಪಿಸುವುದಕ್ಕೆ ಬೇಕಾದಂತ ವಸ್ತುಗಳು ಬೇಕು. ನಮ್ಮತ್ತನ್ನೇ ಕೊಂಡು ಹೋಗಿ ಅಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವುದು. ಹಾಗೆ ಬೇಕಾದ್ರೆ ವರುಣ ಅಲ್ಲಿ ಬೇಕಾದಷ್ಟು ಕೊಟ್ಟಾನು, ಅವನಿಂದಲೇ ಪಡೆದು ಅವನಿಗೆ ಯಾಗವನ್ನು ಮಾಡಿದ್ರೆ ಸರಿ ಆಗ್ತದ ಹೇಳು? ಅದಕ್ಕೆ ಸ್ವಲ್ಪ ವ್ಯಯ ಆಗುತ್ತದೆ. ಧನ ಬೇಕು, ಸಹಕಾರ ಬೇಕು. ನೀನು ಒಂದು ರಾಜಕುಮಾರ ಅಂತ ಹೇಳ್ತಿ. ಈ ನದಿ ತೀರದಲ್ಲಿ ನಾ ಏನು ಕೊಡಲಿ ಸ್ವಾಮಿ? ದಿಗ್ವಿಜಯದಲ್ಲಿ ಸಂಗ್ರಹಿಸಿದ್ದನ್ನು ಅಯೋಧ್ಯೆಗೆ ಕಳುಹಿಸಿಕೊಟ್ಟಿದ್ದೇನೆ. ನೀವು ಅಯೋಧ್ಯೆಗೆ ಬನ್ನಿ, ಬೇಕಾದ ವ್ಯವಸ್ಥೆ ನಾ ಮಾಡಿಸ್ತೇನೆ. ಬರ್ಬೋದಿತ್ತು ಪುಣ್ಯಾತ್ಮ. ನಾಳೆ ಯಾಗ ಮತ್ತು ಹೋಗಿ ನಾಳೆ ಯಾಗ ಪ್ರಾರಂಭ ಆಗಬೇಕಲ್ಲ. ಈಗ ಹೇಳಿದ್ರೆ ಏನು ಕೊಡಲಿ ಸ್ವಾಮಿ? ನೀವು ಯಾಕೆ ತಲೆಬಿಸಿ ಮಾಡ್ತಿ? ಈಗ ನಮ್ಮಲ್ಲಿರುವಂತಹ ಆಭರಣಗಳು, ಚಿನ್ನವೋ ಮುತ್ತು ರತ್ನವೋ ಐಡಿಯೂರವೋ ಇರುವುದೆಲ್ಲ ಎತ್ತಕ್ಕೆ ಪುಣ್ಯಾತ್ಮ. ಆಪತ್ಕಾಲದಲ್ಲಿ ಸಹಾಯಕ್ಕೆ ಅಲ್ವಾ? ಅದು ನಮ್ಮ ಆಪತ್ಕಾಲದಲ್ಲಿ ಅಲ್ಲದಿದ್ರು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಅದು ವ್ಯಯವಾಗುತ್ತದೆ ಅಂತ ಆದ್ರೆ ಸುಮ್ಮನೆ ಅದು ಇದ್ದೇನು ಆಗದಿಲ್ಲ. ನನ್ನ ಕೊರಳು ನೋಡ್ತಾ ಇದ್ದೀರಿ, ಅವರು ಕೊರಳು ನೋಡುವುದು ಇದಕ್ಕೆ. ನೀವು ಮಾತಾಡುವಾಗ ನಾನು ಅರ್ಥ ಮಾಡುವಲ್ಲಿ ತಡ ಆಯಿತು. ಯೋಚನೆ ಮಾಡಬೇಡಿ. ನನ್ನ ಮಾವಯ್ಯ ಕೊಟ್ಟಂತಹ ಅನುಗ್ರಹಕಾರಕ ರತ್ನಹಾರ ಇದೆ. ನೀವು ಮಾಡುವುದು ವರುಣಲೋಕದಲ್ಲಿ. ದೇವತೆಗಳು ಕೊಟ್ಟದ್ದು ದೇವತೆಗಳಿಗೆ ಕೆರೆಯ ನೀರನ್ನು ಚೆಲ್ಲಿ. ಆದ್ದರಿಂದ ಧರ್ಮ ಕಾರ್ಯಕ್ಕೆ ಬೇಕಾಗಿ ಸ್ವಾಮಿ, ಯಾಕೆ ನಿಮ್ಮನ್ನು ನೋಡುವಾಗ ಇದು ಹೀಗೆ ಮಾಡ್ತಾರೆ? ಈ ಕುದುರೆ ಮೊದಲು ಮಾತಾಡ್ತಿತ್ತು, ಈಗ ಯಾಕೆ ಮಾತಾಡುವುದಿಲ್ಲ ಗೊತ್ತಾ? ನಾ ಆಣೆ ಮಾಡಿದ್ದೇನೆ, ಪ್ರಾಣಿಗಳೆಲ್ಲ ಮಾತಾಡಿದ್ರೆ ಮನುಷ್ಯರಿಗೆ ಸಮಸ್ಯೆ. ನೀನು ಆಣೆ ಮಾಡಿದ್ದುಂಟಲ್ಲ, ಒಳ್ಳೇದು ಮಾಡಿದ್ದು. ಆದ್ರೂ ನಿಮ್ಮನ್ನು ನೋಡುವಾಗ ಈ ರೀತಿ ಚಿಂತೆ ಮಾಡಬೇಡಿ. ಇಲ್ಲದಿದ್ರೆ ಇದು ಮುಗಿಲಿಕ್ಕೆಲ್ಲ ಅಲ್ವಾ? ನೀನೇ ಮಾತಾಡಿದ್ದು ತುಂಬಾ ಆಗ್ತದೆ ಅಲ್ವಾ? ವಿಷಯ ಅದು ಲೋಕದಲ್ಲಿ ನನಗೆ ಇದು ಸಿಗ್ತಾ ಇರ್ಲಿಲ್ಲ. ಇಬ್ಬರು ಕೂಡ ಮಾತಾಡಿದ್ರೆ ಬೇಡ ಬೇಡ, ನೀನು ಸಾಕು. ನೀನು ಮತ್ತೆ ನನ್ನ ಬುಡಕ್ಕೆ ಇರ್ತೆ ಅಂತ ಗೊತ್ತುಂಟು, ಸಾಕು. ಕೆಲವರಿಗೆಲ್ಲ ಹಾಗೆ ಅವರದ್ದು ಗೊತ್ತೇ ಆಗುವುದಿಲ್ಲ, ಇನ್ನೊಬ್ಬರದ್ದು ಮಾತ್ರ ಅಲ್ವಾ? ಯೋಚನೆ ಮಾಡಬೇಡಿ. ನನಗಲ್ಲ ಮಾಡಿ ವರುಣ ಲೋಕ
ನಾ ಇದ್ದೇನೆ, ಶೀಘ್ರವಾಗಿ ಬನ್ನಿ. ಒಂದು ಮತ್ತೊಂದು ವಿಷಯ, ಹೋಗಿ ಬರುವ ಅಲ್ಲಿಯವರೆಗೆ ಇಲ್ಲದಾದಂತಹ ಹೊಣೆಗಾರಿಕೆಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿನ್ನ. ಬ್ರಾಹ್ಮಣರ ರಕ್ಷಣೆ ಕ್ಷತ್ರಿಯನಾಗಿ ಕರ್ತವ್ಯ. ಹೋಗಿ. ಒಳ್ಳೇದು. ಸುಮ್ಮನಿರು. ಆಯಿತು. ನಿಮ್ಮಂಥವರಿಗೆ ಸದಾ ಇಲ್ಲಿ ಸ್ವಾಗತ. ಹಾಗಾಗಿ ನೀವು ಏರಿಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಚಾರುಪೀಠವನ್ನಿಟ್ಟಿದ್ದೇನೆ. ನಿಮ್ಮ ಮೃದುಪಾದಗಳನ್ನು ತೊಳೆದಿದ್ದೇನೆ, ತೀರ್ಥವಾಗಿ ಸ್ವೀಕರಿಸಿದವರಿದ್ದೇನೆ. ಈ ಕಡೆಗೆ ಬಂದ ಬಳಿಕ ನಿಮಗೆ ಕೊಡಬೇಕಾದಂತಹ ಗೌರವವನ್ನು ಕೊಡಬೇಕಾದದ್ದು ನನಗೆ ರಾಜನಾಗಿ ಧರ್ಮ. ಅಯ್ಯೋ, ಸಂತೋಷ ಆಯ್ತು. ಅತಿಥಿಯಾಗಿಯೂ ಸತ್ಕರಿಸಿದ್ದೇನೆ. ಅಷ್ಟು ತೃಪ್ತಿ. ನಿಮಗೆ ತೃಪ್ತಿ ಆದ್ರೆ ಸಾಕು. ಆದ್ರೆ ಯಾಕೆ ತಮ್ಮ ಬರೋಣ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ವಿಪ್ರೋತ್ತಮರು ತಾವು ಹೀಗೆಲ್ಲ ಬರುವವರಲ್ಲ. ಅಲ್ಲ, ಏನು ಉದ್ದೇಶವು? ಈ ಹೇಳಿದ್ದು ಸರಿ. ನಾವು ನೀನು ಎಣಿಸಿದಂತೆ ಸಂಚಾರಿ ಬ್ರಾಹ್ಮಣರು ಊರು ಊರು ಸುತ್ತುವವರೇ, ಅಲ್ಲಿ ಹೋಗಿ ದಾನ ದಕ್ಷಿಣೆಯನ್ನು ಪಡೆಯುವವರೇ. ಹಾಗಾಗಿ ಕರೆಯುವುದು. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಹೌದು ಹೌದು, ಆರಂಭಿಸುವುದು ಅಲ್ಲಿಂದಲೇ ಅಲ್ಲ ಎಲ್ಲರೂ. ಹಾಗಂತ ನಿನ್ನ ಅರಮನೆಗೆ ಬಂದಿದ್ದೇನಂತ ಆದ್ರೆ ಮೂಲವಾದಂತ ಒಂದು ಉದ್ದೇಶವನ್ನು ಇರಿಸಿಕೊಂಡೇ ಬಂದದ್ದು ಮಗ. ಉದ್ದೇಶವೇ? ಹೌದು. ಏನೋ ಸ್ವಾಮಿ? ನಿನ್ನ ಸಭಾ ಕಲಾಪ ಎಲ್ಲ ಆಯ್ತಲ್ಲ? ಎಲ್ಲ ಮುಗಿಯಿತು. ಇವರೆಲ್ಲ ನಿನ್ನ ಪ್ರಜೆಗಳು, ಉಳಿದ ಪ್ರಜೆಗಳು. ಇದು ನಿನಗೊಬ್ಬ ಮಗ ಇದ್ದಾನಂತಲ್ಲ? ಹೌದು. ಇದ್ದಾನ? ಹೌದು, ಇದ್ದಾನೆ. ಈಗಲ್ಲ, ಇಲ್ಲಿಲ್ಲ. ಹೇಳಿದ್ದಾನೆ. ಅವ ದಿಗ್ವಿಜಯಾರ್ಥವಾಗಿ ಹೋಗಿದ್ದಾನೆ. ಹೌದು, ದಿಗ್ವಿಜಯಕ್ಕಾಗಿ ಹೋಗಿದ್ದಾನ? ಹೌದು ಸ್ವಾಮಿ. ವಿಷಯ ಹಾಗಾದರೆ ಸರಿ. ಯಾವುದು ಸರಿ? ಅಲ್ಲ, ನಾನು ಹೇಳುವಂತ ವಿಷಯವನ್ನು ಗಟ್ಟಿ ಮಾಡಿದ್ದು ಸುಮ್ಮನೆ ಇನ್ನೂ ವಿಷಯ ತಪ್ಪಾಗಬಾರ್ದಲ್ಲ. ಅವನೆಯ ಅಂತ ನಾನು ಮೊದಲೇ ವಿಷಯ ಗಟ್ಟಿ ಮಾಡಿದ್ದು. ಯಾಕೆ ಅಂತ? ದಿಗ್ವಿಜಯಕ್ಕಾಗಿ ಹೋದವ. ಹೌದು. ಸಾರಿ. ಇದು ಮಗ ಅಲ್ಲ. ಮಗನಿಗೆ ಮದುವೆ ಆಗಿದ? ಮದುವೆ ಆಗಿದೆ. ಇದು ಮದುವೆ ಆದ ಮೇಲೆ ಹೆಂಡತಿ ಅಂತ ಇರ್ತಾರಲ್ಲ, ನಿಮಗಿಲ್ವಾ? ಮದುವೆ ಆದ ಬಳಿಕವೇ ಅಲ್ವಾ ನಿಮಗೆ ಹೆಂಡತಿ ಆದದ್ದು? ಅಲ್ಲ, ಹಾಗೆ ನನ್ನ ಮಗನಿಗೆ. ಅಲ್ಲ, ಇಲ್ಲಿ ನಿಮ್ಮ ಮನೆ ಅರಮನೆಯಲ್ಲಿ ಕಾಣುವುದಿಲ್ಲ. ಕಾಣುವುದಿಲ್ವಂತಲ್ಲ? ಇದ್ದಾರೆ, ಒಳಗಿದ್ದಾರೆ, ಇದ್ದಾರೆ. ಇದು ನಾನು ಮಾತಾಡುವಂತ ವಿಷಯ ಅವನಿಗೆ ಸಂಬಂಧಿಸಿದ್ದು, ನನ್ನ ಮಗನಿಗೆ ಸಂಬಂಧಿಸಿ. ಆದ್ದರಿಂದ ಅವನ ಮಡದಿ ಕೂಡ ಹತ್ತಿರದಲ್ಲಿದ್ರೆ ಒಳಿತು. ಮಗಳೇ ಮದಾಲಸ, ಹೀಗೆ ಬಾರಮ್ಮ. ವಿಪ್ರೋತ್ತಮರ ಕಂಡು ಕಂಡೆಯ ಕಂಡು ನೋಡಿ 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 ಹೇಳು. ಮದಾಲಸಿ ಕಂಡು ವಿಪ್ರೋತ್ತಮರ ಮದಾಲಸೆ ಕಂಡು ಸರಿಯಾಗ್ತದೆ. ಆ ಕಂಡು ನಿಮ್ಮನ್ನ ನೋಡಿ. ಹೌದಾ? ಪಾದಂಗಣಿಗೆ ಮಣಿದು ನೋಡಿ. ಬ್ರಾಹ್ಮಣೋತ್ತಮರು ವಂದಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಅಯ್ಯೋ, ಎಂತ ಪರಮ ಪತಿವ್ರತೆ. ಹೌದಪ್ಪ, ಈ ವಿನಯ ಎಲ್ಲ ನೋಡುವಾಗ ದೇವರು ಇಂಥವರಿಗೆ ನಿಮಗೆ ಯಾಕೆ ತಲೆ ಬೀಸಿ? ಏನಾಯ್ತು ಸ್ವಾಮಿ? ಏನಿಲ್ಲ ಏನಿಲ್ಲ ಏನಿಲ್ಲ, ಇವರೆಲ್ಲ ಹೀಗೆ ಮಾಡಬಾರ್ದಿತ್ತು ಅಂತ ನಾನು ಆಲೋಚನೆ ಮಾಡಿ. ಒಳಗೊಳಗೆ ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ತದ? ಅರ್ಥ ಆಗುದಲ್ಲ, ಒಂದು ಒಮ್ಮೆಲೆ ಹೇಳಲಿಕ್ಕೆ ಆಗ್ತದ? ಏನು ಸ್ವಾಮಿ? ಒಳ್ಳೇದಾಗ್ಲಿ ಮಗನಿಗೆ, ಒಳ್ಳೇದಾಗ್ಲಿ. ಆಯ್ತಾ? ಶುಭವಾಗ್ಲಿ. ಎಲ್ಲಿಂದ ಆರಂಭಿಸುದಂತ ಒಲ್ಲದ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾ ಇದ್ದೀರಿ. ವಿಷಯ ಒಂದು ಗಂಭೀರ. ಇದು ನೀವಿಬ್ಬರು ಧೈರ್ಯ ತಗೊಳ್ಬೇಕು ಸ್ವಲ್ಪ. ನಾವೆಲ್ಲ ತಕೊಂಡು ಬರುವುದಲ್ಲ, ನಮ್ಮ ಹುಟ್ಟಿನಿಂದಲೇ ಧೈರ್ಯ. ನಾವು ಕ್ಷತ್ರಿಯರು. ಕ್ಷತ್ರಿಯರು ಹೌದು, ಕ್ಷತ್ರಿಯ ಹುಟ್ಟಿನಿಂದಲೇ ಇರ್ತದೆ. ಆದ್ರೂ ಕೂಡ ಇಂಥದ್ದು ವಿಷಯಗಳು ಕೇಳುವಾಗ ಮನಸ್ಸು ಗಟ್ಟಿ ಬೇಕು. ಹೃದಯ ಹೃದಯ ದೃಢತೆ ಬೇಕು. ಹೃದಯ ಈಗ ಉಂಟಲ್ಲ ಸಮಸ್ಯೆ ಅದ್ರದ್ದೇ. ಅಪ್ಪ ಅಂತ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ದುಃಖಕರವಾದ ಸಂತೋಷಕರವಾದ ವಿಷಯ ಉಂಟಲ್ಲ ಒಮ್ಮೆಲೆ ಹೇಳಬಾರ್ದಂತ. ಅದಕ್ಕೆ ನಾನು ಒಂದದ್ದು ಹೋದದ್ದು ಹೋಗ್ಲಿ, ಒಮ್ಮೊಮ್ಮೆ ಅಂಥದ್ದನ್ನು ಕೇಳಿದ್ರೂ ಹೃದಯಾಘಾತ ಆಗುವುದಿಲ್ಲ, ಒಮ್ಮೊಮ್ಮೆ ಸುಮ್ಮನೆ ಸುಮ್ಮನೆ ಹೃದಯಾಘಾತ. ಸುಮ್ಮನೆ ಕೆಲವರಿಗೆ ಇದು ನೀನು ಹೇಳಿದ್ದು ಸರಿ. ನಾವು ಸಂಚರಿಸುವಕ್ಕಿಂತ ಮೊದಲು ಕಾನನದಲ್ಲಿ ಸ್ವಲ್ಪ ಇದ್ದವರು, ಅಲ್ಲಿ ಯಮುನೆಯ ತಟದಲ್ಲಿ ಕುಟೀರವನ್ನು ನಿರ್ಮಿಸಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೇವೆ. ಒಳ್ಳೆಯದು. ಇದ್ದಕ್ಕಿದ್ದಾಗಿ ರಕ್ಕಸರ ಎಲ್ಲ ಉಪಟಾಳ ರಕ್ಕಸರ ಉಪಟಾಳ ಮಾಡುವುದಕ್ಕಾಗಿ ಇರುವವರು ಸಹಿಸುವುದಕ್ಕೆ ಸಾಧ್ಯ ಆಗ್ಲಿಲ್ಲ ಮಗ. ಬಹಳಷ್ಟು ನೋವನ್ನು ಕೊಟ್ರು. ಹೌದೌದು. ಆಗ ಒಬ್ಬ ದೇವರಾಗೆ ಬಂದ. ಯಾರು ಅಂತ ಮತ್ತೆ ನೋಡುವಾಗ ನಿನ್ನ ಮಗ. ನನ್ನ ಮಗ. ಹೌದು. ಬಂದವನೇ ನಮಗೆಲ್ಲ ಧೈರ್ಯದ ಮಾತುಗಳನ್ನು ಕೊಟ್ಟು ಇಂಥವರನ್ನೆಲ್ಲ ಕಿರುದು ದಿನದಲ್ಲಿ ಮುಗಿಸಿ ನಿನ್ನನ್ನೆಲ್ಲ ರಕ್ಕಸರನ್ನೆಲ್ಲ ಮುಗಿಸಿ ನಿಮಗೆಲ್ಲ ಒಳ್ಳೆಯದನ್ನು ಸೌಖ್ಯವನ್ನು ನಾನು ಕರುಣಿಸುತ್ತೇನೆ ಎನ್ನುವಂತ ಅಭಯ ನಮಗೆಲ್ಲ ಕೊಟ್ಟ. ನನ್ನ ಮಗನೇ ಅಲ್ವಾ? ನಿನ್ನ ಮಗನೇ. ಹೇಗೆ ಮಾತಾಡಿದ? ಅಯ್ಯೋ ಒಂದು ಮಾತಾಡಿದ. ಒಂದಲ್ಲ ಒಂದು ಮಾತಾಡುವುದಕ್ಕೆ ಹೋಗಿ ಕೆಲವು ರಕ್ಕಸರವನ ಮಾತು ಕೇಳಿ ಕೆಳಗೆ ಬಿದ್ದದ್ದೆ. ಹೌದಾ? ಕತ್ತಿಗಿಂತ ಹರಿತಾವನ ನಾಲಿಗೆ. ಹೌದು. ಹಾಗಂತ ಇನ್ನು ಕೆಲವರು ದುಷ್ಟರು ಮಾಯಾವಿದ್ಯೆಯನ್ನೆಲ್ಲ ಬಲ್ಲವರು ಕೆಲವರನ್ನೆಲ್ಲ ಕೊಂದು ಮುಗಿಸಿದ. ಇನ್ನು ಅರೆಬರೆ ಉಳಿದಂತ ಇನ್ನು ಸ್ವಲ್ಪ ಮಂದಿ ಸಾಯ್ತಾರಂತ ನಾವು ನಿರೀಕ್ಷೆಯಲ್ಲಿರುವಾಗ ಯುದ್ಧ ಮನಸ್ಸು ಗಟ್ಟಿ ಮಾಡಿಕೊಳ್ಳಿ, ಆಯ್ತಾ? ಮನಸ್ಸು ಗಟ್ಟಿ ಮಾಡಿಕೊಳ್ಳಿ. ಯುದ್ಧ ನಡೆಯಿತು. ಯುದ್ಧ ನಡೆಯುತ್ತಾ ಅಲ್ಲಿ ಕೆಲವು ಉಳಿದಂತ ದೊಡ್ಡ ದೊಡ್ಡ ಮಂಡ್ಯ ರಕ್ಕಸರು ಇವನ ಎದುರು ಬಂದು ಮಾಯಾವಿದ್ಯೆಯಿಂದ ಹೋರಾಡಿ 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 ಕೊನೆಗೆ ನಿನ್ನ ಮಗನನ್ನೇ ಕೊಂದು ಸತ್ಯವೇ ಇದು? ನನ್ನ ಮಗನನ್ನು ರಕ್ಕಸರು ಮಾವ ಯಾಕೆ ಹೇಳುವುದು ನೀವೀಗ? ರಕ್ಕಸರು ನನ್ನ ಮಗನನ್ನು, ನಿನ್ನ ಗಂಡನನ್ನು. ನನ್ನ ಗಂಡ ಸಾಯುವುದಕ್ಕೆ ಸಾಧ್ಯ ಉಂಟಾ? ಗಂಡ ಸತ್ತಿದ್ದಾನೆ ಮಾರ. ಇದು ಯಾಕೆ ಅಳುದು? ಎಂತ ಒಂದು ಹೆಂಗಸು. ಗಂಡ ಸತ್ತದ್ದು ಮಗ ಸತ್ತದ್ದು ಅಳದೆ ಮತ್ತೆ ನಿಮ್ಮ ಮಾತಿನ ಮೇಲೆ ನನಗೆ ಭರವಸೆ ಇಲ್ಲ. ಯಾಕೆ? ಏನು ಮಾವ, ನೀವು ಕೂಡ ಗೊತ್ತಿಲ್ಲದವರ ಹಾಗೆ ಮಾಡ್ತಾ ಇದ್ದೀರಿ. ಹುಟ್ಟಿದವರು ಸಾಯುವುದಕ್ಕಿಲ್ವಾ? ಹುಟ್ಟಿದವರು ಸಾಯಬಹುದು, ಆದ್ರೆ ನನ್ನ ಗಂಡ ಸಾಯುವುದಕ್ಕೆ. ನಿನ್ನ ಗಂಡ ಏನು ಮೇಲಿಂದ ಬಿದ್ದವ? ಹಾಗಲ್ಲ, ನನ್ನ ಅಪ್ಪ ಕೊಟ್ಟಂತಹ ರತ್ನಹಾರ ಉಂಟು. ಮತ್ತೆ ಈಗ ಧೈರ್ಯ ಬಂತು ನನಗೆ. ಆ ರತ್ನಹಾರ ನನ್ನ ಮಗನ ಕೊರಳಲ್ಲಿ ಎಲ್ಲಿಯವರೆಗೆ ಇರ್ತದೋ ಅವ ಅಜೇಯ, ಅವ ಅಮರ. ಮತ್ತೆ ಸ್ಪಷ್ಟ ಬ್ರಾಹ್ಮಣ ಮಾಡಿ ಬಂದದ್ದು ಕಪಟ ವಿಪ್ರ. ಯಾರನ್ನು ನೋಡಿದ್ದೀರ? ರತ್ನಹಾರ ಉಂಟು ಅಂತ ಧೈರ್ಯದಲ್ಲಿ ನೀವು ಮಾತಾಡ್ತಾ ಈಗ ನಾವು ಬ್ರಾಹ್ಮಣರು ಸುಳ್ಳನ್ನಾಡುವುದಲ್ಲ. ಇಗೋ ಇದೇ ಕಣ್ಣಿನಿಂದ ಆತನ ಕಳೆವರವನ್ನು ನೋಡಿಕೊಂಡು ಬಂದವನು. ಅಂತನ ಶವ ಅಲ್ಲಿ ಅನಾಥವಾಗಿ ಬೀಳಬಾರ್ದು ಎನ್ನುವಂತಹ ಕಾರಣದಿಂದಾಗಿ ವಿಷಯವನ್ನು ನಿಮ್ಮಲ್ಲಿ ತಿಳಿಸುವುದಕ್ಕೆ ಹೇಳ್ತಾ ಇದ್ದೀರಿ. ಸುಳ್ಳು. ನೀವು ಸುಳ್ಳು ಹೇಳು. ನೀವು ಹೇಳುದು ರತ್ನಹಾರದ ಧೈರ್ಯದಿಂದ. ಇರುವವರಿಗೆ ನೀವು ನಂಬುದಿಲ್ಲ ಅಂತ ಗೊತ್ತುಂಟು. ಅದಕ್ಕೆ ಬೇಕಾಗಿ ಆತನ ಹೆಣದ ಮೇಲಿರುವಂತಹ ರತ್ನಹಾರವನ್ನೇ ಹಿಡಿದು ಬಂದಿದ್ದ. ಮಂಡಾಯ ದಾಪತ್ಯ
ಬಾಬಾ ಅರಮನೆಯ ಮೃತ್ಯು ಕೂಪದಲ್ಲಿ ಸೊಡಲಾಡುತ್ತಿರುವಂತಹ ಸಮಯದಲ್ಲಿ ನನ್ನಲ್ಲಿಂದ ಎತ್ತುವುದಕ್ಕೆ ಬೇಸಿಗೆಯಾಗಿ ಓಡೋಡಿಕೊಂಡು ಬಂದವರು ನನ್ನನ್ನು ಕರಗ್ರಹಣ ಮಾಡಿಕೊಳ್ಳುವಂತಹ ಸಮಯದಲ್ಲಿ ಅದೆಷ್ಟೋ ಆಶಾ ಗೋಪುರವನ್ನು ಕಟ್ಟಿಕೊಂಡವಳು ನಾನು ಅರಮನೆಯನ್ನ ಪ್ರವೇಶ ಮಾಡುವಂತಹ ಸಮಯದಲ್ಲಿ ನಿಮ್ಮ ಈ ನಗು ಮುಖವನ್ನು ಕಂಡಂತಹ ಕಾಲದಲ್ಲಿ ನನ್ನ ಸಂತೋಷದ ದಿನಗಳು ಆರಂಭವಾಯಿತು ಎನ್ನುವ ಹಾಗೆ ಭಾವಿಸಿದ್ದೆ. ಆದರೆ ಯಾರ ಕೆಟ್ಟ ದೃಷ್ಟಿ ನನ್ನ ಸಂಸಾರದ ಮೇಲೆ ಬಿತ್ತೋ ಏನೋ, ನಾ ಕಾಲಿಟ್ಟಂತಹ ಗಳಿಗೆಯಲ್ಲಿ ಏನು ದೋಷ ಕಂಡಿತೋ ಏನೋ, ನನ್ನವರನ್ನೇ ಕಳೆದುಕೊಂಡು ಬಿಟ್ಟೆ. ನಾನು ನನ್ನವರನ್ನೇ ಕಳೆದುಕೊಂಡು ಬಿಟ್ಟೆ. ಬಾಬಾ ಪತಿವಿಹೀನೆಯಾಗಿ ನಾನೇ ಮನೆಯಲ್ಲಿ ಬದುಕಬೇಕೆ? ಖಂಡಿತವಾಗಿ ಇಲ್ಲ ತಂದೆ. ಸಮಾಧಾನ ಮಾಡಿಕೋ ಮಗಳೇ, ಸಮಾಧಾನ ಮಾಡಿಕೋ. ಏನು ಮಾಡುವುದಕ್ಕೆ ಆಗತ್ತದೆ ಹೇಳು? ಆ ಬರೆಯುವವನು ಅವನ ಜೀವನದಲ್ಲಿ ಇಷ್ಟೇ ಬರೆದಿದ್ರೆ ಏನು ಮಾಡುವುದಕ್ಕೆ ಆಗುತ್ತದೆ ಹೇಳು? ನಾವು ಒಂದು ಅಳುತ್ತಾ ಕುಳಿತುಕೊಳ್ಬೇಕಷ್ಟೇ, ಬೇರೇನು ಮಾಡುವುದಕ್ಕೆ ಸಾಧ್ಯ? ಇಂದಿನ ಒಂದು ಕಾಲ ಇತ್ತಂತೆ, ಪರಮ ಪತಿವೃತೆಯರ ಕಾಲ. ಆ ಪತಿವೃತೆಯರು ಗಂಡ ಸತ್ತ ಅಂತ ಕೇಳಿದ ಒಂದು ಸುದ್ದಿ ಕೇಳಿದ್ರೆ ಸಾಕು, ಒಂದೋ ದಗದಗಿಸುವಂತ ಆತನ ಚಿತೆಗೆ ಹಾರಿ ಪ್ರಾಣವನ್ನು ಬಿಡುವುದು, ಇಲ್ಲ ತಾನೇ ಬೆಂಕಿಯನ್ನು ಹಾಕಿಕೊಂಡು ಸುಟ್ಟುಕೊಂಡು ತನ್ನ ದೇಹವನ್ನು ತ್ಯಾಗ ಮಾಡಿ ಪರಮ ಪತಿವ್ರತೆಯರ ಸಾಲಿಗೆ ಅವರನ್ನು ಸೇರಿಸಿಕೊಳ್ಳುವಂತಹ ಕಾಲ ಇತ್ತಂತೆ. ಈಗ ಯಾರು ಸುಮ್ಮನೆ 2 ದಿವಸ ಆಳ್ತಾರೆ ಬಿಡ್ತಾರೆ. ಈಗ ಅವರ ಸಾಲಿನಲ್ಲಿ ಯಾರಿದ್ದಾರೆ? ನಾವು ಬ್ರಾಹ್ಮಣರು ಹೇಳಿದಂತಹ ಮಾತು ಸತ್ಯ. ಏನಮ್ಮ? ಪತಿ ವಿಹೀನೆಯಾಗಿ ನಾನು ಯಾವ ಕಾರಣಕ್ಕೂ ಬದುಕುವವಳಲ್ಲ. ಹಣೆಯಲ್ಲಿ ಯಾವ ಕಾರಣಕ್ಕೂ ಸದಾ ಕಾಲ ಸಿಂಧೂರ ತಿಲಕ ಎನ್ನುವುದು ರಾರಾಜಿಸಬೇಕು ಎನ್ನುವ ಹಾಗೆ ಭಾವಿಸಿದಂತಹ ಹೆಣ್ಣು ನಾನು. ತಿಲಕ ಪ್ರಯರಾದಂತಹ ನನ್ನ ಗಂಡನನ್ನೇ ಕಳೆದುಕೊಂಡ ಮೇಲೆ ತಿಲಕ ವಿಹೀನೆಯಾಗಿ ನಾನು ಬದುಕಬೇಕೆ? ಇಲ್ಲ, ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ. ಮನದಲ್ಲಿಯ ಪರಶುವನನ್ನು ಧ್ಯಾನಿಸಿಕೊಂಡು ಯೋಗಾಗ್ನಿಯಲ್ಲಿ ಬಿಂದು ಹೋಗುತ್ತೇನೆ. ತಂದೆ ಮಾವ, ನಾನು ಸಾಯ್ತೇನೆ, ನಾನು ಬದುಕುವುದಿಲ್ಲ. ಅಗ್ನಿಯನ್ನ ಪ್ರವೇಶ ನಿಮ್ಮ ಕಾರ್ಯ ಆಯ್ತಾ? ಅಲ್ಲ, ಹೋದ ಕಾರ್ಯ ಆಯ್ತಾ? ಹೋದ ಕಾರ್ಯ ಎಲ್ಲವೂ ಪೂರ್ಣ ಆಯಿತು. ಇನ್ನು ನಿನ್ನದೊಂದಾಗಲಿಕ್ಕೆ ಮನಸ್ಸಿದ್ದದೇ ನಿಮ್ಮ ಕಾರ್ಯ ಮಾಡಬೇಕು. ಅಯ್ಯೋ, ಹೋದದ್ದು ಮಗನೇ ಒಂದು ಯಾಗ ಮಾಡಿ ಒಂದು ಹೊತ್ತಿ ಉರಿದದ್ದು ನೋಡ್ಬೇಕು. ಯಜ್ಞಾಗ್ನಿ ಅದೇನು ಸ್ವಾಮಿ? ಯಜ್ಞಾಗ್ನಿ ಅದು ಬಾಯಿ ಕಟ್ಟುವುದು. ಸಂತೋಷ ಸಂತೋಷ ಉಕ್ಕಿ ಬಂತಲ್ಲ. ಸರಿ ಸರಿ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಅಪ್ಪ ಮತ್ತೆ ಅಲ್ಲಿ ಹೋಗುವಾಗ ಮಗ ನಿಮಗೊಂದು ಉತ್ಸವವೇ? ಅದೇ ನಿನ್ನದೇ ನೆನಪು ಅಂತ. ಇನ್ನು ನಿನ್ನನ್ನೊಂದು ಕಳಿಸಿಕೊಡ್ಬೇಕಲ್ಲ ಅಂತ. ಎಲ್ಲಿಗೆ? ಹಾಗೆ ಇದು ಆದಷ್ಟು ಬೇಗ ನಿನ್ನ ಪುರವನ್ನು ಸೇರಿಕೊ. ಆಮೇಲೆ ನಮ್ಮದೊಂದು ಯಾಗಕ್ಕೆ ಏನಾದ್ರು ಬರುವುದಿದ್ರೆ ಹೇಳಿಕೆಯನ್ನೆಲ್ಲ ಕಳಿಸಿಕೊಡ್ತೇನೆ. ಸರಿ ಸರಿ, ಹೋಗು ಮಗ ಹೋಗು. ನಿನ್ನ ಚಂದವನ್ನೇ ಕಾಣುವುದಕ್ಕೆ ಬೇಕಾಗಿ ಈ ವೇಷ, ಈ ಮೋಸ. ತಂಗಿಯ ಕರವನ್ನು ಕತ್ತರಿಸಿದೆಯಾ? ಅನ್ನರ ಶಿರವನ್ನು ಕತ್ತರಿಸಿದೆಯಾ? ನೀನು ನರಳಿ ನರಳಿ ಮಾನಸಿಕರಾಗಿ ಸಾಯಬೇಕು. ಆ ಚಂದವನ್ನು ಕಾಣ್ತೇನೆ, ಕಾಣ್ತೇನೆ.
ಸಾಕೇತದ ಪುರಪ್ರವೇಶ ಮಾಡುವಾಗ ವಿಜೃಂಭಣೆಯ ಸ್ವಾಗತದ ಸ್ಥಿತಿ ನಿರ್ಮಾಣವಾಗಬೇಕಾಗಿತ್ತು. ಆದರೆ ಅದ್ಯಾವುದೂ ಇಲ್ಲಿ ಗೋಚರವಾಗುತ್ತಾ ಇಲ್ಲ. ಆನಂದದಿಂದ ಕುಣಿದು ಕುಪ್ಪಳಿಸಬೇಕಾದ ಪ್ರಜಾವರ್ಗ ಮುಖ ವಿಸ್ಮಿತರಾಗಿ ನನ್ನನ್ನು ನೋಡುತ್ತಾ ಇದೆ. ಭೂತ ದರ್ಶನದ ಅನುಭವ ಅವರಲ್ಲಿ ಕಾಣುತ್ತಾ ಉಂಟು. ಯಾಕೆ ಇವರೆಲ್ಲ ಹೀಗಿದ್ದಾರೆ ಒಂದು ಅರ್ಥವಾಗುತ್ತಾ ಇಲ್ಲ. ಸಂತೋಷದಿಂದ ಪ್ರವೇಶ ಮಾಡಿ ಸಾಕೇತದ ರಾಜಾಂಗಣವನ್ನು ವೀಕ್ಷಿಸಿದೆ ಅಂತಾದ್ರೆ ರಂಗೋಲಿಯಿಂದ ರಂಗೇರುತ್ತಾ ಇದ್ದ ನಮ್ಮ ಅರಮನೆಯ ಪ್ರದೇಶವೆಲ್ಲ ಇವತ್ತು ಮಸಣ ಸದೃಶವಾಗಿ ಗೋಚರಿಸುತ್ತಾ ಉಂಟು. ಮಾತ್ರವಲ್ಲ, ನಾ ಬರುವಾಗ ಸ್ವಾಗತಿಸುವುದಕ್ಕೆ ನನ್ನ ಅಪ್ಪ ಅಮ್ಮ ಮುಂದೆ ಬರಬೇಕಾಗಿತ್ತು. ಅವರು ಕಾಣುತ್ತಾ ಇಲ್ಲ. ಪತಿ ಬಂದಿದ್ದಾರೆ ಎಂದಾಗ ಸತಿಯಾದ ಮತಾಲಸೆ ಮುಂದಾಗಿ ಬರಬೇಕಾಗಿದ್ದವಳು ಪ್ರೀತಿಯ ಸುಳಿವೆ ಕಾಣ್ತಾ ಇಲ್ಲ. ಯಾಕೆ ಹೀಗೆ? ಸಾಕೇತದ ಕೋವಿದಾರ ಧ್ವಜ ಅರ್ಧಕ್ಕಿಳಿಸಲ್ಪಟ್ಟಿದೆ. ಏನು ಅನಾಹುತ ಸಂಭವಿಸಿದೆ ಎನ್ನುವುದು ಸ್ಪಷ್ಟ. ಯಾವುದಕ್ಕೂ ಪುರಪ್ರವೇಶ ಮಾಡುತ್ತೇನೆ. ಸಂಶಯವೇ? ಕುವಲಾಶ್ವ ಯಾಕಪ್ಪ ಹೀಗೆ ನೋಡ್ತಾ ಇದ್ದೀನಿ? ನನ್ನ ಕಣ್ಣುಗಳು ನನ್ನನ್ನು ವಂಚಿಸುತ್ತಿಲ್ಲ ತಾನೆ. ಏನಾಯ್ತಪ್ಪ? ಇದೇನು ಕನಸು ನನಸು ಭಾವದ ಭ್ರಮೆಯೂ ಒಂದು ಅರ್ಥವಾಗುವುದಿಲ್ವಪ್ಪ. ಮೈಯೆಲ್ಲ ಚಿವುಟಿಕೊಂಡೆ. ನನ್ನ ಮಗ ಏನಾಯಿತಪ್ಪ? ಯಾಕೆ ಹೀಗೆ ಆಡ್ತಾ ಇದ್ದೀರಿ? ಆ ಮುಕ್ಕಣ್ಣನಿಗೆ ದಯ ಬಂದಿತ್ತಲ್ಲ, ನಿನ್ನನ್ನು ಮತ್ತೆ ಕಾಣುವ ಸೌಭಾಗ್ಯವನ್ನು ಒದಗಿಸಿದ. ಮತ್ತೆ ಕಾಡುವ ಸೌಭಾಗ್ಯ ಅಂದ್ರೆ ಮೊದಲು ಇಲ್ಲ ಅಂತ ಆಯಿತು. ಹೌದು ಮಗನೇ. ಯಾಕಪ್ಪ ಹೀಗೆ? ಬ್ರಾಹ್ಮಣೋತ್ತಮರು ಬಂದರು, ಸ್ವಾಗತಿಸಿದೆ. ನಿನಗೂ ಖಳರಿಗೂ ನಡೆದಂತಹ ಯುದ್ಧದ ವಿಷಯಕವಾಗಿ ಹೇಳಿಕೊಂಡರು. ಖಳರನ್ನು ನಿರ್ನಾಮ ಮಾಡುತ್ತಾ ಮಾಡುತ್ತಾ ಮುಂದುವರಿಯುತ್ತಾ ಇದ್ದ ಹಾಗೆ ದೀರ್ಘದೇಹಿಯೋ ಒಬ್ಬ ಬಂದು ನಿನ್ನನ್ನು ಕೊಂದು ಎನ್ನುವಂತಹ ವಿಚಾರವನ್ನು ಹೇಳಿದರು. ವೀರರ ತತ್ವಜನ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲವೇ? ನಂಬಿದಿರೇ? ನಂಬಿದೆ ಮಗನೇ, ನಾ ನಂಬಿದೆ. ಆದರೆ ಮದಾಲಸ ಮಾತ್ರ ನಂಬಿಲ್ಲ. ಅವಳಿಗೆ ಆತ್ಮವಿಶ್ವಾಸ ಉಂಟು. ಹೌದು, ಸತ್ಯ ಅವಳು ಕಾಣುತ್ತಾ ಇಲ್ಲವಲ್ಲ. ನಿನ್ನ ಕೊರಳಿನಲ್ಲಿರುವಂತಹ ರತ್ನಹಾರ ಇರುವಲ್ಲಿಯವರೆಗೆ ನನ್ನ ಗಂಡ ಅಜೇಯ ಅಮರ ಅಂತ ಹೇಳಿದರು. ನಾನು ನಂಬಿದೆ, ಸಂತೋಷ ಭರಿತರಾದೆ. ಆದ್ರೆ ಆ ಕ್ಷಣದಲ್ಲಿ ಬ್ರಾಹ್ಮಣರು ನಿನ್ನ ಕೊರಳಿನಲ್ಲಿದ್ದಂತಹ ರತ್ನಹಾರವನ್ನು ತೋರಿಸಿಬಿಟ್ಟರು. ಮಗನೇ, ಸ್ಪಷ್ಟಪಡಿಸಿಕೊಂಡೆವು, ನಿನ್ನ ಅಡಿವಾಯಿತು ಎನ್ನುವ ಹಾಗೆ. ಶಿವ ಶಿವ, ಕೇಳಿದಂತಹ ವರ್ತಮಾನವನ್ನು ಅರಗಿಸಿಕೊಳ್ಳುವುದಕ್ಕೆ ಅಸಾಧ್ಯಳಾದಂತಹ ನರಸಿಂಹದಾಲಸ ಏನಾಗಿತ್ತಪ್ಪ? ಧಗಧಗನೆ ಉರಿಯುತ್ತಾ ಇರುವಂತಹ ಬೆಂಕಿಗೆ ಆಹುತಿ ಸುಂದರಿ
ಮದಾಲಸ ಮದಾಲಸ ಏನು ಮಾಡಿದೆ ಮದಾಲಸ? ನಿನ್ನ ಗಂಡನ ಶೌರ್ಯದ ಬಗ್ಗೆ ನಿನಗೆ ಅರಿವಿಲ್ಲದೆ ಹೋಯಿತೇನೆ. ನನ್ನ ಕುದುರೆ ಅಡಿಗಡಿಗೆ ನನ್ನನ್ನು ಎಚ್ಚರಿಸಿತು. ನಾ ಯೋಚಿಸಿದೆ ಒಳಗೊಂದು ಹೊರಗೊಂದು ಏನು ಅಂತ. ಆದರೆ ನನ್ನ ಬುದ್ಧಿಗೆ ಅಂಧತ್ವ ಬಂತು ಮದಾಲಸ. ವಿಪ್ರನ ರೂಪದಿಂದ ಬಂದವ ರಾಕ್ಷಸ ಎನ್ನುವುದನ್ನರಿಯುವಲ್ಲಿ ನಾ ಶಕ್ತನಾದೆ. ನನ್ನ ಮಾಲೆಯನ್ನು ಕಂಡು ಬಾಲೆಯಾದ ನೀನು ಇಳೆಯನ್ನು ಬೆಟ್ಟೆಯ ಮದಾಲಸ. ನೀಯನ್ನ ಸೌಭಾಗ್ಯದ ರಸಿ, ನನ್ನ ಬಾಳಗೋಪುರಕ್ಕೆ ಕಳಶ ಸದೃಶರಾಗಿ ಮೆರೆದವಳು. ನೀನಿಲ್ಲವಾದ ಮೇಲೆ ನನಗೆ ಬದುಕುಂಟೇ ದೇವಕನ್ಯೆ. ನಿನ್ನನ್ನು ಕರಗ್ರಹಣ ಮಾಡಿದ ತದನಂತರದಲ್ಲಿ ನನ್ನ ಬಾಳು ಬಂಗಾರವಾಗುತ್ತದೆ ಅಂತ ಭಾವಿಸಿದ್ದೆ. ಸಂಸ್ಕಾರದ ಕೂಸಾಗಿ, ಸಂಸ್ಕೃತಿಯ ಬೇರಾಗಿ ನನ್ನ ಬದುಕಿನ ತೇರಾಗಿ ಮುಂದುವರಿದೆ ಮದಾಲಸ. ನೀನೇ ಇಲ್ಲವಾದ ಮೇಲೆ ನನಗೆಲ್ಲಿ ಬದುಕು ಹೇಳು? ಗಂಡನ ಅಸ್ತಿತ್ವ ಇರುವುದು ಹೆಂಡತಿ ಎನ್ನುವ ಪಂಚಾಂಗದ ಮೇಲೆ. ಪಂಚಾಂಗವೇ ಬಿರುಕು ಬಿಟ್ಟರೆ ಮೇಲಿನ ತುಳಿಯುವುದಕ್ಕುಂಟೇ ಕಾಂತೆ. ನೀನೇ ನನ್ನ ಸೌಭಾಗ್ಯ, ನೀನೇ ನನ್ನ ಸಿರಿ ಎನ್ನುವ ಆತ್ಮಾಭಿಮಾನ ಇತ್ತು ಮದಾಲಸ. ನೀನಿಲ್ಲವಾದ ಮೇಲೆ ಯಾಕೆ ದೇಶ, ಯಾಕೆ ಕೋಶ, ಯಾಕೆ ದುರ್ಗ, ಯಾಕೆ ಸಂಪತ್ತು ಹೇಳು? ಇಲ್ಲ ಮದಾಲಸ, ನೀನಿಲ್ಲವಾದ ಮೇಲೆ ಈ ಅಧಿಕಾರ ನನಗೆ ಬೇಡ. ನನ್ನ ಸ್ವಂತಕ್ಕಾಗಿ ಅಧಿಕಾರ ಪಡೆದದ್ದಲ್ಲ ಕಾಂತೆ. ಸಮಗ್ರವಾದ ರಾಷ್ಟ್ರಹಿತದ ಧೋರಣೆಯನ್ನಿಟ್ಟುಕೊಂಡು ನಾ ಮಾಡಿದ ಕೆಲಸ. ಶಿವನೇ ದುಷ್ಟ ಮತನಕ್ಕೆ ಬೇಕಾಗಿ ಅಶ್ವವನ್ನು ಕೊಟ್ಟ. ಆದರೆ ನನ್ನ ಸತಿಯನ್ನು ಕಳಕೊಳ್ಳುವ ಹಾಗೆ ಮಾಡಿದ ಅಂತಾದರೆ ನಾ ಇನ್ನು ಇಲ್ಲಿ ನಿಲ್ಲುವುದಿಲ್ಲ. ರಂಗನಾಥ ಸ್ವಾಮಿ, ನೀ ಕಣ್ಣು ಬಿಡಬೇಕು ಶಿವನೇ. ನನ್ನ ಹೆಂಡತಿ ಸಿಕ್ಕಿದ್ರೆ ಮಾತ್ರ ನಾ ಇಲ್ಲಿ ಬರ್ತೇನೆ. ಮರೆಯುತ್ತ ವರಿಸನ ಸೇರನು ವರಿಸನ ಸೇರನು. ಮನುಕುಲದ ಕುಡಿಯಾಗಿ ಹುಟ್ಟಿಕೊಂಡವ, ಮಾನವ ಸಮಾಜಕ್ಕೆ ಏಕಪತ್ನಿ ವ್ರತದ ಮಹತ್ಮೆಯನ್ನು ಸಾರಿ ತೋರಿಸಬೇಕು ಅಂತ ಮುಂದುವರಿದವ. ಸತಿಯ ಶಕ್ತಿಯಿಂದಲೇ ಪ್ರಪಂಚದಲ್ಲಿ ಪತಿ ಶ್ರೀಪತಿಯಾಗುತ್ತಾನೆ ಎನ್ನುವುದನ್ನು ಸಾರಿ ಸಾರಿ ಹೇಳಿದವ. ಅನುನಿತ್ಯವೂ ಅನುರಣಿತಗೊಳ್ಳುತ್ತಾ ಇದ್ದದ್ದು ಸ್ವಾಮಿ ರಂಗನಾಥನ ಸ್ತೋತ್ರ. ಈ ನೆಲದಲ್ಲಿ ನನ್ನ ಸತಿಯನ್ನೇ ನಾ ಕಳಕೊಳ್ಳುವ ಸ್ಥಿತಿ ನಿರ್ಮಾಣವಾಯಿತು ಅಂತಾದರೆ ಇನ್ನೇಕೆ ಅಪ್ಪಯ್ಯ ನನಗೆ ಬದುಕು? ನಾ ಈಗಲೂ ಪ್ರತಿಜ್ಞಾಬದ್ಧನೆ. ಮೂಡನ ದಿಶೆಯಲ್ಲಿ ಮೂಡುವಂತಹ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲೇ ಮೂಡಲಿ. ಆರಾಧಿಸುವ ಗೋವು ಶ್ವಾನದ ರೂಪವನ್ನೇ ತಳೆಯಲಿ. ಅಲ್ಲ, ಯಾವ ಕಾಲಕ್ಕೂ ಪಾಷಾಣ ಪುಷ್ಪವಾಗಿ ಅರಳಲಿ. ಈ ಮಣ್ಣೇ ಬಂಗಾರವಾಗಲಿ. ಯಾವ ಕಾರಣಕ್ಕೂ ನಾನು ಮದಾಲಸೆಯ ಹೊರತು ಅನ್ಯತ್ರ ಸತಿಯ ವರಿಸಲಾರೆ. ಬರುವುದಿದ್ರೆ ಕಳಕೊಂಡ ಪಡಕೊಂಡ ಶಿವ ಮತ್ತೆ ಕರೆದುಕೊಳ್ಬೇಕು. ಆವಾಗ ಮತ್ತೆ ಸಾಕೇತಕ್ಕೆ ಬರ್ತೇನೆ. ನಾನೇ ನೀ ನೆಲಕ್ಕೆ ಆಗಬೇಕು ಅಂತಿದ್ರೆ ಕೋಟಿ ಕೋಟಿ ಕೊರಳುಗಳ ಸ್ವರ ಮತ್ತೊಮ್ಮೆ ಶಿವ ಸಾನ್ನಿಧ್ಯ ಸೇರಲಿ ಅಪ್ಪಯ್ಯ. ಆಗ ಬರ್ತೇನೆ. ಅಯೋಧ್ಯೆಯ ಕೋಟಿ ಕೋಟಿ ಜನಮಾನಸ ನನ್ನ ಮಗನ ಆಸರೆ ಬೇಕು ಎನ್ನುವ ಹಾಗೆ ನಿರೀಕ್ಷಿಸ್ತಾ ಇತ್ತು. ಪುರದ ಪುಣ್ಯವೇ ಹೊರಟು ಹೋಯಿತು ಎನ್ನುವ ಹಾಗೆ ಬಸಿರು ಬಡಿದು ಗೋಳು ಎನ್ನುವ ಹಾಗೆ ಅಳುತ್ತಾ ಇದ್ದಾರೆ. ನನ್ನ ಸೊಸೆಯನ್ನು, ನನ್ನ ಮಗನನ್ನು ಉಳಿಸಿಕೊಳ್ಳುವ
ಕಳೆದುಕೊಂಡೆ. ಆರೇನ ಮಾಡುವರು ಆರಿಂದಲೇನಹುದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಪರಿಪಾಲಿಸಬೇಕು. ಪರಮ ಪಾವನವಾದಂತಹ ನಾಗಲೋಕದ ಒಡೆಯನಾಗಿ ಅಶ್ವತ್ಥರ ನಾಮಕನೆನಿಸಿಕೊಂಡಿದ್ದೇನೆ. ಅದು ನಾಗಲೋಕದ ಸಭೆಯನ್ನು ಪ್ರವೇಶ ಮಾಡಿದ್ದೇ ತಡ. ನಮ್ಮವರಾದಂತಹ ನಾಗಾದಿಗಳೆಲ್ಲ ಹೆಡೆಯನ್ನೆತ್ತಿ ನನಗೆ ಗೌರವವನ್ನು ಸೂಚಿಸುತ್ತಾ ಇದ್ದಾರೆ. ಅವರನ್ನೆಲ್ಲ ಮಾನಿಸಿದವನಿದ್ದೇನೆ. ಮಾತ್ರವಲ್ಲ, ಸಾಂಸಾರಿಕವಾಗಿ ಯೋಚಿಸಿದಾಗ ಉಭಯ ಗಂಡು ಮಕ್ಕಳನ್ನು ಪಡೆದಂತಹ ಭಾಗ್ಯಶಾಲಿ ನಾನು. ಹುಟ್ಟಿದಂತಹ ಮಕ್ಕಳಿಗೆ ಸುನಂದ ಸುನಾಭ ಎನ್ನುವಂತಹ ಹೆಸರನ್ನು ಇರಿಸಿದ್ದೇನೆ. ನಾನು ಮಾಡುವಂತಹ ರಾಜಕೀಯದಲ್ಲಿ ಮಕ್ಕಳು ಕೂಡ ತೊಡಗಿಸಿಕೊಂಡಿದ್ದಾರೆ. ಆದರೆ ಅನವರತವು ನನ್ನ ಬಳಿಯಲ್ಲಿರಬೇಕಾದಂತಹ ಮಕ್ಕಳು ಕಾಣುವುದಿಲ್ವಲ್ಲ. ಮಕ್ಕಳೇ, ಏನು ಮಕ್ಕಳೇ, ಗೊಂದಿಸಿ ಬೀಳುತ್ತಾ ಇದ್ದೆ. ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಅನವರತವು ನನ್ನ ಬಳಿಯಲ್ಲಿ ಬರುವಾಗ ಸಂತೋಷದಿಂದ ಬರುವವರು, ಈಗ ಸುಖ ಇಲ್ಲ, ಮುಖದಲ್ಲಿ ಕಳೆಯೇ ಇಲ್ಲ. ಏನಾಯ್ತು ಮಕ್ಕಳೇ? ನಮಗೆ ಗೊತ್ತಾಗುವುದಿಲ್ಲ. ಅಪ್ಪಯ್ಯ, ಇಂದಿನ ದಿವಸ ನಿಮ್ಮ ಮಕ್ಕಳಾದಂತಹ ನಾವು ಕಣ್ಣ ಮುಂದೆ ಇರುವುದಕ್ಕೆ ಮೂಲ ಕಾರಣ ಮಿತ್ರನಾದಂತಹ ಕುವಲಾಶ್ವನಿದ್ದಾನೆ. ಹೌದಾ? ಆದರೆ ಇವತ್ತು ಅವನ ಬದುಕೇ ಹಾಳಾಗಿ ಹೋಗಿದೆ ಅಪ್ಪಯ್ಯ. ಅವನ ಬದುಕಿಗೂ ನಿಮ್ಮ ಬೇಸರಕ್ಕೂ ಕಾರಣ ಏನು ಮಕ್ಕಳೇ? ಹಿಂದಕ್ಕೆ ಒಂದು ದಿನ ತಾಲಮುಖಿ ಎನ್ನುವಂತ ರಾಕ್ಷಸಿ ನನ್ನನ್ನು ಅಪಹರಣಗೈದಳು. ಆ ಸಂದರ್ಭದಲ್ಲಿ ನನ್ನನ್ನು ಬದುಕಿಸಿಕೊಂಡವ ಆತನಿದ್ದಾನೆ. ಆವಾಗ ನಮ್ಮಲ್ಲಿ ಒಂದು ಮೈತ್ರಿ ಬಂಧ ಒಂದು ಏರ್ಪಟ್ಟಿತ್ತು. ಅದರ ದ್ಯೋತಕವಾಗಿ ನಾವು ಆಡಿದೆವು. ನಿನಗೆ ಕಷ್ಟ ಒದಗಿ ಬಂದಾಗ ನಾವಿದ್ದೇವೆ. ಅಪ್ಪಯ್ಯ, ಮಿತ್ರ ಅಲ್ವ? ಅದರಲ್ಲಿಯೂ ಸನ್ಮಿತ್ರ. ನಾವು ನಾಗಗಳು, ಕೊಟ್ಟ ಮಾತು ಉಳಿಸಿಕೊಡಬೇಕು. ಈಗ ನಮ್ಮ ಮಿತ್ರ ಕಷ್ಟದಲ್ಲಿದ್ದ, ಸಹಾಯ ಮಾಡಬೇಕಿತ್ತು ಮಕ್ಕಳೇ. ಅಪ್ಪಯ್ಯ, ಅವನ ಹೆಂಡತಿಯಾದಂತ ಮದಾಲತೆ ಸತ್ತು ಹೋಗಿದ್ದಾಳೆ. ಇದರಿಂದ ವೈರಾಗ್ಯ ಹೊಂದಿದ್ದಾನೆ. ಅವನ ಬದುಕು ಸರಿಯಾಗಬೇಕು ಅಂತ ಇದ್ರೆ ಅವಳು ಎದ್ದು ಬರಬೇಕು. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಸತ್ತವರ ಬಗ್ಗೆ ನಾವು ಅತ್ತೆವು ಎಂದಾದ್ರೆ ಖಂಡಿತವಾಗಿ ಅವರು ಮರಳಿ ಬದುಕಿ ಬರುವುದಕ್ಕೆ ಸಾಧ್ಯವೇ ಉಂಟೆ? ಇಲ್ಲ. ಆ ಮದಾಲಸೆಗೆ ಆಯುಷ್ಯ ಎನ್ನುವುದೇ ಅಷ್ಟು. ಬ್ರಹ್ಮದೇವ ಬರೆಯುವಾಗ ಅಷ್ಟೇ ಬರೆದ್ರೆ ಅದನ್ನು ಮೀರಿಸುವುದಕ್ಕೆ ನಮ್ಮಿಂದ ಆಗ್ತದ ಮಕ್ಕಳೇ? ಅಪ್ಪಯ್ಯ, ಅದೆಲ್ಲ ಬದುಕಿಸುವ ವಿಷಯ ನಮ್ಮಿಂದ ಆಗ್ಲಿಕ್ಕಿಲ್ಲ. ಇದು ಭಕ್ತ ಮಾರ್ಕಾಂಡೇಯನ ಭವಿಷ್ಯವನ್ನು ಬದಲಿಸಲಿಲ್ಲ. ನೀವೊಂದು ಪ್ರಯತ್ನ ಮಾಡ್ರಿ ಅಂತ. ಅದು ನಾನಲ್ಲ ಬದುಕಿಸಿ. ನೀವು ದೃಢವಾಗಿ ನಿಂತ್ರೆ ಮೃಡ
ಅಪ್ಪಯ್ಯ ಬದುಕಿಸುವುದಿಲ್ವಾ? ನಿಮಗೆ ನಿಮ್ಮದೇ ಹಠವ? ಹೌದು. ನಮಗೆ ನಮಗೊಂದು ಹಠ. ಅಲ್ಲ ಆದ್ರೆ ಅಲ್ವಾ ಬದುಕಿಸುವುದು? ಅವಳು ಒಂದು ವೇಳೆ ಬದುಕದೆ ಉಳಿದಳು ಅಂತಾದ್ರೆ, ನಮ್ಮ ಮಿತ್ರ ಸರಿಯಾಗದೆ ಹೋದಂತಾದ್ರೆ ನಾವು ಖಂಡಿತವಾಗಿಯೂ ಅಲ್ಲಿಯ ತನಕ ನೀವು ಮುಂದುವರಿಯಬಾರದು ಮಕ್ಕಳೇ. ನಿಮ್ಮನ್ನು ಕಳೆದುಕೊಂಡ ಮೇಲೆ ಈ ಪ್ರಪಂಚದಲ್ಲಿ ನಾನು ಬದುಕಿಯೇನು ಫಲ ಹೇಳಿ. ಆದ್ರೆ ಒಂದು ವಿಚಾರ ಏನು, ಪ್ರಯತ್ನ ಎನ್ನುವುದು ನಮ್ಮದು, ಫಲ ಕೊಡುವವ ದೇವರು. ನೇರವಾಗಿ ಕಾಡನ್ನು ಸೇರಿ ನನ್ನಿಂದಾದಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾನು ಮರಳಿ ಬರುವ ತನಕ ಈ ನಾಗಲೋಕದ ಅಧಿಕಾರವನ್ನು ಹಾಕಿದ್ದೇನೆ ಮಕ್ಕಳೇ. ಬಂದು ದಟ್ಟವಾದಂತಹ ಅಡವಿಯನ್ನು ಸೇರಿದ್ದೇನೆ. ಸಮೀಪದಲ್ಲೇ ಕಾಣುವಂತಹ ಸಲೀಲದಲ್ಲಿ ಮಿಂದು ಶುಚೀರ್ಭೂತನಾದೆ. ಜಗತ್ತೊಡತಿಯಾದಂತಹ ಶಾರದೆಯನ್ನು ಒಲಿಸುವುದಕ್ಕೆ ಇದುವೇ ಸ್ಥಳ. ತಪಸ್ಸನ್ನಾಚರಿಸ್ತೇನೆ. ಶಾರದಿಯು ಮೈದೋರಿ ಮನಮಿ ಬಂದೆ ನಾನು ನಿನ್ನಯ ತಪಕ್ಕೆ ಭಕ್ತಿಯಿಂದ ಸ್ತುತಿಗೆ ಇದೆಯಾ ಕಂದ? ನಿನ್ನ ಭಕ್ತಿಗೆ ಮೈದೋರಿದ್ದೇನೆ. ಏನು ವರಬೇಕು ಕೇಳಿಕೋ ಕಂದ. ನಿನ್ನ ನಂಬಿದೆ ನಾನು ಕಾಯಗಳಿಲ್ಲ ತಪಸ್ಸಿಗೆ ಒಲಿದು ಬಂದೆಯ ಮಾತೆ. ಸತ್ಯ. ನಿನ್ನನ್ನು ಕಂಡ ತಕ್ಷಣದಲ್ಲೇ ಜೀವನ ಎನ್ನುವುದು ಪಾವನವಾಯಿತು. ಕಾಯದ ಆಸೆ ಎನ್ನುವುದು ನನಗೆ ಇಲ್ವೇ ಇಲ್ಲ ಮಾತೆ. ಮತ್ತೆ ಆದರೆ ನನ್ನ ಮಿತ್ರನ ಮಕ್ಕಳ ಮಿತ್ರನಾದಂತಹ ಆ ಮದಾಲಸೆಯ ಮತ್ತೊಮ್ಮೆ ಹುಟ್ಟಿ ಬರುವ ಹಾಗೆ ನೀನು ಅನುಗ್ರಹ ಮಾಡಿ. ಒದಗಿಸಬೇಕೆನ್ನುವುದಾಗಿ ಹೇಳುತ್ತಾ ಇದ್ದೀಯ. ಆಗದು ಕಂದ. ಪರಮೇಶ್ವರನಿಂದ ಮಾತ್ರ ಈ ಕೆಲಸ ಸಾಧ್ಯ. ಹಾಗಾಗಿ ಆತನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ಸಂಗೀತಾದಿ ವಿದ್ಯೆಗಳನ್ನು ನಿನಗೆ ಉಪದೇಶಿಸುತ್ತೇನೆ. ಕೇಳಿಕೋ ಕಂದ. ಸಂಗೀತ 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 ಸುಸ್ವರವು ಸಂಗೀತ ಭಯನಾದ ಮೇಘದ ನಿಗಾದ ಸಂಗೀತ ಸುಸ್ವರವು ಸಂಗೀತ ಸ್ವರನಾದ ಕೌಚದಿ
ಮೆಚ್ಚಿಸಿಕೊಂಡಿದ್ದೀಯ. ನಿನಗೇನು ಬರಬೇಕು ನನ್ನಲ್ಲಿ ಕೇಳಿಕೋ. ದೇವ, ನನ್ನ ಮಕ್ಕಳ ಮಿತ್ರನ ಮಡದಿಯಾದಂತಹ ಮದಾಲಸೆ ಮತ್ತೊಮ್ಮೆ ಅದೇ ರೂಪ ಅದೇ ಗುಣ ಪೂರ್ವ ಸ್ಮರಣೆಯೊಂದಿಗೆ ಮರಳಿ ಬದುಕುವ ಹಾಗೆ ಅನುಗ್ರಹಿಸಬೇಕು ತಂದೆ. ಮಗನೇ, ಪುನರ್ಜನ್ಮದಿಂದ ಹುಟ್ಟಿ ಬರಬೇಕಾದ್ರೆ ನಾನು ಹೇಳಿದಂತಹ ಕೆಲಸವನ್ನು ಶ್ರದ್ಧೆಯಿಂದ ನೀನು ಮಾಡಬೇಕು. ಪಿತೃ ಕಾರ್ಯದ ಸಮಯವಾಗಿದೆ. ಆದ್ದರಿಂದ ಶ್ರಾದ್ದ ಕಾರ್ಯವನ್ನು ನೀನು ಶ್ರದ್ಧೆಯಿಂದ ಮಾಡಬೇಕು. ಆ ಹೊತ್ತಿನಲ್ಲಿ ವಸು, ರುದ್ರ, ಆದಿತ್ಯ ಎನ್ನುವಂತಹ 3 ಪಿಂಡಗಳಲ್ಲಿ ಮಧ್ಯದ ರುದ್ರಪಿಂಡವನ್ನು ನೀನು ಭುಂಜಿಸಬೇಕು. ಅಷ್ಟು ಮಾತ್ರವಲ್ಲದೆ ಪಂಚಯಜ್ಞವನ್ನು ನೀನು ಮಾಡಬೇಕು. ಹಾಗೆ ಮಾಡಿದೆ ಎಂದಾದಲ್ಲಿ ಮದಾಲಸೆಯು ನಿನ್ನ ಹೆಡೆಯ ಮಧ್ಯಭಾಗದಲ್ಲಿ ಹುಟ್ಟಿ ಬರುವ ಹಾಗೆ ನಾನೇ ಅನುಗ್ರಹಿಸುತ್ತೇನೆ. ನಿನಗೆ ಶುಭವ. ಸಂದರ್ಭ ಸಮಯ ಒದಗಿ ಬಂತು. ಹೇಗೆ ಅಡವಿಯನ್ನು ಸೇರುವುದರ ಮೂಲಕವಾಗಿ ಶಾರದೆಯನ್ನು ಒಲಿಸಿದೆ. ಮನದ ಅಭಿಪ್ರಾಯವನ್ನು ಹೇಳಿದಾಗ ಸಾಧ್ಯವಿಲ್ಲ, ಮೃತ್ಯುಂಜಯನನ್ನು ಒಲಿಸಿಕೋ ಎನ್ನುವ ಹಾಗೆ ಮಹಾಮಾತೆಯ ಅಭಯವಾಕ್ಯವನ್ನಾಡಿದ್ದು. ಆ ಸಂದರ್ಭದಲ್ಲಿ ಮಹಾದೇವನೇ ಒಂದು ವಿಷಯವನ್ನಾಡಿದ. ಪಿತೃಗಳಿಗೆ ಶ್ರದ್ಧೆಯಿಂದ ನಾವು ಪಿತೃ ಕಾರ್ಯವನ್ನು ಮಾಡಬೇಕಂತೆ. ಆ ಸಂದರ್ಭದಲ್ಲಿ 3 ಪಿಂಡಗಳಲ್ಲಿ ಮಧ್ಯದಲ್ಲಿರುವಂತಹ ರುದ್ರಪಿಂಡವನ್ನು ನಾನು ಭುಂಜಿಸಿದಾಗ ಹೆಡೆಯ ಮಧ್ಯ ಭಾಗದಿಂದ ಮದಾಲಸೆ ಮರಳಿ ಹುಟ್ಟಿ ಬರ್ತಾಳಂತೆ. ಪ್ರಥಮವಾಗಿ ಅಗ್ನಿಮುಖ ಮಾಡಿ ನಾವು ಯಾಗಕುಂಡವನ್ನು ರಚಿಸಬೇಕು. ಎಲ್ಲಿದ್ದಾರೆ ಪುರೋಹಿತರು? ಆಗ್ಲೇ ಹೇಳಿದ್ದೇನೆ. ಪುರೋಹಿತ್ರೆ, ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಮುಖೇನ ಒಂದು ಯಾಗ ಆಗಬೇಕು. ನಾವು ಅದಕ್ಕೆಲ್ಲ ಇರೋದು. ಹೌದೌದು. ಮತ್ತೆ ಈಗ ನೀವು ಹೇಳಿದ ಪ್ರಕಾರ ಆಗಿ ಯಾಗ ಬರ್ಬೇಕಲ್ವಾ? ನೀವೇ ಮಾಡಬೇಕು. ನಮ್ಮ ಪರಿಕರದಲ್ಲಿದ್ದಾರೆ. ಎಲ್ಲ ಸಿದ್ಧವಾಗಿದೆ. ಮಧ್ಯದಲ್ಲಿ ಇಡಬೇಕಂತೆ. ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರೀ ಗುರುವನಾದಿ ಬರಬೇಕು. ಸ್ವಲ್ಪ ಮಾಡಬೇಕಲ್ವಾ? ಸಕಲ ದುರಿತಕ್ಷಯ ಪಿತೃಯ ಕರ್ಮ ಕರಿಷ್ಯೆ ಶರಣ ಓಂ ಅಗ್ನಿಂ ಪ್ರಚೋದಿತ ಸುವರ್ಣವನ್ನು ಅಗ್ನಿ ಓಂ ಯಜ್ಞೇಶ್ವರ ಓಂ ಬಂದಳಾಗ ಯಜ್ಞ ಕುಂಡದಿ ಬಂದಳಾಗ ಯಜ್ಞ ಕುಂಡದಿ ಬಂದಳಾಗ ಮುಖದ
ಮಣಿಯ ಮುತ್ತಿನ ಮಾರಿಯು ಬಿನದಲ್ಲಿ ಯಾಕೆ ನನ್ನನ್ನು ಪಡೆದಿದ್ದೀರಾ ಎನ್ನುವುದು ಅರ್ಥವಾಗುತ್ತಾ ಇಲ್ಲ. ಮರಳಿ ಪಡೆಯುವುದಕ್ಕೆ ನಿನ್ನನ್ನು ಕಾರಣ ಇದೆ ಮಗಳಿ. ನಿನ್ನ ಗಂಡನಿಗೆ ನಿನ್ನನ್ನು ಮರಳಿ ಒಪ್ಪಿಸಬೇಕೆನ್ನುವುದೇ ನಮ್ಮ ಉದ್ದೇಶ. ಅವರನ್ನು ನಾನು ಕಳೆದುಕೊಂಡಿದ್ದೇನಲ್ವೇ? ಲೋಕ ದೃಷ್ಟಿಯಲ್ಲಿ ಅವ ಬದುಕಿಯೇ ಇದ್ದಾನೆ, ಕೇವಲ ನಿನ್ನ ಮನಸ್ಸಿನ ದೃಷ್ಟಿಯಲ್ಲಿ ಅವ ಅಳಿದಿದ್ದಾನೆ. ಇದೆಲ್ಲ ಅಸುರರ ಮಾಯೆ. ಹಾಗಾಗಿ ನಿನ್ನ ಗಂಡ ಎಲ್ಲಿಯೇ ಇರಲಿ ಅವನನ್ನು ಇಲ್ಲಿಗೆ ತಂದು ಮರಳಿ ಆತನಿಗೆ ನಿನ್ನನ್ನು ಒಪ್ಪಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಒಳಗಿನ ಮಗಳಿ ನಿಮಗೆ ಎಷ್ಟು ಬೇಕು ಎಲ್ಲ ವ್ಯವಸ್ಥೆಯನ್ನು ಒಳಗಿನ ಎಲ್ಲ ವ್ಯವಸ್ಥೆ ಮಾಡಿದಲ್ವ? ಹೌದು. ನಾವು ಹಾಗೆ ಹೋಗುವವರಲ್ಲ. ಹೌದು, ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ. ಬನ್ನಿ. ತಮ್ಮ ಅಪ್ಪ ದುಡಿದಿದ್ದಾರೆ, ನಿನ್ನ ಮಕ್ಕಳು ದುಡಿಲಿಲ್ಲ ಅಂತ ಆಗುದು ಯಾಕೆ? ಇಷ್ಟೆಲ್ಲ ಆಗುವುದಕ್ಕೆ ಮೂಲ ಕಾರಣ ಆ ರಾಕ್ಷಸ ತಕ್ಕ ಮದ್ದು ಕಲಿಸಬೇಕು. ಹೌದು. ಹಾಗಾದ್ರೆ ಇವನಿಗೆ ತಕ್ಕ ಮದ್ದು ಕಲಿಸಲೇಬೇಕು. ಬಂದದ್ದು ಗೊತ್ತಾಗಬೇಕು. ನಮ್ಮಲ್ಲಿರುವಂತಹ ವಿಷಯದ ಜ್ವಾಲೆ ಕಲಕಿದವನಲ್ಲ. ಆದರೆ ಇದು ಅನಿರೀಕ್ಷಿತವಾಗಿ ನನ್ನ ಪುರವನ್ನು ವಿಷದಿಂದ ಪಸರಿಸುತ್ತಾ ಇದ್ದೀರಾ? ಯಾಕಾಗಿ ಬಂದಿರಿ?
ಸಮ್ಮಿಲನ ವಿಕಸಿತವಾದ ಅಡಿದಾವರಿಗಳಿಗೆ ಪ್ರಣಾಮ. ಸಂತೋಷವಾಯಿತು ನಿನ್ನ ದರ್ಶನ ಎನ್ನುವುದು. ನಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನುಂಟು ಮಾಡಿದ್ದಿ. ಅಯ್ಯ, ದುರುಳನನ್ನು ಕೊಲ್ಲುವ ಮೂಲಕವಾಗಿ ಮತ್ತೊಮ್ಮೆ ನಮ್ಮನ್ನೂ ಪಾರುಗೊಳಿಸಿದವನಿದ್ದಿ. ನನ್ನ ಸತಿಯ ಮರಣಕ್ಕೆ ಕಾರಣನಾದ ಅವನನ್ನು ಕೊಂದು ಕಳೆದಿದ್ದೆ. ಆದರೆ ನನ್ನ ಮನಸ್ಸಿಗೆ ತೃಪ್ತಿ ಸಿಗಲಿಲ್ಲ. ಸಂತೋಷ ಆಯ್ತಲ್ಲ, ಅದು ಸತ್ತು ಹೋಗಿದ್ದಾನೆ. ಅವ ಸತ್ತ. ಸತಿಯಾದ ಮತಾಲಸೆ ಇನ್ನೂ ಇಲ್ಲವಲ್ಲ. ಮನಸ್ಸಿನ ವೇದನೆ ಸಾಯಲಿಲ್ಲ. ಇನ್ನೇಕೆ ನಾ ಬದುಕಬೇಕು? ಆದ್ರೆ ಒಂದುಂಟು, ನೀನು ಈ ಪ್ರಪಂಚದಲ್ಲಿಯೇ ಇದ್ರೆ ನಿನಗೆ ಬದುಕು ಬೇಡ ಅಂತ ಆಗುತ್ತದೆ. ಬದುಕು ಬೇಕು ಅಂತ ಆಗಬೇಕು ಅಂತ ಇದ್ರೆ ನಮ್ಮ ಲೋಕಕ್ಕೆ ನೀನು ಬರಬೇಕು. ಯಾವ ಲೋಕ ಆದರೆ ಏನು? ಆದರೆ ನಾ ಸತಿಯನ್ನು ಕಳಕೊಂಡವ. ನಿಮ್ಮ ಲೋಕದಲ್ಲಿ ಒಂದು ರೀತಿಯದ್ದಾದ ಮಾನಸಿಕ ತೃಪ್ತಿ ಸಿಗುತ್ತದೆ ಅಂತಾದರೆ ನಾಗಲೋಕವನ್ನು ಸೇರಬೇಕು ಅಂತ ನನಗೂ ಮನಸ್ಸು. ಹೌದಾ? ಒಟ್ಟಿಗೆ ಮಿತ್ರರಾಗಿ ಭೂಲೋಕದಲ್ಲಿ ನನ್ನ ಜೊತೆ ಬಹಳಷ್ಟು ಸಮಯ ಕಳೆದವರು ಇದೀಗ ನಿಮ್ಮ ಲೋಕಕ್ಕೆ ಬರುವ ಸುಯೋಗವನ್ನು ನನ್ನ ಪಾಲಿಗೆ ಪ್ರಾಪ್ತವಾಯಿತು. ಹೇಗುಂಟು ನಮ್ಮ ವೈಭವ? ವೈಭವೋಪೇತವಾದ ಲೋಕಾದರೂ ಇದನ್ನೆಲ್ಲ ಕಾಣುವಾಗ ನನಗನ್ನಿಸುವುದು ನಾವೊಬ್ಬನೇ ಇಲ್ಲಿಗೆ ಬರಬೇಕಾಯಿತಲ್ಲ, ಜೊತೆ ಇರುತ್ತಾ ಇದ್ರೆ ಬರಬಹುದಿತ್ತು. ಏನು ಮಾಡೋಣ, ಇದು ನನ್ನ ದುರ್ಯೋಗ. ಒಂದುಂಟು, ಬರುವಾಗ ಒಬ್ಬನೇ ಬಂದಿದ್ದಿ, ಹೋಗುವಾಗ ಒಬ್ಬನೇ ಹೋಗಬೇಕು ಏನಾದ್ರು ಉಂಟು? ಹೋಗುವಾಗ ಒಬ್ಬನೇ ಹೋಗದೆ ಮತ್ತೇನು? ಹಾಗಲ್ಲ, ಮಿತ್ರನಾದಂತ ನಿನಗೆ ವಿಶೇಷವಾದಂತ ಉಡುಗೊರೆ ಕೊಡಬೇಕು ಅಂತ ನಮಗೆ ಮನಸ್ಸಾಗಿದೆ. ನಾಗಲೋಕದ ಉಡುಗೊರೆ ಸ್ವೀಕರಿಸ್ತೀಯಾ?
ಇಲ್ಲಿಗೆ ಬಂದವರನ್ನು ನೀವು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಅಂತ ಇಲ್ಲವೇ ನಮಗೆ ಗೊತ್ತು. ಆದ್ದರಿಂದ ನೋಡೋಣ. ನಾವು ಕೊಟ್ಟದ್ರಲ್ಲಿ ತೃಪ್ತಿ ಪಡಬೇಕು ನೀನು. ಸರಿ. ಅದು ತೋಳ ಕಷ್ಟವಲ್ಲಿದ್ದರೂ ಜನರಿಗೆ ಮೂಲ ನೀಡುವುದೆಷ್ಟು ಪಾತಕ ಸಣ್ಣ ದೀಪವು ಕಾಲಿ ನಿಲ್ಲುತ್ತದ ತಾನೊರೆಯುವ ತೆರದಿ ಇನಿಯನನ್ನು ಕಾಣುತ್ತ ಇನಿಯನನ್ನು ಕಾಣುತ್ತ ಮದಾಲಸಿ ಹರುಷದಲ್ಲಿಯೇ ಅಡಿಗಿರಿಗಿ ನಮಿಸುತ್ತ ತೋಷದುಳಿರಲು ಸ್ವೀಕರಿಸಿ ಪ್ರಭೋ. ಎಂತಹ ಕೆಲಸವನ್ನು ಮಾಡುತ್ತಾ ಇದ್ದೀರಿ. ನನ್ನ ಆತ್ಮಸಕರು ಅಂತ ನಿಮ್ಮನ್ನು ಭಾವಿಸಿದ್ದೆ. ನನಗೆ ಮನಸ್ತೃಪ್ತಿ ಆಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಮಾಯಾ ಮದಾಲಸೆಯ ರೂಪವನ್ನು ತಂದು ನನ್ನ ಸಮ್ಮುಖದಲ್ಲಿ ನಿಲ್ಲಿಸ್ತಾ ಇದ್ದೀರಿ. ಒಪ್ಪಿಕೊಳ್ಳುವವನೇ ನಾನು. ನನ್ನ ಮದಾಲಸೆ ದೇವಕನ್ಯೆ, ಪರಮ ಪತಿವ್ರತೆ, ಅಗ್ನಿ ಕಾಹುತಿಯಾದವಳು ಮತ್ತೆ ಎದ್ದು ಬರುವುದಕ್ಕುಂಟೆ. ಅದನ್ನು ನಾನು ನಂಬಬೇಕೆ? ಆ ಮದಾಲಸೆಯಲ್ಲಿ, ಈ ಹೆಣ್ಣಲ್ಲಿ ನನ್ನ ಮದಾಲಸೆಯ ರೂಪವನ್ನು ಹೊತ್ತು ಇನ್ನೊಬ್ಬಳು ವಂಚಕಿಯಾಗಿ ಅವಳ ಮುಂದೆ ನಿಲ್ಲಕೂಡದು. ಅದಕ್ಕೆ ಬೇಕಾಗಿ ಕೈಯ ಕಠಾರಿಯಿಂದ ಅವಳ ತಡೆಯರಿಗಳಿಗೆ ವರಮದಾಲಸಿಯವಳು ಪಾವನೆ ಮರದೊಡಲ ಮಂದಾಗಿ ಸುಡುವುದು ಸಕಲ ಸರಸ್ವತಿಯ ಸಂಗೀತ ಬಲದಲ್ಲಿ ಹರನು ನೀಕೆಗೆ ಸರಸ್ವತಿಯ ಸಂಗೀತ ಬಲದಲ್ಲಿ ಹರನು ಜೀವನಿತ್ತ ಹೀಗೆಗೆ ಸಿರಿಮೈತ್ರಿ ಕಾಣಿಕೆಯು ನಿನಗೆ ನಾಗ ಸಂಜೀವನ ಸಿರಿಮೈತ್ರಿ ಕಾಣಿಕೆಯು ನಿನಗೆ ನಾಗ ಸಂಜೀವನ ನಾಗ ಸಂಜೀವನ ಅರೇಕ್ಷಣ ತಡೆಯಬೇಕು. ಯಾಕೆ ತಡೆಯುತ್ತಾ ಇದ್ದೀರಿ? ಶಿರವನ್ನು ನೀನು ಕತ್ತರಿಸುವುದಕ್ಕಾಗಿ ಮುಂದೆ ಹೋದೆ ಎಂದಾದ್ರಿ ಖಂಡಿತವಾಗಿಯೂ ನನ್ನ ಮುಂಭಾಗದಲ್ಲಿ ಅದು ಸಾಧ್ಯವೇ ಇಲ್ಲ. ನನ್ನ ಸತಿ ಮತಾಲಸೆಯಲ್ಲಿ, ಈಕೆಯಲ್ಲಿ ಒಂದು ವೇಳೆ ನೀ ಕೊಲೆ ಮಾಡಿದೆ ಎಂದಾದ್ರೆ ನಾಗಭೂಮಿಯಲ್ಲಿ ನೀನು ಮಾಡಿದಂತಹ ಶಾಪ ಎನ್ನುವುದು
7 ಜನ್ಮ ಕಳೆದ್ರೂ ಅದು ಪರಿಹಾರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆತುರದ ಕೈಗೆ ಬುದ್ಧಿಯನ್ನು ಕೊಟ್ಟೆ. ಈಕೆಯನ್ನು ಕಂಡ ಕ್ಷಣದಲ್ಲಿ ಮದಾಲಸೆ ಅಲ್ಲ ನಿಜ ಎನ್ನುವ ಹಾಗೆ ನೀನು ಮುಂದುವರಿದದ್ದು ಹೌದು. ಖಂಡಿತವಾಗಿ ಈಕೆ ಬೇರೆ ಯಾರೂ ಅಲ್ವೇ ಅಲ್ಲ, ಪರಮ ಪಾವನಳಾದಂತಹ ಮದಾಲಸೆಯಾಗಿದ್ದಾಳೆ ಎಂದು ನಂಬಲಿ ಸ್ವಾಮಿ. ಇದನ್ನು ನಾನು ನಂಬಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಜ್ಞಾಗ್ನಿಗೆ ಆಹುತಿಯಾದ ಮದಾಲಸೆ ಮತ್ತೆ ಹುಟ್ಟಿ ಬರುವುದಕ್ಕುಂಟೆ? ಖಂಡಿತವಾಗಿಯೂ ಸಾಧ್ಯವಿದೆ. ಈ ಹಿಂದೆ ನನ್ನ ಮಕ್ಕಳಿಗೆ ನೀನು ತಾಳಮುಖಿಯ ಮೂಲಕವಾಗಿ ರಕ್ಷಣೆಯನ್ನು ಒದಗಿಸಿಕೊಟ್ಟವ ನಿಜ. ಅಂದು ನೀನು ಮಾಡಿದಂತಹ ಉಪಕಾರಕ್ಕಾಗಿ ನನ್ನ ಮಕ್ಕಳು ನಿನ್ನ ಮಡದಿಯ ಅಳಿವಿನ ವಿಷಯ ಬಗ್ಗೆ ತಿಳಿಸಿದಾಗ ಬೇರೆ ದಾರಿ ಕಾಣದೆ ಅಡವಿಯನ್ನು ಸೇರಿದೆ. ಜಗದೊಡತಿಯಾದಂತಹ ಶಾರದಾ ದೇವಿಯನ್ನು ಒಲಿಸಿಕೊಂಡೆ. ನನ್ನ ಮನದ ಇಂಗಿತವನ್ನು ಅರ್ಥ ಮಾಡಿಕೊಂಡಂತಹ ಶಾರದೆಯೇ ಒಂದು ಮಾತನ್ನು ಹೇಳಿದ್ಲು, ನಿನ್ನ ಆಶೆಯನ್ನು ಈಡೇರಿಸುವುದಕ್ಕೆ ಸಾಧ್ಯ ಇಲ್ಲ ಮಗನೇ. ಹಾಗಾದ ಕಾರಣವೇ ಮೃತ್ಯುಂಜಯರಾದಂತಹ ಪರಮೇಶ್ವರನನ್ನು ಗಾನ ಸಂಗೀತಾದಿ ಮೂಲಕ ಆತನನ್ನು ಒಲಿಸಿಕೋ ಎಂಬ ಹಾಗೆ ಪರಮೇಶ್ವರ ದೇವ ಒಲಿದ. ನನ್ನ ಮನದ ಅಭಿಪ್ರಾಯವನ್ನು ತಿಳಿಸಿದಾಗ ಅಷ್ಟು ಸುಲಭವಾಗಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಪಿತೃಗಳಿಗೆ ಪಿತೃ ಕಾರ್ಯವನ್ನು ನೀನು ಮಾಡಬೇಕು ಎಂಬ ಹಾಗೆ ಹೇಳಿದ. ಅದೇ ಸಂದರ್ಭದಲ್ಲಿ ವಸು, ರುದ್ರ, ಆದಿತ್ಯ ಎನ್ನುವಂತಹ 3 ಪಿಂಡಗಳಲ್ಲಿ ಮಧ್ಯದಲ್ಲಿರುವಂತಹ ರುದ್ರಪಿಂಡವನ್ನು ಗುಂಜಿಸಿದೆ. ಆ ಸಂದರ್ಭದಲ್ಲಿ ಅಗ್ನಿಮುಖದಿಂದ ನನ್ನ ಹೆಡೆಯ ಮಧ್ಯಭಾಗದಿಂದ ಮದಾಲಸೆಯನ್ನು ಮಗಳಾಗಿ ಮತ್ತೊಮ್ಮೆ ನಾನು ಪಡೆದವನಿದ್ದೇನೆ. ಈ ಹಿಂದೆ ನನ್ನ ಮಕ್ಕಳಿಗೆ ನೀನು ಮಾಡಿದಂತಹ ಉಪಕಾರಕ್ಕಾಗಿ ಇಂದು ನಾಗಾದಿಗಳಾದಂತಹ ನಾವು ಕೊಡುವಂತಹ ಸಿರಿಮೈತ್ರಿ ಕಾಣಿಕೆಯೇ ಇದುವೇ ನಾಗ ಸಂಜೀವನ. ಶಿವ ಮುನಿದ ಅಂತ ಭಾವಿಸಿದ್ದೆ, ಶಿವ ಒಲಿದ. ಈಗಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಲ್ವೇ? ಇಷ್ಟರವರೆಗೆ ನಾವು ನಂಬಿದ್ದು ರಂಗನಾಥ ಸ್ವಾಮಿಯೇ ಸಂಜೀವನ ಅಂತ, ವಿಠಲ ಸಂಜೀವನ ಅಂತ ನಾವು ಒಪ್ಪಿದ್ದು. ಈಗ ನಾಗ ಸಂಜೀವನ ನಮ್ಮ ಪಾಲಿಗೆ ಒದಗಿ ಬಂದಿದೆ. ನಾಗಗಳು ಅನುಗ್ರಹಿಸಿದರೆ ಯಾವ ಕಾಲಕ್ಕೂ ಸಮಸ್ಯೆ ಇಲ್ಲ ಎನ್ನುವುದಕ್ಕೆ ಇದುವೇ ಸಾಕ್ಷಿಯಾಯಿತು. ಸಂಜೀವನ ಸಿಕ್ಕಿದ್ರೆ ಯಾವ ಸಮಸ್ಯೆಯೂ ಇಲ್ಲ. ಆದ್ದರಿಂದ ಸಂಜೀವನ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಕೊಡುವುದನ್ನು ಕೊಡುತ್ತಾರೆ ಎನ್ನುವುದಕ್ಕೆ ಇದುವೇ ಸಾಕ್ಷಿ. ಹಾಗಾದ ಕಾರಣ ಅಶ್ವತರ ನಾಗಪತೆ, ನಿಮ್ಮ ಮಕ್ಕಳ ಮೈತ್ರಿ ಪರಿಣಾಮದಲ್ಲಿ ನಮಗೆ ಒದಗಿ ಬಂದಂತಹ ಸುಯೋಗ, ನಮ್ಮ ಲೋಕಕ್ಕೆ ಬನ್ನಿ ಅಂತ ಇಲ್ಲಿಗೆ ಕರೆದುಕೊಂಡು ಬಂದ. ಎಲ್ಲ ನೋಡಿದೆ, ಎಲ್ಲಿ ನೋಡಿದ್ರು ಸಂಜೀವನತೆ. ನಮ್ಮ ಲೋಕ ಹೇಗಿದೆ ಅಲ್ವಾ? ಆದ್ದರಿಂದ ನಿಮ್ಮೊಳಗೆ ಅಡಕವಾಗಿರಬಹುದಾದ ಶಕ್ತಿ ಭಕ್ತರಿಗೆ ಒದಗಿಸಿಕೊಡಬಹುದಾದ ಭಕ್ತಿಗನುಸಾರವಾಗಿ ಉಂಟು ಎನ್ನುವುದು ಸ್ಪಷ್ಟ. ನಿಮ್ಮ ಸಿರಿಮೈತ್ರಿ ಕಾಣಿಕೆಯಾಗಿ ಒದಗಿ ಬಂದ ನಾಗ ಸಂಜೀವನ, ಆ ಫಲವೇ ನನ್ನ ಸತಿಯಾದ ಮದಾಲಸೆ. ಅವಳನ್ನು ಮತ್ತೊಮ್ಮೆ ಪರಿಗ್ರಹಿಸಿದ್ದೇನೆ, ಸೇರುವುದಕ್ಕಿದ್ದೇನೆ ನನ್ನದಾದಂತಹ ಸಕೇತಪುರ ಅಯೋಧ್ಯೆಯನ್ನು. ಅಲ್ಲಿ ನೆಮ್ಮದಿಯ ಆಳ್ವಿಕೆ ನಡೆಸ್ತೇನೆ ಎನ್ನುವಲ್ಲಿಗೆ ಕೇವಲ ನಾಗಲೋಕಕ್ಕೆ ಸೀಮಿತವಲ್ಲ ನಿಮ್ಮ ಪ್ರಭಾವ. ಹರನ ಕಂಠದಲ್ಲಿ ರಾರಾಜಿಸುವಂತಹ ನಾಗಾಭರಣ ನೀವು. ಮಹಾವಿಷ್ಣು ಮಲಗುವ ನಾಗ ಶಯನ ಎನ್ನುವ ಖ್ಯಾತಿಯ ವಾಸುಕಿ ನೀನು. ಭುವಿಯಲ್ಲಿ ಪ್ರತಿಯೊಬ್ಬರು ಅಲ್ಲಲ್ಲಿ ನಂಬಬಹುದಾದ ಯೋಗ್ಯತೆ ಉಳ್ಳವರು. ಆದ್ದರಿಂದ ನಾಗಗಳನ್ನು ನಂಬಿದವರಿಗೆ ದೋಷವಿಲ್ಲ, ನಾಗನನ್ನು ನಂಬಿದವನಿಗೆ ಕಷ್ಟವಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾದಿರಿ ನೀವು. ನಿಮ್ಮಂತಹ ಪುಣ್ಯಾತ್ಮರ ಈ ಕ್ಷೇತ್ರವನ್ನು ನಾನು ಪ್ರವೇಶಿಸಿದ್ದು ನಿಜವಾಗಿಯೂ ಇದು ನಾಗಬ್ರಜ ಕ್ಷೇತ್ರ ಅಂತ ಹೇಳುವುದಕ್ಕೆ ಹೆಮ್ಮೆಯಾಗುತ್ತಾ ಉಂಟು. ಇಲ್ಲಿಗೆ ಬರಬೇಕು ಎನ್ನುವ ಮನಸ್ಸು ನಮಗಿತ್ತು. ಸಂತೋಷ. ನಿಜವಾದ ಸುಬ್ರಹ್ಮಣ್ಯ. ಹಾಗಾಗಿಯೇ ಮಕ್ಕಳ ಮೂಲಕವಾಗಿಯೇ ನಿನ್ನನ್ನು ಕರೆಸಿದ್ದು ನಾನು. ಧನ್ಯನಾದೆ. ಬಂದ ನನ್ನನ್ನು ನೀವು ಬರಿಗೈಯಲ್ಲಿ ಕಳುಹಿಸಲಿಲ್ಲ, ಇಲ್ವೇ ಇಲ್ಲ, ಕೊಟ್ಟು ಕಳುಹಿಸಿದ್ದೀರಿ. ಆದ್ದರಿಂದ ಒಟ್ಟು ಕಳುಹಿಸುವ ಯೋಚನೆ ಮಾಡಿ ಜೀವನದ ಕಡೆಯ ತನಕ ಮುಗಿಯದಂತಹ ವಸ್ತುವನ್ನೇ ನಿನಗೆ ಕೊಟ್ಟಿದ್ದೇನೆ. ನೀವು ಕೊಟ್ಟರೆ ಮತ್ತಷ್ಟು ವೃದ್ಧಿಯೇ ಆಗುವುದು. ವೃದ್ಧಿ ಮಾಡುವಂತಹ ಕೆಲಸ ನಿನ್ನಿಂದ ಆಗ್ಬೇಕು. ಹೌದಲ್ಲ? ಸಂತೋಷವಾಯಿತು ಎನ್ನುವಲ್ಲಿಗೆ ನಾಗ ಸಂಜೀವನ ಎನ್ನುವಂತಹ ಈ ಪುಣ್ಯ ಆಖ್ಯಾನವನ್ನು ಯಾರು ಆಡಿದರು, ಯಾರು ಆಡಿಸಿದರು, ಯಾರು ಹಾಡಿದರು, ಯಾರು ಕುಣಿದರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರು, ಅಂತಹವರಿಗೆ ನಾವು ನಂಬಿದಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ವರಪ್ರದ ಮಹಾಗಣಪತಿ ದೇವರು, ಭಗವತಿ ಮಹಾ
ಮಹಾಮಾತೆಯು ಆರಾಧಿಸುವ ಸಮಸ್ತ ಶಕ್ತಿಗಳು ಜೀವನದಲ್ಲಿ ಆಯುಸ್ಸು ಆರೋಗ್ಯ ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಪುಣ್ಯ ಅಜ್ಞಾನಕ್ಕೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದಪ್ಪಣೆ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ಗುರು ವಿಶ್ವ ಕರುಣದ ದೇವ ಗುರು ವಿಶ್ವ ಶ್ರೀ ಸುಬ್ರಹ್ಮಣ್ಯ ಮಯೂರವಾಹನ ದೇವದೇವ ಶರಣೋ ಮಯೂರವಾಹನ ದೇವದೇವ ಚರಣಕ್ಕೆ ಮಣಿವೆವು ಕಳಿವೆಮ್ಮ ಚರಣಕ್ಕೆ ಮಣಿವೆವು ಕಳಿವೆಮ್ಮ